ನಾಡಗೀತೆ. ಭಾರತ ಜನನಿಯ ಕರುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಪೂಜೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಮಣ್ಣಿನ ಕಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ಕರುಜಾತೆ. ಜನನಿಯ ಜೋಗುಳ ವೇದದ ಕೋಶ, ಜನನಿಯ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜನಿತ ಭಾರತ ಜನನಿ ಕನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪನ್ನ, ಪಂಪದ ಗುಣಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ಕನುಜಾತೆ. ತೈಲವ ಹೊಯ್ಸಳರಾಡಿದ ನಾಡೆ, ಕಂಕಣ ಜಗಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ. ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ಕನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಶೀಕ ಜನರು ಧ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈದಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ಕನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಶತಾಯುಷಿ ಸಾಲು ಮರದ ತಿಮ್ಮಕ್ಕ ಅವರ ಒಂದು ದೈವಾಧೀನರಾದ ಕಾರಣಕ್ಕಾಗಿ 1 ನಿಮಿಷ ಮೌನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ. ಧನ್ಯವಾದಗಳು. ಸಾಲು ಮರದ ತಿಮ್ಮಕ್ಕನ ಕುರಿತಾಗಿ ಒಂದು ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಸಿದ್ಧಾರ್ಥ ಚಿಮಾಯಿತ ಹಾಗೂ ಸಂಗೀತ ವಿಭಾಗದವರಿಂದ. ಊರ ಬೆಳಗಿದ ದೀಪ, ಧಾರಾವಾದಳು ನೋಡು ತಿಮ್ಮಕ್ಕ. ಸೂರ ಕುಡಸಿನಿ ಒಳಗ ಊರ ಬೆಳಗಿದ ದೀಪ, ಸೂರ ಕುಡಸಿನಿ ಒಳಗ ಊರ ಬೆಳಗಿದ ದೀಪ. ಧಾರಾವಾದಳು ನೋಡು ತಿಮ್ಮಕ್ಕ, ಹೆಸರು ಸಾಲು ಮರದ ತಿಮ್ಮಕ್ಕ. ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಪುಟ್ಟ ಗುಡಿಸಿಲಿನೊಳಗ ಪುಟಿದ ಕನಸಿನ ಮೊಗ್ಗ. ಪುಟ್ಟ ಗುಡಿಸಿಲಿನೊಳಗ ಪುಟಿದ ಕನಸಿನ ಮೊಗ್ಗ. ಹೂವಾಗಿ ಊರೆಲ್ಲ ಅರಳಿದ್ದ, ಹೂವಾಗಿ ಊರೆಲ್ಲ ಅರಳಿದ್ದ. ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಚಂದ್ರ ಚೆಲ್ಲಿದ ಧರಿಗೆ ಮುಗಿಲು ಮಲ್ಲಿಗೆ ಬೆಳಕ. ಚಂದ್ರ ಚೆಲ್ಲಿದ ಧರಿಗೆ ಮುಗಿಲು ಮಲ್ಲಿಗೆ ಬೆಳಕ. ಹೊತ್ತು ಕುಣಿದಾವ ಹೂವಕ್ಕ, ಹೊತ್ತು ಕುಣಿದಾವ ಹೂವಕ್ಕ. ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಸೂರ ಗುಡಿಸಿಲಿನೊಳಗ ಊರ ಬೆಳಗಿನ ದೀಪ, ಧಾರಾವಾದಳು
ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಬೆಳಗಿದ್ದಿ ಸಾಲು ಮರದ ತಿಮ್ಮಕ್ಕ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಛತ್ರಪತಿ ಶಿವಾಜಿ ಮಹಾರಾಜ ದಯವಿಟ್ಟು ಪ್ರೇಕ್ಷಕರು ಚಪ್ಪಾಳೆ ತಟ್ಟುವುದರ ಮೂಲಕ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆ ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಬೆಂಗಳೂರು ಮರಾಠ ರಾಜಮನೆತನಗಳು ಹಾಗೂ ರಾಜರ್ಷಿ ಛತ್ರಪತಿ ಶಾಹು ಮಹಾರಾಜರ ಸಮಾಜ ರಾಜಕೀಯ ಚಿಂತನೆಗಳು ಅನ್ನೋ ವಿಷಯದ ಮೇಲೆ ಒಂದು ದಿವಸದ ವಿಚಾರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ವಿಶ್ವವಿದ್ಯಾಲಯದ ನೆಚ್ಚಿನ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಹುಡುಕೇರಿ ಅವರೇ, ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲು ಆಗಮಿಸಿರುವ ಕರ್ನಾಟಕದ ಕೆಲವು ರಾಜಕಾರಣಿಗಳಲ್ಲಿ ತುಂಬಾ ಹೈಲಿ ಇಂಟೆಲೆಕ್ಚುಯಲ್ ವ್ಯಕ್ತಿತ್ವ ಅಂತ ಅನಿಸ್ಕೊಂಡ ಮಾನ್ಯ ಶ್ರೀ FH ಜಕ್ಕಪ್ಪನವರೇ, ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವ ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದ ಮಾನ್ಯ ಶ್ರೀ GH ಮರಿಯೋಜಿ ರಾವ್ ಅವರೇ ಮತ್ತು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕರು ಕನ್ನಡ ಸಾಹಿತಿಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಮಲ್ಲಪ್ರಭು ವೆಂಕಟೇಶ್ ಅವರೇ, ಕುಲಸಚಿವರು ಸ್ನೇಹಿತರು ಆಗಿರ್ತಕ್ಕಂಥ ಪ್ರೊಫೆಸರ್ ರಮೇಶ್ ವೆಲ್ಲಂಕರ್ ಅವರೇ, ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಪಾಗೋಜಿ ಅವರು ಬರಬೇಕಾಗಿತ್ತು, ಕಾರಣಾಂತರಗಳಲ್ಲಿ ಆಗಮಿಸಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಡಾಕ್ಟರ್ ಪ್ರಕಾಶ್ ಪಾಗೋಜಿ ಅವರೇ, ಇಲ್ಲಿ ಸಭಾಭವನದಲ್ಲಿ ನಡೆದಿರುವ ಕಲಬುರಗಿ ಪ್ರದೇಶದ ಎಲ್ಲ ಮರಾಠ ಸಮುದಾಯದ ಬಂಧುಗಳೇ, ಒಬ್ಬರ ಹೆಸರು ತಗೊಳ್ಳೋದು ತುಂಬ ಕಷ್ಟ. ಆಮೇಲೆ ಪ್ರೊಫೆಸರ್ ಸಾಳುಂಕಿ ಅನ್ನೋ ರಿಟೈರ್ಡ್ ಪ್ರಿನ್ಸಿಪಾಲ್ ಲಾತೂರಿಂದ ಬಂದಿದ್ದಾರೆ. ಅವರು ಇನ್ವಿಟೇಷನ್ ನೋಡಿಬಿಟ್ಟು ಮಹಾರಾಷ್ಟ್ರದಿಂದ ಇಲ್ಲಿ ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ. ಬಹಳ ಖುಷಿಯಿಂದ ಎಲ್ಲವನ್ನು ನೋಡಿ ನನ್ನ ಕೆಲವು ಮಾತುಗಳು ಹಂಚ್ಕೊಂಡ್ರು. ಅಧ್ಯಕ್ಷರ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಿದ್ರು ಅವರು. ನನ್ಗೆ ಖುಷಿ ಆಯ್ತು, ಯಾಕಂದ್ರೆ ಶಾಹು ಮಹಾರಾಜರ ಕಾಲೇಜಿನಲ್ಲಿ ನಾನು ಮೊನ್ನೆ ಮಲ್ಲೆಬ್ರಹ್ಮ ಸರ್ ಅವರು ಪಾಗೋಜಿ ಅವರು ಅಧ್ಯಕ್ಷ ನನ್ನನ್ನ ಕೋಲ್ಹಾಪುರ ಕಳಿಸಿದ್ರು. ಪುಸ್ತಕ ಬರೀತಾ ಇದ್ರಿ, ನೋಡಿಬಿಟ್ಟು ಅದನ್ನ ವರದಿ ಮಾಡ್ರಿ ಅಂತ ಹೇಳಿದ್ರು. ಒಂದಿಷ್ಟು ಹೊಸ ವಿಷಯಗಳು ಸಿಕ್ಕು, ನಾನು ಹೋಗಿ ಬಂದೆ. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ನಡೆದಿರೋ ವಿದ್ಯಾರ್ಥಿಗಳೇ, ಅಧ್ಯಾಪಕ ಮಿತ್ರರೇ, ನಮ್ಮ ಕಲಾನಿಕಾಯದ ಲೀಡರ್ ಆದ ಪ್ರೊಫೆಸರ್ ಅಬ್ದುಲ್ ರಬ್ ಉಸ್ತಾದ್ ಅವರೇ, ನನ್ನೆಲ್ಲ ಸ್ನೇಹಿತರೆ, ಅಧ್ಯಾಪಕ ಮಿತ್ರರೇ, ಸೋದರ ಸೋದರಿಯರೇ, ಈ ಕಾರ್ಯಕ್ರಮ ಮೊದಲು ನಾನು ಎಲ್ಲರೂ ಸ್ವಾಗತ ಕೋರಿ ಪ್ರಾಸ್ತಾವಿಕ ಮಾತುಗಳನ್ನು ಆಡುತ್ತೇನೆ. ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ FH ಜಕ್ಕಪ್ಪನವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ಮರಾಠ ನಿಗಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ. ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ GH ಮರಿಯೋಜಿ ರಾವ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ನಿಗಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು. ಅದೇ ರೀತಿ ಪ್ರೊಫೆಸರ್ ಮಲ್ಲಪ್ರಭು ವೆಂಕಟೇಶ್ ವಿಶ್ರಾಂತ ಕುಲಪತಿಗಳು ಕರ್ನಾಟಕ ಸಂಸ್ಕೃತ ವಿದ್ಯಾಲಯ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಇಂಥ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಿ ಬೆಂಬಲಿಸುವ, ಫೋನ್ ಮಾಡಿದ್ರು ಸಾಕು VC ಅವರಿಗೆ ಪ್ರೊಫೆಸರ್ ಗೋ ಹೆಡ್ ಅಂತ ಹೇಳುವ ಕುಲಪತಿ ಪ್ರೊಫೆಸರ್ ಶಶಿಕಾಂತ್ ಹುಡುಕೇರಿ ಸರ್ ಇದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ. ನನ್ನ 30 ವರ್ಷ ಸರ್ವಿಸ್ಗಳಲ್ಲಿ ಹೀಗೆ ಹೇಳಬಿಡ್ತೀನಿ, ನಾನು 30 ವರ್ಷ ಸರ್ವಿಸ್ ನನ್ನ ಚೇಂಬರ್ಗೆ ಯಾರೇ ಬಂದ್ರು ಕುಲಪತಿಗಳು ಅಧ್ಯಕ್ಷರ ಚೇರಿ ಕೂಡ್ತಾ ಇದ್ರು. ಫಸ್ಟ್ VC ಅಧ್ಯಕ್ಷರ ಚೇರ್ ನಾನು ಕೊಡೋದಿಲ್ಲ, ನಿರ್ದೇಶಕರ ಚೇರ್ ನಾನು ಕೊಡೋದಿಲ್ಲ, ಸೆಪರೇಟ್ ಚೇರ್ ಹಾಕಿ ಅಂತ ಹೇಳಿ ಪ್ರತ್ಯೇಕ ಚೇರ್ ಮೇಲೆ ಕೂತಿರ್ತಕ್ಕಂಥ. ಯಾಕಂದ್ರೆ ನಾನು ಕಳೆದ 15 ವರ್ಷ ಚೇರ್ಮನ್ ಇದ್ದೀನಿ. ಎಲ್ಲ VC ಅವ್ರು ಬಂದಿದ್ದು ನೇರವಾಗಿ ಆ ಚೇರ್ ಮೇಲೆ ಕೂಡ್ತಿದ್ದು ತಪ್ಪಂತ ಹೇಳೋದಿಲ್ಲ ನಾನು, ಬಟ್ ನಿಜವಾಗ್ಲೂ ಪ್ರೋಟೋಕಾಲ್ ಕಾಪಾಡಿದಂಥ ನಮ್ಮ ಹುಡುಕಿಯರು ನನ್ಗೆ ಬಹಳ ಖುಷಿ ಆಯಿತು ಅಂತಕ್ಕಂಥ. ಸೊ ಹೀಗೆ ರಮೇಶ್ ರಣಂಕರ್ ಸರ್ ಅವರಿಗೆ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾರೆ. ಎಲ್ಲರೂ ಹೃತ್ಪೂರ್ವಕವಾಗಿ ಈ ಸಭೆಗೆ ಆಹ್ವಾನಿಸ್ತಾ, 2-3 ತಿಂಗಳ ಕೆಳಗೆ ಪ್ರೊಫೆಸರ್ ಮಲ್ಲೇಬ್ರಹ್ಮ ಸರ್ ಮತ್ತು ಪಾಗೋಜಿ ಅವರು, ಅವಾಗಿನ್ನೂ ಅಧ್ಯಕ್ಷರ ನೇಮಕ ಆಗಿರಲಿಲ್ಲ, ನನಗೆ ಫೋನ್ ಮಾಡಿ ಒಂದು ಸಭೆ ಇದೆ, ಮೀಟಿಂಗ್ ಬರಬೇಕು ಅಂತ ಹೇಳಿ. ಯಾವ ಕಾರಣಕ್ಕೆ ಸಹಜವಾಗಿ ಕೇಳಿದ್ರೆ, ಇಲ್ಲ ಛತ್ರಪತಿ ಶಾಹು ಮಹಾರಾಜರ ಮೇಲೆ ಒಂದು ಪುಸ್ತಕ ಬರೆಸ್ತಾ ಇದ್ದೀವಿ, ದಯವಿಟ್ಟು ಸಭೆಗೆ ಆಗಮಿಸಬೇಕು, ಸದಸ್ಯರಿದ್ದೀರಿ ಅಂತ. ನಮ್ಮ
ವಿಠಲ್ ಗಾಯಕ್ವಾಡ್ ಅವರು ಹಂಪಿಯಿಂದ ಬಂದಿದ್ದಾರೆ, ಮಧ್ಯಾಹ್ನ ಮಾತಾಡ್ತಾರೆ. ಅವರು ಸದಸ್ಯರು ಅದಕ್ಕೆ ಕರೆದಾಗ ನಮ್ಮ ಗಾಯಕ್ವಾಡ್ ಅವರು, ಪ್ರೊಫೆಸರ್ ಮಲ್ಲೇಬ್ರಹ್ಮ ಸರ್ ಅವರು, ಪಾಗೋಜಿ ಅವರು ಸದಸ್ಯರೆಲ್ಲ ಸೇರಿ ಹೋಗ್ತೇವ್ರೆ ನೀವೇ ಶಾಹು ಮಹಾರಾಜರ ಮೇಲೆ ಪುಸ್ತಕ ಬರೀಬೇಕು, ಈಗಾಗಲೇ ಆ ಪರಂಪರೆ ಮೇಲೆ ಕೆಲಸ ಮಾಡಿದ್ದೀರಿ, ಅದನ್ನ ಬರೀರಿ ಅಂತೇಳಿ 3 ತಿಂಗಳ ಕೆಳಗೆ ನಾನು ಕೆಲಸ ಒಪ್ಪಿಸಿದ್ರು. ಅದು ಮುಗಿದಿದೆ. ಅಧ್ಯಕ್ಷರು ಜಕ್ಕಪ್ಪನವರು ಅನುಮತಿ ಕೊಟ್ಟ ಮೇಲೆ ಪ್ರಿಂಟಿಗೆ ಹೋಗುತ್ತೆ. ಸೊ ಆ ಥರದ ಒಂದು ಪುಸ್ತಕ ಕೆಲಸ ಮಾಡ್ಲಿಕ್ಕೆ ಕರೆದಾಗ ನಾನು ಸಹಜವಾಗಿ ನಿಗಮದ ಅಧ್ಯಕ್ಷರಿಗೆ ವ್ಯವಸ್ಥಾಪಕ ವಿನಂತಿಸ್ಕೊಂಡೆ, ಸರ್ ನಮ್ಮಲ್ಲಿ ಒಂದು ಶಾಹು ಮಹಾರಾಜರ ಕಾರ್ಯಕ್ರಮ ಯಾಕೆ ಮಾಡಬಾರ್ದು? ನಮ್ಮಲ್ಲಿ ಮರಾಠ ಮಂಡಳ ದೊಡ್ಡದಿದೆ, ಮರಾಠ ಜನ ಜಾಸ್ತಿ ಇದ್ದಾರೆ. ನನಗೆ ಭಾಳ ಒಂದು 10 ವರ್ಷ ಕೆಳಗೇನೆ ಮರಾಠ ಬ್ಯಾಂಕ್ ಇದೆ ನೋಡ್ರಿ, ಆ ಬ್ಯಾಂಕ್ನಿಂದ 1.5 ಲಕ್ಷ ರೂಪಾಯಿ ಕೊಟ್ಟು ಒಂದು ದತ್ತಿ ಉಪನ್ಯಾಸ ಇಟ್ಟಿದ್ದಾರೆ ನಮ್ಮಲ್ಲಿ. ನಾನೇ ರಿಕ್ವೆಸ್ಟ್ ಮಾಡಿದಾಗ ಮಾರುತಿ ಮಾಲೆಯವರು ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅದನ್ನು ದತ್ತಿ ಉಪನ್ಯಾಸ ಇಟ್ಟಿದ್ದಾರೆ. ಸೊ ಸ್ಪಿರಿಟೆಡ್ ಇದ್ದಾರೆ, ನಮ್ಮಲ್ಲಿ ಕಾರ್ಯಕ್ರಮ ಮಾಡಿದಾಗ ಅಧ್ಯಕ್ಷರು ಮತ್ತು ಪಾಗೋಜರು ಒಪ್ಪಿ ಒಂದಷ್ಟು ದುಡ್ಡು ಕೊಟ್ಟು ಕಳಿಸಿದ್ರು. ಆ ಪ್ರಯುಕ್ತ ಈ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ. ನಮ್ಮ ದೊಡ್ಡ ಪರಂಪರೆ ಇದೆ, ಸಮಾಜಮುಖಿಯಾಗಿ ಆಲೋಚನೆ ಮಾಡಿದಂಥವರಲ್ಲಿ ಬುದ್ಧ ಬರ್ತಾನೆ, ಲೋಕಾಯತ ಬರ್ತಾರೆ, ಮಹಾವೀರ ಬರ್ತಾನೆ, ಆಧುನಿಕ ಇತಿಹಾಸ ಕಾಲದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಬರ್ತಾರೆ. ಆ ಪರಂಪರೆ ಬಹಳ ದೊಡ್ಡದಿದೆ. ಕರ್ನಾಟಕವನ್ನ ಮತ್ತು ಮಹಾರಾಷ್ಟ್ರವನ್ನು ಕೇಂದ್ರವಾಗಿಟ್ಟುಕೊಂಡು ಇಡೀ ಅರ್ಧಕ್ಕಿಂತ ಹೆಚ್ಚು ಭಾರತವನ್ನ ಆಳಿದಂಥ ಛತ್ರಪತಿ ಶಿವಾಜಿ ಮಹಾರಾಜರವರಾಗಿರ್ಬೋದು. ತದನಂತರ ಬಹುದೊಡ್ಡ ಕ್ರಾಂತಿ ಮಾಡಿರ್ತಕ್ಕಂಥ ವ್ಯಕ್ತಿ ಛತ್ರಪತಿ ಶಾಹು ಮಹಾರಾಜರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಂಥವ್ರು. ಅಂತಹ ಶಾಹು ಮಹಾರಾಜ್ 1902ರಲ್ಲಿನೇ 50% ಮೀಸಲಾತಿಯನ್ನ ತಾವು ಲೋಕಲ್ ಇರದೇ ಇದ್ರೂ ಕೂಡ ಲಂಡನ್ ನಲ್ಲಿದ್ದೆ ಅಲ್ಲಿಂದ ಆದೇಶ ಮಾಡಿರ್ತಕ್ಕಂಥವ್ರು. ಲಂಡನ್ ಒಬ್ಬ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಅಲ್ಲಿಂದ ಆಲೋಚನೆ ಮಾಡಿ ಆದೇಶ ಮಾಡ್ತಾರೆ. ಅಂದ್ರೆ ನಮ್ಮ ಸಂಸ್ಥಾನ ಚಿಕ್ಕ ಸಂಸ್ಥಾನ ಆಗಿರೋ ಪರವಾಗಿಲ್ಲ, ನಮ್ಮ ಸಂಸ್ಥಾನದಲ್ಲಿ 150% ಹಿಂದುಳಿದ ವರ್ಗದ, ಅಸ್ಪೃಶ್ಯ ವರ್ಗದ ಮಹಿಳೆಯರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಶಾಸನವನ್ನು ತಂದಂತ ಈ ದೇಶದ ಮೊಟ್ಟ ಮೊದಲ ರಾಜ, ದೊಡ್ಡ ರಾಜ. ಅಂತ ದೊಡ್ಡ ಕೆಲಸ ಮಾಡಬೇಕಂತ ಶಾಹು ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ಪ್ರೇರಣೆಯಾಗಿದ್ದಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕರೆದು ತಮ್ಮ ಅರಮನೆ ಕರೆದು ತಮ್ಮ ತಲೆ ಮೇಲೆ ಪೇಟವನ್ನು ಅವರಿಗೆ ತೊಡಸೋ ಮೂಲಕ ಅವರನ್ನು ಗೌರವಿಸ್ತಾರೆ. ಅವ್ರು ಹೇಳ್ತಾರೆ, ಡೆಲ್ಲಿ ಮತ್ತು ನಾಗ್ಪುರ್ ಮತ್ತು ನಾಯಗಾಂವದಲ್ಲಿ 3 ಸಮ್ಮೇಳನಗಳಲ್ಲಿ ಹೇಳ್ತಾರೆ, ಇನ್ನು ಮುಂದೆ ನನ್ನ ಜವಾಬ್ದಾರಿ ಮುಗೀತು, ನನಗಿಂತ ಹೆಚ್ಚಿನ ಕೆಲಸ ಮಾಡ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ತಾರೆ. ಅವ್ರು ನಿಮ್ಮನ್ನ ಬೆಳೆಸ್ತಾರೆ, ನಿಮ್ಮನ್ನು ಉಳಿಸ್ತಾರೆ, ನೀವು ಅವ್ರನ್ನ ನಿಮ್ಮ ನಾಯಕರನ್ನು ಒಪ್ಪಿಕೊಂಡ್ರಿ ಅಂತ ಹೇಳ್ತಕ್ಕಂಥ ದೊಡ್ಡ ವ್ಯಕ್ತಿ ಛತ್ರಪತಿ ಶಾಹು ಮಹಾರಾಜರು. ಆ ಶಾಹು ಮಹಾರಾಜರ ಅರಮನೆಗೆ ಹೋದಾಗ ನನಗೆ ಆ ಮಣ್ಣು ಮುಟ್ಟಿದಾಗ ಮೈ ರೋಮಾಂಚನ ಆಯ್ತು. ನಾನು ಇಲ್ಲಿವರೆಗೂ ಹೋಗಿರ್ಲಿಲ್ಲ ಅಲ್ಲಿ, ಆದ್ರೆ ಅಂಥದ್ದೊಂದು ಮಣ್ಣು ಈ ನೆಲದಲ್ಲಿ ಇದೆಯಲ್ಲ ಅಂತ ಹೇಳಿ ಅಲ್ಲಿ ಹೋದಾಗ ಅಲ್ಲಿ ಜನ ನೋಡೋದು ಬರೋದು ಬಹಳ ಖುಷಿ ಅನಿಸ್ತು. ಅಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೊಡ್ಡ ಶಕ್ತಿಯಾಗಿ ನಿಂತ್ರಲ್ಲ. ಮತ್ತೆ ಇವತ್ತು ಛತ್ರಪತಿ ಶಾಹು ಮಹಾರಾಜರು ರಿಸರ್ವೇಶನ್ ತಂದ್ರು ಅನ್ನೋ ಕಾರಣಕ್ಕಾಗಿ ಬಹುತೇಕ ಮಹಿಳೆಯರು ಹಿಂದುಳಿದ ವರ್ಗದಲ್ಲಿ ನನ್ನಂಥವ್ರು, ಜಕ್ಕಪ್ಪನವ್ರು ಸರ್ ಅಂತವರು ಒಂದು ರಿಸರ್ವೇಶನ್ ಅಂಡರ್ದಲ್ಲಿ ಬರುವಂತ ಸಾಧ್ಯತೆ ಆಯ್ತು. ಆ ತತ್ವವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅಳವಡಿಸಬೇಕಾಯ್ತು. ಯಾವುದನ್ನ ಶಾಹು ಮಹಾರಾಜರು ತಮ್ಮ ಅರಮನೆಯಲ್ಲಿ ಮಾಡಿದ್ರು ಸಣ್ಣ ಸಂಸ್ಥಾನದಲ್ಲಿ, ಅದೆಲ್ಲವನ್ನ ಯಾವುದನ್ನು ಜ್ಯೋತಿಬಾ ಫುಲೆ ಅವರು ಸಮಾಜ ಸೇವೆ ಮಾಡಿ ಸತ್ಯಶೋಧ ಸಮಾಜದ ಮೂಲಕ ಮಹಿಳೆಯರಿಗೆ ಶಿಕ್ಷಣ, ಅಸ್ಪೃಶ್ಯ ಮಕ್ಕಳಿಗೆ ಶಿಕ್ಷಣ ಇದೆಲ್ಲ ಮಾಡಿದ್ರು. ಆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧನಿಂದ ಹಿಡ್ಕೊಂಡು ಬಸವಣ್ಣನ ಚಿಂತನೆಯನ್ನು ಓದಿದ್ರು, ಬಟ್ ಪಕ್ಕ ಅಷ್ಟು ಓದಿರ್ಲಿಲ್ಲ. ಆದ್ರೆ ಇಡೀ ಭಾರತದ ಎಲ್ಲ ಪ್ರಗತಿಪರ ಚಿಂತನೆಯನ್ನ ಬಹಳ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾಹು ಮಹಾರಾಜರಿಗೂ ಸಂವಿಧಾನದಲ್ಲಿ ಗೌರವ ಕೊಟ್ಟರು, ಜ್ಯೋತಿಬಾ ಫುಲೆ ದಂಪತಿಗಳಿಗೂ ಸಂವಿಧಾನದ ಗೌರವ ಕೊಟ್ಟರು, ಬುದ್ಧನ ಚಿಂತನೆಗಳನ್ನು ಸಂವಿಧಾನದ ಗೌರವ ಕೊಟ್ಟರು. ಇಡೀ ಮತ್ತೆ ಕಬೀರ್ ಅವರ ಆಲೋಚನೆಗಳು ಕೂಡ ಸಂವಿಧಾನದ ಗೌರವ ಕೊಡುವ ಮೂಲಕ ಇಡೀ ಜಾತ್ಯತೀತ ನೆಲೆಯ ಒಂದು ದೊಡ್ಡ ಸಂವಿಧಾನವನ್ನು ಕೊಡುವ ಮೂಲಕ ಭಾರತದ ಸಮಗ್ರ ಜನತೆಗೆ ಅಭಿವೃದ್ಧಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಆಗ್ತಾರೆ. ಅದರ ಹಿಂದಿನ ಶಕ್ತಿ ಬುದ್ಧ, ಬಸವ, ಪೆರಿಯಾರ್, ಲೋಹಿಯಾ ಮತ್ತು ನಮ್ಮ ಶಾಹು ಮಹಾರಾಜ್ ಇವರೆಲ್ಲರೂ ಇದ್ರು ಅನ್ನೋದನ್ನು ಬಹಳ ಮುಖ್ಯವಾಗಿ ಪ್ರಜ್ಞಾವಂತರಾದ ನಮಗೆ ಅದು ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ, ಕನ್ನಡ ಅಧ್ಯಯನ ಸಂಸ್ಥೆ ಅದರ ಅಂಗವೇ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಮಾನ್ಯ ಕುಲಪತಿಗಳ, ಮಾನ್ಯ ಕುಲ ಸಚಿವರ ನೇತೃತ್ವದಲ್ಲಿ ಇಂಥದೊಂದು ಕಾರ್ಯಕ್ರಮ ಆಗ್ಬೇಕು. ಮತ್ತು ಶಾಹು ಮಹಾರಾಜರ ಬಗ್ಗೆ ಅವರ ಒಟ್ಟು ಸಾಧನೆಗಳೇನು, ಶಿವಾಜಿ ಮಹಾರಾಜರು ಮಾಡಿದ್ದೇನು, ಮರಾಠ ಸಮುದಾಯ ಭಾರತ ದೇಶಕ್ಕೆ ಏನನ್ನು ಕಂಟ್ರಿಬ್ಯೂಟ್ ಮಾಡಿದೆ, ಸಾಮಾಜಿಕವಾಗಿ ರಾಜಕೀಯವಾಗಿ ಏನ್ ಕಂಟ್ರಿಬ್ಯೂಟ್ ಮಾಡಿದೆ ಅನ್ನೋದನ್ನ ಒಂದು ಸಮಾರಂಭ ಮಾಡುವ ಮೂಲಕ ಅರ್ಥ ಮಾಡ್ಕೊಳ್ಬೇಕು, ಅರ್ಥೈಸ್ಕೊಳ್ಬೇಕು ಅನ್ನೋ ನೆಲೆಯೊಳಗೆ ಪ್ರೊಫೆಸರ್ ಮಲ್ಲೇಬ್ರಹ್ಮ ಸರ್, ಪಾಗೋಜಿ ಅವರು, ನಮ್ಮ ನಿಗಮದ ಮರೇಜರಾವ್ ಅಧ್ಯಕ್ಷರು ಇವರೆಲ್ಲರೂ ಶೆಟ್ಟಿ ಕಾರ್ಯಕ್ರಮ ಮಾಡಬೇಕು ಅಂದಾಗ ನಾನು ಈ ಹುಡುಗರು ಪ್ರವೇಶ ನಡೀತಾ ಇದೆ, ಹುಡುಗರು ಇಲ್ಲ ಅಂತ ಅನ್ಕೊಂಡಿದ್ದೆ. ಅದ್ರ ಸಂತೋಷ್ ಸರ್ ವಿಷಯವರೇ ಈ ಮರಾಠ ಸಮುದಾಯದ 60-70 ಹೆಚ್ಚು ಜನ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ತುಂಬಿದ್ದಾರೆ. ಸೊ ಇಂಥದ್ದೊಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇಲ್ಲಿ ನಡೆದ ಕಾರ್ಯಕ್ರಮ ಭಾಷಣಗಳನ್ನು ಕೂಡ ನಾವು ನಮ್ಮ ವಿಠಲ್ ಗಾಯಕ್ವಾಡ್ ಮಾತಾಡ್ಕೊಂಡು ಸರ್ ಜೊತೆ ಮಾತಾಡ್ಕೊಂಡು ಲೇಖನಗಳನ್ನ ಮತ್ತೆ ನಿಗಮದಿಂದ ಸಾಧ್ಯ ಆದರೆ ಮುದ್ರಣ ಮಾಡೋ ಪ್ರಯತ್ನ ಮಾಡ್ತೀವಿ. ನಾನು ನಿಗಮದ ಅಧ್ಯಕ್ಷರಲ್ಲಿ ಸಣ್ಣ ವಿನಂತಿ ಇದೆ.
ನಮ್ಮಲ್ಲಿ ಒಂದು ದತ್ತಿ ಉಪನ್ಯಾಸ ಮರಾಠ ನಿಗಮ ಬ್ಯಾಂಕ್ನವ್ರು ಕೊಟ್ಟಿದ್ದಾರೆ, ಸಮುದಾಯದವ್ರು ಕೊಟ್ಟಿದ್ದಾರೆ. ನಿಗಮಕ್ಕೆ ಏನಾದರೂ ದುಡ್ಡಿದ್ರೆ ಬಹಳ ಸಣ್ಣ ಕೆಲಸ. ಶಾಹು ಮಹಾರಾಜರ ಮೇಲೆ ಒಂದು 2-3 ಡಿಪಾರ್ಟ್ಮೆಂಟ್ ಮಹಿಳೆಯರಿಗೆ ಮತ್ತು ಹಿಂದುಳಿದ ವರ್ಗದ ಅಸ್ಪೃಶ್ಯ ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ಯಾರು ಮಾಡ್ತಾರೋ ಅವ್ರಿಗೆ ಚಿನ್ನದ ಪದಕ ವಿಶ್ವವಿದ್ಯಾಲಯಕ್ಕೆ ಇಟ್ಟರೆ, ಶಾಹು ಮಹಾರಾಜರಿಗೆ ಕಾಲಾಂತರ ಕಾಲ ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ನೆನಪಿಸ್ತಾರೆ. ಆ ಕಾರಣಕ್ಕಾಗಿ ಚಿನ್ನದ ಪದಕಗಳು 2-3 ಕನ್ನಡ ವಿಭಾಗಕ್ಕೆ, ಸೈನ್ಸ್ ವಿಭಾಗಕ್ಕೆ, ಸಮಾಜ ವಿಜ್ಞಾನ ವಿಭಾಗಕ್ಕೆ, ಕಾಮರ್ಸ್ ಒಂದು 5-6 ಫ್ಯಾಕಲ್ಟಿ ಇದಾವೆ. 5-6 ಫ್ಯಾಕಲ್ಟಿಗೆ ಎಷ್ಟು 1 ಲಕ್ಷ 1,20,000 ಇದೆ. ಒಂದು 5-6 ಫ್ಯಾಕಲ್ಟಿಗೆ ನಿಗಮ ಇಟ್ಟರೆ ಶಾಹು ಮಹಾರಾಜರ ಹೆಸರಲ್ಲೇ ಪ್ರತಿ ವರ್ಷ ವಿಶ್ವವಿದ್ಯಾಲಯ ಇರುವವರೆಗೂ ಅವರ ಹೆಸರನ್ನ ಸ್ಮರಣೆ ಮಾಡ್ತಾರೆ. ಆ ವಿದ್ಯಾರ್ಥಿಗಳ ಪ್ರೇರಣೆ ಆಗ್ತದೆ. ಆ ನಿಟ್ಟಿನಲ್ಲಿ ಅಧ್ಯಕ್ಷರು ಆಲೋಚನೆ ಮಾಡಬೇಕು. ಮತ್ತು ಪ್ರತಿ ವರ್ಷ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಭಾಗದಲ್ಲಿ ಮರಾಠ ಜನಾಂಗ, ನಮ್ಮ ಬಸವ ಕನ್ನಡದ ಸಾಕಷ್ಟು ಜನ ಇದ್ದಾವೆ. ಈ ಭಾಗದಲ್ಲಿ ದೊಡ್ಡ ಸಂಖ್ಯೆ ಇದೆ. ಅದಕ್ಕೆ ಪ್ರತಿ ವರ್ಷ ವಿಶ್ವವಿದ್ಯಾಲಯದಲ್ಲಿ ಈ ರೀತಿಯ ಒಂದು ವಿಚಾರ ಸಂಕಿರಣ, ಇದು ಸಾಮಾನ್ಯವಾಗಿ ಸಣ್ಣದಾಯಿತು, ಒಂದು ರಾಷ್ಟ್ರೀಯ ಮಟ್ಟದ, ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಮಾಡಲಿಕ್ಕೆ ನಿಗಮ ನಮ್ಮ ಜೊತೆ ನಿಂತು, ನಾನು ವಿಶ್ವವಿದ್ಯಾಲಯ ಕುಲಪತಿ ಪರವಾಗಿ ಹೇಳ್ತೀನಿ, ನಾವು ನಿಮ್ಮ ಜೊತೆ ಇರ್ತೀವಿ, ಕುಲಸಚಿವರು ಇಲ್ಲೇ ಇದ್ದಾರೆ. ಆ ನಿಟ್ಟಿನಲ್ಲಿ ತಾವು ಆಲೋಚನೆ ಮಾಡ್ರಿ, ನಮಗೆ ಬೆಂಬಲಿಸಿ. ನಮಗೆ ಬಹಳ ಮುಖ್ಯವಾಗಿ ಇವತ್ತಿನ ದುರಿತ ಕಾಲದಲ್ಲಿ ಸಾಮಾಜಿಕವಾಗಿ ಧರ್ಮಗಳು ಮತದ ರೀತಿಯಲ್ಲಿ ನಮ್ಮ ನಡುವೆ ಸಂಘರ್ಷಗಳು ಹುಟ್ಟಾಗ್ತಾ ಇದ್ದಾವೆ. ದಯೆ ತೋರ್ಬೇಕು ಧರ್ಮ. ಬಸವಣ್ಣ ಹೇಳ್ದ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ದ. ಅದ್ರ ದುರಾದೃಷ್ಟಿ ಇವತ್ತು ದಯೆ ಬಿಟ್ಟು ಜನರನ್ನ ದಯನೇ ಸ್ಥಿತಿ ತರುವಂತಹ ಕೆಲಸ ಧರ್ಮಗಳು, ಧರ್ಮ ನಂಬ್ಕೊಂಡು ಕೆಲ ಮೌಢ್ಯತೆಯನ್ನು ನಂಬ್ಕೊಂಡವ್ರು ಮಾಡ್ತಾ ಇದ್ದಾರೆ. ಅಂಥವ್ರ ನಡುವೆ ಶಾಹು ಮಹಾರಾಜರನ್ನು ತಗೊಂಡು ಹೋಗ್ಬೇಕಾಗಿದೆ. ಅಂಥವ್ರ ನಡುವೆ ಜ್ಯೋತಿಬಾ ಫುಲೆ ಅವರು ತಗೊಂಡು ಹೋಗ್ಬೇಕಾಗಿದೆ. ಅಂಥವ್ರ ನಡುವೆ ಸಾವಿತ್ರಿಬಾ ಫುಲೆ ಅವರು ತಗೊಂಡು ಹೋಗ್ಬೇಕಾಗಿದೆ. ಅಂಥವ್ರ ನಡುವೆ ಅಂಬೇಡ್ಕರ್ ಅವರು ತಗೊಂಡು ಹೋಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಪೀಠ ಅಥವಾ ನಿಗಮ ಈ ನಿಟ್ಟಿನಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳು, ನಮ್ಮ ವಿಶ್ವವಿದ್ಯಾಲಯ ಮಾಡಿದ ಹಾಗೆ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳು ಇಂಥ ವಿಚಾರಶೇಖರಣೆ ಮಾಡೋ ಮೂಲಕ ಸಮಾಜದಲ್ಲಿ ಪ್ರಗತಿಯನ್ನು ಮೂಡಿಸಲಿಕ್ಕೆ ನಿಗಮ ಮುಂದಾಗಬೇಕು ಅಂತ ಹೇಳ್ತಾ, ಮತ್ತೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಬೆಂಬಲಿಸಬೇಕು ಅನ್ನೋ ಮಾತು ಹೇಳಿದ್ರೆ, ಈಗ ನಮ್ಮ ಜಕಪ್ ಸರ್ ಬರುವಾಗ ಹೇಳಿದ್ರು, ನಾನು ಒಂದು ಮಾತು ತಂದೆ, ಅದು ಹೊಗಳಿಕೆ ಅಲ್ಲ, ಹೈಲಿ ಇಂಟೆಲೆಕ್ಚುವಲ್ ಅಂತ ಹೇಳಿ. ಎಲ್ಲ ರಾಜಕಾರಣಿಗಳು ಸಾಹಿತ್ಯಿಕ ಸಾಂಸ್ಕೃತಿಕ ಮನಸ್ಥಿತಿ ಹೊಂದವ್ರು ಇರಲ್ಲ. ನಮ್ಮಲ್ಲಿ ಒಂದಷ್ಟು ಎಂ ಪಿ ಪ್ರಕಾಶ್ ಅವರು, ವೀರಪ್ಪ ಮೊಯ್ಲಿ ಅವರು, ಇತ್ತೀಚೆಗೆ ನಮ್ಮ ಧರ್ಮ ಸಾಹಿತ್ಯದ ಖರ್ಗೆ ಸಾಹೇಬ್ ಬಹಳ ಇಟ್ಕೊಂಡು ಖರ್ಗೆ ಸಾಹೇಬರು, ಪ್ರಿಯಾಂಕ್ ಅವರು, ಇಲ್ಲಿ ಅನೇಕ ಜನ ಇದ್ದಾರೆ. ಅಂಥದ್ರಲ್ಲಿ ಜಕಪ್ಪನವ್ರು ನಾನು ಸುಮಾರು 40 ವರ್ಷ ನೋಡ್ತಾ ಇದ್ದೆ. ತುಂಬಾ ಹೈಲಿ ಇಂಟೆಲೆಕ್ಚುವಲ್ ಮನುಷ್ಯ, ಓದುಗರು, ಚಿಂತಕರು, ಭಾಷಣಕಾರರು, ಸಂಘಟಕರು, ಮತ್ತೆ ಯಾವುದೇ ಪುಸ್ತಕಗಳು ಅದನ್ನು ಓದಿ ಅಭಿಪ್ರಾಯ ಹೇಳ್ತಕ್ಕಂಥ ಮನಸ್ಸಿಗೆ ಇರ್ತಕ್ಕಂಥ ಅವರು. ಇತ್ತೀಚೆಗೆ ಹೊಸದಾಗಿ ನಮ್ಗೆ MLC ಆಗಿರೋದು ಒಂದು ಶಕ್ತಿ ಬಂದಂಗೆ ಆಗಿದ್ರು ಅಧ್ಯಾಪಕರಿಗೆ, ಸಾಹಿತ್ಯ. ಯಾಕೆ ನಮ್ಮ ಧ್ವನಿ ಅವ್ರ ಮೂಲಕ ಹೋಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ಸೊ ಅಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಶಾಲೆಯನ್ನ, ವಸತಿ ನಿಲಯವನ್ನ ಧಾರವಾಡದಲ್ಲಿ ನಡೆಸ್ತಾ ಇದ್ರು. ಬಸಲಿಗಪ್ಪ ನಂತರ, ಖರ್ಗೆ ಅವ್ರ ನಂತರ ಅದನ್ನ ಹೆಗಲು ಮೇಲೆ ಹೊತ್ಕೊಂಡು ನಡೆಸ್ತಾ ಇರ್ತಕ್ಕಂಥ ಜಕಪ್ಪನವರು. ಅವ್ರು ಬಂದಿರೋದ್ರಿಂದ ಅವ್ರು ಹೇಳಿದ ಮಾತು ಅವ್ರಿಗೆ ಹೇಳ್ತೀನಿ, ತಾವು ದಯವಿಟ್ಟು ಸರ್ಕಾರಕ್ಕೆ ಹೇಳಿ, ಪಾರ್ಲಿಮೆಂಟ್ ಬುದ್ಧಿಸ್ಟ್ ಅಧ್ಯಯನ ಸಂಸ್ಥೆಗೆ ಮಂತ್ರಿಗಳಿಗೆ ಮಾತು ಕೇಳ್ತಾರೆ, ನಮ್ಗೆ ಒಂದಿಷ್ಟು ದುಡ್ಡು ಕೊಡಿಸಿ. ಯಾಕಂದ್ರೆ ನಮ್ಮಲ್ಲಿ ಮುದ್ರಣ ಮಾಡ್ಲಿಕ್ಕೆ ವರ್ಕ್ಸ್ ಜಾಸ್ತಿ ಇದೆ, ಪುಸ್ತಕಗಳು. ನಮ್ಮ ಸರ್ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಫಸ್ಟ್ ಇನ್ ಕರ್ನಾಟಕ ಕನ್ನಡ, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಬೌದ್ಧ ಸಂಪುಟಗಳನ್ನು ಮಾಡಿದ್ದೀವಿ. ಇಡೀ ರಾಜ್ಯದ ಮಲಪ್ರಭು ನೇತೃತ್ವದಲ್ಲಿ 6 ಸಂಪುಟ ಮಾಡಿದ್ದೀವಿ. ರಾಜ್ಯದ ಯಾವ ವಿಶ್ವವಿದ್ಯಾಲಯ ಮಾಡಿಲ್ಲ, ಕಡಿಮೆ ಹಣ ಇತ್ತು ಅದರಲ್ಲಿ ಮಾಡಿದ್ದೀವಿ. ಸೊ ಅದಕ್ಕೆ ಈ ಜಕಪ್ಪನವರು ಸ್ವಲ್ಪ ಶಕ್ತಿ ಇದೆ. ಅವರು ವಿಧಾನಸೌಧದಲ್ಲಿ ಇರ್ತಾರೆ, ಪರಿಷತ್ನಲ್ಲಿ ಇರ್ತಾರೆ, ಸರ್ಕಾರದಲ್ಲಿ ಇರ್ತಾರೆ. ನಮಗೆ ಪಾರ್ಲಿಮೆಂಟ್ ಬುದ್ಧಿಸ್ಟ್ ಸ್ಟಡೀಸ್ಗೆ ಸಹಾಯ ಮಾಡಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ. ಕುಲಪತಿಗಳ ಕುಲಸಚಿವರ ಮೂಲಕ ಪತ್ರ ತಗೊಂಡು ಬಂದು ತಮಗೆ ಕೊಡ್ತೀನಿ ಸರ್. ನಮಸ್ಕಾರ ಸರ್. ತಮಗೆ ಅದಕ್ಕೆ ಇಷ್ಟು ಪ್ರಾಸ್ತಾವಿಕ ಸಾಕು ಅನಿಸ್ತದೆ. ಇನ್ನು ಮುಂದೆ ಕಾರ್ಯಕ್ರಮ ನಡೀಲಿ ಅಂತ ಹೇಳಿ ಅನ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗಾ ಮತ್ತು ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮರಾಠ ರಾಜಮಂತ್ರಿಗಳು ಹಾಗೂ ರಾಜಋಷಿ ಛತ್ರಪತಿ ಶಾಹು ಮಹಾರಾಜರ ಸಮಾಜ ರಾಜಕೀಯ ಚಿಂತನೆಗಳ ಒಂದು ದಿನದ ವಿಚಾರ ಸಂಕಿರಣದಲ್ಲಿ ನಾನು ಬಹಳ ತುಂಬಾ ಅಭಿಮಾನದಿಂದ ಉದ್ಘಾಟಿಸಿದ್ದೇನೆ. ಈ ಸಮಾರಂಭದ ನಮ್ಮವರೇ ಆದಂತ ಶಶಿಕಾಂತ್ ಎಸ್ ಹುಡುಕೇರಿ ಅವರೇ, ಮುಖ್ಯ ಅತಿಥಿಗಳಾಗಿರುವಂತಹ ನನ್ನ ಆತ್ಮೀಯ ಸಹೋದರ ಗಡದರಿ ಹನುಮಂತಪ್ಪನ ಮಗ ಮನೋಜಿರಾಯ್ ಅವರವರೇ, ಮತ್ತು ನಮ್ಮ ಗುರುಗಳಾದಂಥ ಮಲ್ಲೇಶ್ವರ ಜಿ ವೆಂಕಟೇಶ್ವರರೇ, ಸ್ನೇಹಿತರು, ತುಂಬಾ ಅದ್ಭುತ ಸಾಹಿತಿಗಳಾದಂಥ ಎಚ್ ಟಿ ಪೋತೆ ಅವರೇ, ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ರಮೇಶ್ ಲಂಡನ್ಕರ್ ಅವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಾನೇನು ಮರಾಠ ಸಮಾಜದ ಹಿರಿಯರನ್ನಾಗಿಲ್ಲ, ಶಾಹು ಮಹಾರಾಜರ ಅಭಿಮಾನಿಗಳೇ, ತಾಯಂದಿರೇ ಮತ್ತು ವಿದ್ಯಾರ್ಥಿಗಳೇ, ನನಗೆ
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಹೆಮ್ಮೆನಿಸಿದೆ. ನಾನು ಶಾಹು ಮಹಾರಾಜರ ಬಗ್ಗೆ ಭಾವನಾತ್ಮಕವಾದಂಥ ಸಂಬಂಧ ಇಟ್ಕೊಂಡಂತನು, ಶಿವಾಜಿಯವರ ಬಗ್ಗೆ ಭಾವನಾತ್ಮಕವಾದಂಥ ಬಹುಶಃ ಇಲ್ಲಿ ಒಂದು ದಿನದ ಈ ಸೋಶಿಯೋ ರಾಜಕೀಯ ಚಿಂತನೆಗಳಲ್ಲಿ ಮರಾಠ ರಾಜ್ಯೋದಯ ಅಲ್ಲ, ಅದು ಸ್ವರಾಜ್ಯ ರಾಜ್ಯೋದಯ. ಮರಾಠರು ಅಂದ್ರೆ ಸ್ವರಾಜ್ಯ ಪ್ರಿಯರು, ಅವ್ರು ಯಾವತ್ತೂ ಜಾತಿಗೆ ಅಂಟಿಕೊಂಡ ಅಂತ ಸಮಾಜ ಇಲ್ಲ ಅಂತ ನಾನು ಭಾವಿಸ್ತೇನೆ. ನನಗೆ ಶಿವಾಜಿ ಪರಿಚಯ ಆಗಿದ್ದು ಹೇಗೆ ಅಂದ್ರೆ, ನಾನು ಸುಮ್ಮನೆ ಶಿವಾಜಿ ಮುಖ ನೋಡ್ಕೊಂಡು ಶಿವಾಜಿ ಅಂತಿದ್ದೆ ಹೊರತಾಗಿ ನನಗೆ ನಿಜವಾದಂತ ಶಿವಾಜಿ ಪರಿಚಯ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಶಿವಾಜಿಯ ಪಟ್ಟಾಭಿಷೇಕ ಪುಸ್ತಕ. ನನಗೆ ಓದಿದಾಗ ಆ ಶಿವಾಜಿಯ ಯಾಕೆ ಪಟ್ಟಾಭಿಷೇಕ ಆಗ್ಲಿಲ್ಲ, 2 ಸಲ ಪಟ್ಟಾಭಿಷೇಕ ಯಾಕಾಯ್ತು, ಯಾಕೆ ಬ್ರಾಹ್ಮಣರು ಮನುವಾದಿಗಳು ಅವ್ರನ್ನ ಪಟ್ಟಾಭಿಷೇಕ ಮಾಡ್ಲಿಕ್ಕೆ ತಿರಸ್ಕಾರ ಮಾಡಿದ್ರು, ಯಾಕೆ ಆಗಬಟ್ಟ ಬಂತ, 2 ಸಲ ಯಾಕೆ ಅವನು ಅರಮನೆ ಸುಡ್ತು, ಕುದುರೆ ಲಾಳ ಸಿಡ್ತು ಅನ್ನೋಂಥದ್ದು ನಾನು ತಲೆ ಕೆಡಿಸಿದ ತಕ್ಷಣ ಇನ್ನೊಂದು ಮಾಹಿತಿ ನನಗೆ ಬಂದದ್ದು ಏನಂದ್ರೆ, ಸಾಹು ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದೇಶದಲ್ಲಿ ಓದಿ ಬಂದ ತಕ್ಷಣ ಇಷ್ಟು ಓದಿ ಬಂದ ನಾವು ಮಹಾರುಡ ಅಂತ ಹೇಳಿ ಅವ್ರ ಮನೆಗೇನೆ ಹೋಗುವಂತದ್ದು, ಕುತ್ಕೊಳ್ಳೋಕೆ ಕುರ್ಚಿ ಇದ್ದಿಲ್ಲ, ದೊಡ್ಡ ದೇಹ, ಆ ಪರ್ಸನ್ ಮೇಲೆ ಕುತ್ಕೊಂಡು ದಯ ಬಾರಪ್ಪ ನೀನು ಇಷ್ಟು ಓದಿಬಿಟ್ಟಿದೀಯಾ ಅಂತ ಹೇಳಿ ಅವ್ರು ಪ್ರೀತಿ ಮಾಡುವಂಥದ್ದು. ಮುಂದೆ ನೀನು ಮಾಡ್ಬೇಕಂತಿದೆಯಾ ಅಂತಂದು, ಇಲ್ಲ ನನಗೆ ಬ್ಯಾರಿಸ್ಟರ್ ಅಧ್ಯಯನ ಅರ್ಧ ಮಾಡಿ ಬಂದಿದ್ದೇನೆ, ಅದನ್ನು ಓದ್ಬೇಕನ್ನ ಆಸೆ ಇದೆ ಅಂತ ಹೇಳಿದಾಗ, ನಿನ್ಗೆ ಏನು ಓದೋದು ಹೇಳು ನಾನು ಕೊಡ್ತೇನೆ ಅಂತ ಹೇಳಿ, ಅದ್ರ ಜೊತೆಗೇನೆ 541 ರಾಜ ಮಹಾರಾಜರ ಏನು ಚೇಂಬರ್ ಆಫ್ ಪ್ರಿನ್ಸಸ್ ಇತ್ತು, ಅದ್ರ ಅಧ್ಯಕ್ಷರು. ಇದು ಆಂಟಿಗೋ ಚೇಂಬರ್ಸ್ನ ರಿಫಾರ್ಮ್ಸ್ ನಲ್ಲಿ ಒಂದಿಷ್ಟು ತಪ್ಪುಗಳು ಬಂದಿದ್ದೇವೆ, ಅದ್ರ ಪರವಾಗಿ ನೀನು ವಾದ ಮಾಡಬೇಕು ಅಂತ ಅಂಬೇಡ್ಕರ್ನ ಕಳಿಸ್ತಾರೆ. ನೀನು ದುಡ್ಡು ತಗೊಂಡೋಗು, ಅದೊಂದು ವಾದ ಮಾಡಿ ನೀನು ಓದ್ಕೊಂಡ್ಬಿಡು ಅಂತ ಹೇಳಿ ಅಂಬೇಡ್ಕರ್ ಅದ್ರ ಪರವಾಗಿ ವಾದ ಮಾಡಕ್ ಹೋಗ್ತಾರೆ. ಅವ್ರ ವಾದವನ್ನ ಮೆಚ್ಚಿಕೊಂಡಂತ ಬ್ರಿಟಿಷರ್ ಏನ್ ಮಾಡ್ತಾರೆ, ನಿಮಗೆ ಯಾವ ಕೆಲಸ ಬೇಕು ಕೇಳೋತಾರೆ. ನನಗೆ ಓದಕ್ ಬಂದಿದ್ದೇನೆ, ಶಾಹು ಮಹಾರಾಜರು ನನಗೆ ಓದಕ್ ಕಳಿಸಿದ್ದಾರೆ ಅಂತ ಹೇಳಿ ಕೊಟ್ಟಂತ ಆಹ್ವಾನವನ್ನು ತಿರಸ್ಕಾರ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ಯಾರಿಸ್ಟರ್ ಆಗಿ ಬರೋ ಸಂದರ್ಭದಲ್ಲಿ ನಾನು ನೆನೆಸಿಕೊಂಡಾಗ, ಬಹುಶಃ ಈ ಮರಾಠ ಸಮಾಜದ ಉಪಕಾರ ಈ ಮಹಾ ಸಮುದಾಯದ ಮೇಲೆ ಅಥವಾ ದಲಿತ ಸಮುದಾಯದ ಮೇಲೆ ಅಥವಾ ಈ ಸಾಮಾಜಿಕ ನ್ಯಾಯದ ಮೇಲೆ ಇದು ಅನ್ನೋಂಥ ಉಪಕಾರವನ್ನ ನಾನು ನೆನೆಸ್ಕೊಳ್ಳಿಕ್ಕೆ ಬಂದಿದ್ದೇನೆ. ಅವರು ಇಲ್ಲಿ ಶಾಹು ಮಹಾರಾಜರ ಬಗ್ಗೆ ಚಿನ್ನದ ಪದಕ ಇಡಬೇಕು ಅಂತಾನೆ ಹೇಳಿದ್ರಿ, ಆದ್ರೆ ಶಾಹು ಮಹಾರಾಜರ ಉಪಕಾರ ನನ್ನ ಮೇಲೆ ಬಾಳದೆ, ನನ್ನ ಸಮಾಜದ ಮೇಲೆ ಬಾಳದೆ. ಚಿನ್ನದ ಪದಕಕ್ಕೆ ಎಷ್ಟು ಖರ್ಚು ಬರ್ತದೆ ನಾನು ಕೊಡ್ತೀನಿ ಅಂತ ಹೇಳಿದ್ರು, ನಮ್ಮೆಲ್ಲ ಉಪಕಾರ ಮಾಡಿದೆ ಅಲ್ವಾ. ಮನೋಜಿಗಾರು ನಮ್ಮ ಗಡ್ಡದಲ್ಲಿ ಇರ್ತದೆ, ಗಡ್ ವಾಟ್ ಇಸ್ ಗಡ್ ಇಸ್ ಅ ಫೋರ್ಟ್, ಆ ಕೋಟೆ ಕಾಯೋ ಗಡ್ಡದಲ್ಲಿ. ನನಗೆ ಅವರು ಬಹಳ ಸ್ನೇಹಿತ, ಯಾಕಂದ್ರೆ ನಾನು ಹರಿಹರದ ಕೆನರಾ ಬ್ಯಾಂಕ್ ಹೋದಾಗ ಇವತ್ತು ನಾನು ಬಹಳ 20 ವರ್ಷದ ಇವ್ರ ಮಧ್ಯಾಹ್ನಕ್ಕೆ ನಮ್ಗೆ ಅವಾಗ ನಾನು ಬರೀತು. ಆ ರಾಜಕಾರಣ ಅವರ ಅಪ್ಪ ಏನ್ ಮಾಡ್ತಿದ್ರು ಗೊತ್ತಾ, ಅಲ್ಲಿ ಪುರಸಭೆಯಲ್ಲಿ ಕಾಯಂ ಇವರಪ್ಪನೇ ಅಧ್ಯಕ್ಷ. ರಾಜಕಾರಣ ಏನ್ ಮಾಡ್ತಿದ್ರು ಅಂದ್ರೆ, ತಿನ್ನೋರೆಲ್ಲ ಒಂದು ಪಾರ್ಟಿ ಅಂತ, ತಿನ್ನೋರಂದ್ರೆ ಮಾಂಸಾಹಾರಿಗಳ ಒಂದು ಪಾರ್ಟಿ. ಹರಿಹರದಲ್ಲಿ ಮಾಂಸಾಹಾರಿಗಳು ಒಂದು ಪಾರ್ಟಿ ಅಂತಂದಾಗ ಎಲ್ಲಾರು ಸೇರಿದ್ರು. ಶಶಿಕಾಂತ್ ನಮ್ ಕಡೆ ಕುರುಬರು ಬಹಳ ಶೀಲ ಮಾಡ್ತಾರೆ ತಿನ್ನಕ, ಅಲ್ಲಿ ಹರಿಹರದಲ್ಲಿ ಫಸ್ಟ್ ಇರೋರ ಕುರುಬರು, ಮರಾಠರು, ಚಲವಾದಿಗಳು, ಮಾದ್ರು, ಎಲ್ಲರೂ ತಳವಾದ್ರು ಸಿಕ್ಕಾಪಟ್ಟೆ ಎಲ್ಲಾರನ್ನೂ ಕೂಡ್ಕೊಂಡು ಅದೊಂದು ರಾಜಕೀಯ ಪ್ರಯೋಗ ಮಾಡಿದಂತ ನಮ್ಮ ಹನುಮಂತರಾವ್ ಬಗ್ಗೆ ವಿಶೇಷವಾದಂತ ನಮ್ಗೆ ಗೌರವ ಇರೋದ್ರ. ಮತ್ತೆ ಕೂಡ ಅವತ್ತಿಂದ ನಾನು ಬಸವಲಿಂಗಪ್ಪನವರು ಅದೇ ಊರವರು, ಕೆ ಎಚ್ ರಂಗನಾಥರು ಅದೇ ಊರವರು. ಅದಕ್ಕೆ ಇವತ್ತು ಏನಾಗಿದೆ ಅಂದ್ರೆ, ನಿಮ್ಗೆ ಬಹಳ ಆಶ್ಚರ್ಯ ಏನಂತಂದ್ರೆ, ಹರಿಹರ ಎಲ್ಲಾ ಮಠಾಧೀಶರು ಹೋಗಿ ಹರಿಹರಕ್ಕೆ ಗಂಟು ಬಿದ್ದಾಡ್ಬಿಟ್ರು. ಕುರುಬರು ಮಠಾಧೀಶರು ಅದೇ, ಲಿಂಗಾಯತ ಮಠ, ಹಳವಾರು ಮಠಾಧೀಶರು ಅದ, ಎಲ್ಲ ಮಠಾಧೀಶರು ಅಲ್ಲೇ ಇದ್ದಾಡ್ಬಿಟ್ರು. ಆದ್ರಿಂದ ಮಠಾಧೀಶರ ಕಾರಣದಲ್ಲಿನೂ ಹರಿಹರ ಇವತ್ತು ಬದುಕಿದೆ. ಆದ್ರೆ ಹನುಮಂತರಾಯರು ಮಾಡಿದಂತ ಒಂದು ದೊಡ್ಡ ರಾಜಕೀಯ ಧ್ರುವೀಕರಣ ಇದೆಯಲ್ಲ, ಅದು ಶಿವಾಜಿಯ ಧ್ರುವೀಕರಣ ಅಂತ ನಾನು ಭಾವಿಸ್ತೇನೆ. ನನಗೊಂದು ಅನಿಸುತ್ತೆ, ನಾನು ಪ್ರಾರಂಭದಲ್ಲಿ ನಾನು ಒಂದು 15 ವರ್ಷಗಳ ಹಿಂದೆ 26 ಜೂನ್ ಶಾಹು ಮಹಾರಾಜರು ಹುಟ್ಟಿದ ನಾನು ಆಚರಣೆ ಮಾಡಕ್ ಶುರು ಮಾಡಿದ್ದೆ. ಆಚರಣೆ ಮಾಡಿ ನಾನೇನ್ ಮಾಡ್ತಿದ್ದೆ ಅಂದ್ರೆ, ಸರ್ಜು ಕಾಟ್ಕರ್ ಅಂತ ನಮ್ಮ ಸ್ನೇಹಿತರಿದ್ದಾರೆ, ತುಂಬಾ ಈ ಮಹಾರಾಷ್ಟ್ರದ ಚರಿತ್ರೆಯನ್ನ
ಅದು ಮರಾಠ ಚರಿತ್ರೆ ಅಲ್ಲ, ಅದು ಮಹಾರಾಷ್ಟ್ರದ ಚರಿತ್ರೆ. ನನ್ನ ದೃಷ್ಟಿಯಿಂದ ಅದೊಂದು ಮರಾಠ ಚರಿತ್ರೆ ಅಲ್ಲ, ಬಹುಶಃ ಸಾಮಾಜಿಕ ನ್ಯಾಯದ ಅಭ್ಯುದಯ ಅಥವಾ ಪ್ರಾರಂಭ ಆಗಿದ್ದೇನೆ ಮಹಾರಾಷ್ಟ್ರದಲ್ಲಿ ಅಂತ ನಾನು ಭಾವಿಸ್ತೇನೆ. ಅದ್ರ ಜೊತೆಗೇನೆ ನಾನು ಪ್ರಾರಂಭ ಮಾಡಿದಾಗ ನಾನು ಮಹಾರಾಷ್ಟ್ರದಿಂದ ಸರ್ಕಾರ ಪ್ರಿಂಟ್ ಮಾಡಿದಂಥ ರಾಜರ್ಷಿ ಶಾಹು ಮಹಾರಾಜ್ ಅಂತ 9 ವಾಲ್ಯೂಮ್ಗಳಿದ್ದಾವೆ, ಅವನ್ನೆಲ್ಲ ತರಿಸ್ಬಿಟ್ಟೆ ನಾನು. ಆ ಥರ ಮರಾಠಿಯಲ್ಲಿ ಬಹಳಷ್ಟು ಸಾಹಿತ್ಯ ಇದೆ. ಅದನ್ನ ಸರ್ಜು ಕಾಟ್ಕರ್ ಅವರು ಕನ್ನಡದಲ್ಲಿ ಮಾಡಿದ್ದಾರೆ, ಅದನ್ನು ತಂದು ಓದಿದೆವು. ಸ್ವಲ್ಪ ಓದಿದ ಅನ್ನಿಸ್ತು, ಇವತ್ತಿನ ಸಂಕೀರ್ಣ ವ್ಯವಸ್ಥೆಗೆ ಶಾಹು ಮಹಾರಾಜ್ ಉತ್ತರ ಆಗ್ತಾರೆ, ಶಾಹು ಮಹಾರಾಜನ ಆಲೋಚನೆಗಳು ಉತ್ತರ ಆಗ್ತವೆ, ಶಿವಾಜಿ ಮಹಾರಾಜನ ಉತ್ತರಗಳು ಇಲ್ಲಿ ಬಹಳಷ್ಟು ಪ್ರಸ್ತುತ ಆಗ್ತವೆ ಅನ್ನುವಂಥ ಕಾರಣಕ್ಕೋಸ್ಕರ ನಾ ಶಾವರತ್ನ ಪ್ರಶಸ್ತಿ, ಶ್ರೀರತ್ನ ಪ್ರಶಸ್ತಿ ಕೊಡ್ತಾ ಇದ್ದೆ. ನಾನು ಕೊಡುವಾಗ 10,000 ರೂಪಾಯಿ ಒಂದು ಪದಕ ಮತ್ತು ಶಾಲು ಬಂದೆ. ಒಂದಿಬ್ಬರನ್ನ ಮರಾಠ ಕರೆದು ಹಾಕಿದೆ, 1 ವರ್ಷ ಹಾಕಿದ ತಕ್ಷಣ ಪೇಪರ್ನೇ ಬಂದ್ಬಿಡ್ತದೆ. ಒಂದು 50 ಮಂದಿ ಮರಾಠರು ಫೋನ್ ಮಾಡಿದ್ರು ನನಗೆ, ಏನು ನಾವು ಮರಾಠ ಅಲ್ವಾ ಅಂತ. ನನಗೆ ಗೊತ್ತಿಲ್ಲ ಅಂದೆ. ಅಂದ ತಕ್ಷಣ ಇಲ್ಲ ನಾವು ಮರಾಠ, ನಮಗೂ ಕೊಡ್ಬೇಕು ಅಂತ. ಸಾಲಿದ ಬರಪ್ಪ, ನಿಮ್ಗೆ ರತ್ನ ಪ್ರಶಸ್ತಿ ಕೊಡ್ತೀನಿ, ಆದ್ರೆ ಶಾಹು ಮಹಾರಾಜನ ಮರ್ತದ್ದು ಯಾಕೆ ಅಂತ. ಶಾಹು ಮಹಾರಾಜನ ಮರ್ತದ್ದು ಯಾಕೆ ಅಂತ, ಶಾಹು ಮಹಾರಾಜನ ಅಲ್ವಾ, ಕಾಗಲಿನ ಜಯಸಿಂಗರಾವ್ ಮಗ, ಅವ್ರ ತಾಯಿ ಮುದೋಳದಾಕಿ. ಕನ್ನಡದ ಪ್ರದೇಶದಲ್ಲೇ ಇದೆಲ್ಲ ನಡೆದಂಥದ್ದು. ಅವರು ಏನು ರಾಮರ ವಂಶಸ್ಥರು, ಅವ್ರಿಗೆ ಬರುವಂಥದ್ದು ಕೊಲ್ಲಾಪುರ ಪಟ್ಟ. ಅವ್ರ ಮನ್ಯಾಗ ಎಲ್ಲರೂ ಮದುವೆಯರು. ಇವ್ ರಾಜಾರಾಮನ ತಾರಾಬಾಯಿ ಸಂಬಂಧಿಕರಲ್ಲ, ಜಯಶಂಕರ್ ಅವ್ರ ಕಡೆಗೆ 14 ವರ್ಷದ ಆನಂದಿಬಾಯಿ, ಶಿವಾಜಿ ಮಹಾತ್ಮೆ ರಾಜನ ಮಡದಿ, 14 ವರ್ಷ ಆಕಿ ವಿಧವೆ. ಇವ್ರನ್ನ ಪಟ್ಟಕ್ಕೆ ತಗೊಂತಾರೆ, ಇವ್ರನ್ನ ದತ್ತಕ್ಕೆ ತಗೊಂತಾರೆ, 12 ವರ್ಷದ ಹುಡುಗರನ್ನ. ಮತ್ತೆ ನನಗೆ ಹತ್ತು ಬಿಟ್ಟಿನ ಒಂದಿನ 14 ವರ್ಷದ ವಿಧಿವೆ ದೊಡ್ಡಿ ಮೇಲೆ 12 ವರ್ಷದ ಈ ಶಾಹು ಮಹಾರಾಜನ ಕುಂದಿಸಿ ಆ ದತ್ತಕ್ಕೆ ಕಾರ್ಯಕ್ರಮ ಮಾಡುವಾಗ ಆ ಹೆಣ್ಮಗಳು ಎಷ್ಟು ಹತ್ತಿರ್ಬೋದು. ಇವತ್ತು ತಗೊಂಡ ತಕ್ಷಣ ಒಂದು ಪಾತ್ರವನ್ನ ನಾನು ನೆನೆಸ್ಕೋಬೇಕಾಗುತ್ತೆ. ಧಾರವಾಡದಲ್ಲಿ ಫ್ರೇಜರ್ ಅನ್ನೋ ಒಬ್ಬರು ಬ್ರಿಟಿಷ್ ಅಧಿಕಾರಿ ಇದ್ದ. ಅವನೇನ್ ಮಾಡ್ತಾನೆ, ಇವ್ರಿಬ್ರು ಆಡ್ತಾರನ್ನ ಜಯಶಂಕರ್ ಅವ್ರನ್ನ, ಇಬ್ರು ಮಕ್ಕಳನ್ನ ಧಾರವಾಡದಲ್ಲಿ ನಡೆದ ಸ್ವಲ್ಪ ಶಶಿಕಾಂತ್ ಸರ್, ಇದು ದೊಡ್ಡ ಕ್ರಾಂತಿ ನಡೆದದ್ದು ಧಾರವಾಡದಲ್ಲಿ. ಅವ್ರನ್ನ ಓದಿಸ್ತಾನೆ. ಓದಿಸಿ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾನೆ ಅಂತಂದ್ರೆ, ಮತ್ತೆ ರಾಜ್ಕೋಟಕ್ಕೆ ಅವ್ರು ಕಳಿಸಿ ಮತ್ತು ಹೆಚ್ಚಿನ ವಿದ್ಯೆ ಮಾಡಿ ನೀನು ಮದುವೆ ಆಗು, ಮಹಾರಾಜನಾಗು ಪಟ್ಟಪ್ಪ ಅಂತ. ಪಟ್ಟಪ್ಪ ಅಂತಾರೆ. ಒಂದು ಜಗಳ ತೆಗಿತಾರ, ಜಾತಿ ಹೇಳಿದ್ರೆ ತಪ್ಪು ತಿಳ್ಕೊಬೇಡಿ, ನನ್ನ ಕೇಸ್ ಹಾಕ್ಬೇಡಿ, ಹೇಳಿಬಿಡ್ತೀನಿ ನನಗೆ. ಬ್ರಾಹ್ಮಣರು ಏನ್ ಜಗಳ ಮಾಡ್ತಾರೆ ಅಂತಂದ್ರೆ, ಇಲ್ಲ ಮದುವೆ ಆದ ತಕ್ಷಣ ಪಟ್ಟಾಭಿಷೇಕ ಆದ ತಕ್ಷಣ ನೀನು ಬ್ರಿಟಿಷ್ ಹೋಗಿ ಸೆಲ್ಯೂಟ್ ಹೊಡೆದು ಬರ್ಬೇಕು ಅಂತ. ಸೆಲ್ಯೂಟ್ ಹೊಡೆದ ತಕ್ಷಣ ಫ್ರೀಜರ್ ಹೇಳ್ತಾನ, ಪರವಾಗಿಲ್ಲ ನೀನು ಅಲ್ಲಿ ಹೋಗ್ಬೇಕಾಗಿಲ್ಲ, ನಾನೇ ಇದನ್ನು ಬ್ರಿಟಿಷ್ ಪ್ರಧಾನಿ, ನನಗೆ ನಮಸ್ಕಾರ ಮಾಡು, ಮಾತ್ರ ಮಕ್ಕಳು ಬಿಡಿಸೋದು ಅಂತಾನೆ. ನನಗೊಂದು ಸಂಶಯ ಬರ್ತದೆ, ಪಟ್ಟಕ್ಕಾದ ತಕ್ಷಣ ಲಂಡನ್ ಕಳಿಸೋದು 3 ತಿಂಗಳ. ಇವ್ರಿಗೆ ಯಾಕೆ ಅವ್ರಿಗೆ ಹೋಗಿ ಬಂದಿದ್ದ ಮಕ್ಕಳು ಹಾಕಿದ್ದಿಲ್ಲ ರಾಜರಿಗೆ ಅನ್ನೋದು ನನಗೊಂದು ಡೌಟ್ ಆಗ್ತದೆ. ಏನಾರ ಒಂದು ತಂತ್ರ ಇತ್ತ? ಪ್ರಜೆಗಳು ಬಹಳ ಸ್ಪಷ್ಟವಾಗಿ ಮೊದಲು ನೀನು ರಾಜನಾಗಿ ಪಟ್ಟದ ಕೂತ್ಕೋ, ಸಂತಾನ ಅಭಿವೃದ್ಧಿ ಮಾಡು, ನಂತರ ಹೋಗಿ ನಾನು ಕಳಿಸ್ತೇನೆ ಅಂತೇಳಿ ಅವು ಬರವಣಿಗೆಯಲ್ಲಿದ್ದಾವೆ. ಈ ರಾಜರಿಗೆ ಮಕ್ಕಳಾಗಲ್ದಂಗೆ ನೋಡ್ಕೊಳ್ಳೋ ಒಂದು ವ್ಯವಸ್ಥೆನ ಯಾರಾದ್ರೂ ಮಾಡ್ತಿದ್ರ ಅನ್ನೋ ಅಂತ ನನ್ನ ಸಂಶಯ ಬರ್ತಾ ಇದೆ. ಆ ನಂತರ 90,000 ಜನಸಂಖ್ಯೆ, 132 ಹಳ್ಳಿ, 20,000 ಬ್ರಾಹ್ಮಣರು. 20,000 ಬ್ರಾಹ್ಮಣರೆಲ್ಲ ಓದೋದು, ಮಿಕ್ಕಿದವರೆಲ್ಲ ಓದಂಗಿಲ್ಲ. ಅದನ್ನ ಶಾಹು ಮಹಾರಾಜ ಒಂದು ತೀರ್ಮಾನ ಕೊಡ್ತಾನೆ, ಇಲ್ಲ ನೀವು ಓದಿ, ಈ ಮಿಕ್ಕಿದ 70,000 ಇದಾರಲ್ಲ ಅವರು ಓದಿ ಅಂತ. ಅದಕ್ಕೆ ದೊಡ್ಡ ಪ್ರತಿಭಟನೆ ಆಗುತ್ತೆ. ಕೇಳಾಗಿಲ್ಲ, 541 ರಾಜರಿಗೆ ದಿವಾನರು ಬ್ರಾಹ್ಮಣರೇ. ಆದ್ರೆ ಶಾಹು ಮಹಾರಾಜ ಏನ್ ಮಾಡ್ತಾನ, ಒಬ್ಬ ಸಬ್ನೀಸ್ ಅಂತ ಹೇಳಿ ಒಬ್ಬ ಹಜಾಮರ ಬರ್ಬರ ಕೆಲಸಗಾರನ್ನ ಯಾವ ಟೈಮ್ನ BA ಅವ್ರನ್ನ ತಗೊಂಡು ಅವ್ರ ಮುಖಾಂತರ ದೊಡ್ಡ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಶಾಹು ಮಹಾರಾಜರು. ಮಾಡಿದಾಗ ಬಹುತೇಕವಾಗಿ
ಅದು ಕೊಲ್ಹಾಪುರ ಅಂದ್ರೆ ನಾವು ಮಹಾರಾಷ್ಟ್ರ ಭಾಗ ಅಂತ ಕನ್ನಡಕ್ಕೆ ತಿಳ್ಕೊಬೋದು. ಈ ಮರಾಠರ ಸಾಮ್ರಾಜ್ಯ ಹುಟ್ಟಿದೆ ಶಿರಟ್ಟಿಂದ ಅಂತ ನನ್ನ ಮಾಹಿತಿ ಇದೆ. ನಾವು ಒಂದ್ಸಲ ಏನ್ ಮಾಡಿದ್ರು, ಕನ್ನಡ ಮರಾಠ ಬಿಡಲ್ಲ ಅಲ್ವಾ, ಇದು ಬಿಡ್ಬೇಕು ನಾವು ಅಲ್ವಾ. ಮಹಾರಾಷ್ಟ್ರದ ಇತಿಹಾಸ ಇದೆಯಲ್ಲ ಕರ್ನಾಟಕದ ಜೊತೆ ಜೋಡಿಸಿದೆ ಅಂತ ಹೇಳಿ. ಶಿವಾಜಿ ಮಹಾರಾಜರಿಗೆ ರಾಜರಾಗಬೇಕಾದಾಗ ಅಥವಾ ಆದಿಲ್ ಶಾಹಿಗಳ ಸೈನ್ಯದಲ್ಲಿ ದೊಡ್ಡ ನಾಯಕ ಆಗಿದ್ದಂತ ಶಾಜಿ ಮಗ ಅವನಿಗೆ ಜಾಗೀರು ಸಿಕ್ಕಿದ್ದು. ಇದೆಲ್ಲ ಇತಿಹಾಸ ಪಡ್ಕೊಳ್ಳುವಾಗ ನನಗೊಂದು ಅನಿಸುತ್ತೆ, ಶಿವಾಜಿನೂ ಸಹ ಯಾವತ್ತೂ ಜಾತೀಯತೆ ಮಾಡಿದವನಲ್ಲ. ಶಿವಾಜಿ ಯಾವತ್ತೂ ಜಾತೀಯತೆ ಮಾಡಿದವನಲ್ಲ. ಶ್ರೀಕಾಂತ್ ಸರ್ ನನಗೆ ಓದಿದಾಗ ಒಂದು ಮೊನ್ನೆ ಅವ ಇವ ಹೇಳ್ತಿದ್ದ, ನಮ್ಮ ಸರ್ಜು ಕಾಟ್ಕರ್ ಹೇಳ್ತಿದ್ದ, ಅವ್ನ ಪುಸ್ತಕದಲ್ಲಿ ಬರೆದಿದೆ ಗಾಯಕವಾಡ ಸರ್ ಈಗ ರೀಡ್ ಇಟ್ ಪುಸ್ತಕದಲ್ಲಿ ಬರೆದು ಹೇಳ್ತೀನಿ, ನಾನು ಮುಟ್ಟಿಸ್ಕೊಂಡು ಹೇಳಂಗಿಲ್ಲ. ಶಿವಾಜಿ ಮಹಾರಾಜ ಏನ್ ಮಾಡ್ತಾನೆ, ದೊಡ್ಡ ಸಾಮ್ರಾಜ್ಯ ಕಟ್ತಾನೆ, ಅದಕ್ಕೆ ಅಂಕಿತ ಸಿಗುತ್ತೆ. ರಾಯಗಢದಲ್ಲಿ ಒಂದು ದೊಡ್ಡ ಕೋಟೆ ಕಟ್ತಾನೆ, ಸುತ್ತ ಗುಡ್ಡ ಗುಡ್ಡ ಆಯ್ಕೆ ಮಾಡ್ಕೊಂಡು ದೊಡ್ಡದೊಂದು ಕಟ್ತಾನೆ. ಕಟ್ಟಿದ ತಕ್ಷಣ ಸುಮ್ಮನೆ ಕುತ್ಕೊಂಡಿರ್ತಾರೆ, ಕುತ್ಕೊಂಡು ಈ ಕೋಟೆಯನ್ನ ಯಾರು ಹತ್ತಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಈ ಕೋಟೆಯನ್ನ ಯಾವ ವೈರಿಗಳು ಹತ್ತಕ್ಕಾಗಲ್ಲ ಅಂತ ನಮ್ಮ ಶಿವಾಜಿ ಇವ್ರನ್ನ ಹೊಳ್ಬಿಟ್ರು. ಸಾಧ್ಯ ಪಡಿ ಸರ್, ಹತ್ತಕ್ಕೆ ಯಾವ ಕಡೆಯಿಂದ ಸಾಧ್ಯ ಇಲ್ಲ ಅಂತ. ಅಲ್ಲಿ ಮಹಾ ಹುಡುಗ ಚಲವಾರಿ ಹುಡುಗ ಕುತ್ಕೊಂಡಿರ್ತಾನೆ, ಕೇಳಿಸ್ಕೊಂತಾನ. ಕೇಳಿಸ್ಕೊಂಡ ಮುಂದೆ ಏನ್ ಹೇಳ್ತಾನ, ನಾನು ಹತ್ತೇವೆ ಅಂತ. ಯಾರು ಹತ್ತಕ್ಕಾಗಲ್ಲ ನಾವಂತ ನೀ ಹತ್ತಿಲ್ಲ ಅದು. ಎಷ್ಟು ಟೈಮು ಅಂತ ಹಾಫ್ ಅನ್ ಅವರ್ ಕೆಳಗಿಂದು ಬರೋರು ಅಂತ ಹತ್ಕೊಂಡು ಮ್ಯಾಲ್ ಕುಂತಾನ. ಶಿವಾಜಿಗೆ ಆಶ್ಚರ್ಯ ಪಡ್ತಾರೆ, ಏನ್ ಯಾರು ಮಹಾ ಹುಡುಗ, ಬಾಳ ಸುಳ್ಳ ಜನಾಂಗದವರು ಅಂತ. ಬಾಳ ಸುಳ್ಳು ಗೊತ್ತಾಗಲ್ಲ, ಇಲ್ಲಿ ಹತ್ತಲಾರದ ಕೋಟೆಯನ್ನು ಹತ್ತಿ ಬಂದಂತ ಮಹಾವೀರ ಅಂತ ಹೇಳಿ. ಅವತ್ತಿಂದ ಎಲ್ಲ ಮಹಾವೀರಗಳನ್ನ ತನ್ನ ಸೈಡಲ್ಲಿ ಸೇರಿಸ್ಕೊತಾನೆ. ಅವನು ಬರೆದ ನಮ್ಮ ಇವು ಬರೆದ ನಾ ಬರೆದಲ್ಲ ಇದು ಸರ್ಜಾ ನನಗೆ ಗೊತ್ತಿಲ್ಲ ಇದು. ನೀವು ಹೇಳೋದು ನಾನು ಹೇಳೋದು ತಪ್ಪು ಹೇಳಂಗಿಲ್ಲ. ಕೊನೆಗೆ ಏನಾಗುತ್ತೆ ಅಂದ್ರೆ, ಶಿವಾಜಿ ಒಂದು ಘಟನೆ ನೆನಪಿಸ್ಕೊಂತೀವಿ. ಶಿವಾಜಿ ಎಷ್ಟು ಶೂರ ಇರ್ತಾನೆ, ಅವನಷ್ಟು ಸೈನ್ಯದಲ್ಲಿ ಎಲ್ಲ ಜನ ಇರ್ತಾರ. ಅಹಿಂದ ಅಂತ ಏನು ಕಲ್ಪನೆ ಇದೆಯಲ್ಲ, ಅಹಿಂದ ಕಲ್ಪನೆಯ ಪ್ರಾರಂಭ ಇದೆ ಶಿವಾಜಿ ಅಂತ ನಾನು ಭಾವಿಸ್ತೇನೆ. ಅಹಿಂದ ಕಲ್ಪನೆ ಸಲುವಾಗಿದ್ದ ಶಿವಾಜಿ ಅಂತ ನಾನು ಭಾವಿಸ್ತೇನೆ. ಅಫ್ಜಲ್ ಖಾನ್ ಬರ್ತಾನೆ, ಯಾಕೆ ನಾನೇನ್ ತಪ್ಪು ಹೇಳಿದ್ರೆ ನೀವು ಕರೆಕ್ಟ್ ಮಾಡ್ಬೇಕು ನನಗೆ. ಅಫ್ಜಲ್ ಖಾನ್ ಬರ್ತಾನೆ, ನಾವು ಇಬ್ಬರ ಸಂಧಿಸ್ಬೇಕು ಅಂತಾರೆ. ಇಬ್ಬರ ಸಂಧಿಸ್ಬೇಕಂದ್ರೆ ಅರ್ಜುನ್ ಇವನಿಗೆ ಅಫ್ಜಲ್ ಖಾನ್ ಅಂಗರಕ್ಷಕ ಒಬ್ಬರೇ ಬಂದವನು ಯಾರು, ಕೃಷ್ಣಾಜಿ, ಭಾಸ್ಕರ್ ಕೃಷ್ಣಾಜಿ ಕುಲಕರ್ಣಿ ಅಲ್ವಾ, ಬ್ರಾಹ್ಮಣ ಕರ್ಕೊಂಡಿರ್ತಾನ. ಇವ ಶಿವಾಜಿ ಯಾರು ಕರ್ಕೊಂಡು ಹೋಗಿರ್ತಾರ, ಶಿವಾಜಿ ಮಹಾರಾಜರು ಜೀವ ಅಂತ ಒಬ್ಬ ಮಹಾತ್ಮ ಜೀವ ಅದಲ್ಲ ನಾನು ಹೇಳುದು ಅಲ್ವಾ. ಈ ಘಟನೆಗಳನ್ನ ನೆನಪು ಮಾಡ್ಕೊಳ್ಳಿ, ಘಟನೆಗಳನ್ನ ನೆನಪು ಮಾಡ್ಕೊಳ್ಳಿ. ಶಿವಾಜಿ ಮಹಾರ ಮೇಲೆ ನಂಬಿಕೆ, ಅಫ್ಜಲ್ ಖಾನ್ ಬ್ರಾಹ್ಮಣ ಮೇಲೆ ನಂಬಿಕೆ. ಹೇಳಿ ನೋಡೋಣ, ನಾನು ಈಗ ಈ ಇತಿಹಾಸ ತಪ್ಪಿದೆಯಾ, ನಾನು ತಪ್ಪು ಹೇಳ್ತಿದ್ದೀನ. ಅವಾಗ ಮೋಸದಿಂದ ಕಣ್ಣು ನೋಡಿದ ಅಫ್ಜಲ್ ಖಾನ್ ಅಂತಾನೆ. ಶಿವಾಜಿ ಬಹಳ ಬುದ್ಧಿ ಇರ್ತದೆ ನಮಗೆ. ಆ ಖಡ್ಗ ಬಂದ ತಕ್ಷಣ ಸರ್ ಅವ್ನು ಬಹಳ ಬುದ್ಧಿವಂತ ಅವನು ಸರಿತಾನ ಅಂತ. ಹಿಂಗ್ ಸರ್ದನ ಏನ್ ಮಾಡ್ತಾನೆ, ಜೀವ ಅಂತಾನೆ, ಜೀವ ಅಂತಾನ. ಅವ್ನು ಖಡ್ಗ ಬೀಸ್ತಾನೆ, ಆ ಭಾಸ್ಕರ್ ಕುಲಕರ್ಣಿಯ ಚೆಂಡ ಕತ್ತರಿಸಿ ಶಿವಾಜಿ ಪಾದದಲ್ಲಿ ಬೀಳ್ತಾನೆ ಅಲ್ವಾ. ಇದು ಇತಿಹಾಸ ಇದು. ಅದಕ್ಕೆ ಇನ್ನೊಂದು ಬಿಡ್ತಾನೆ, ಅಫ್ಜಲ್ ಖಾನ್ ಬೆಲೆ ಬೀಳ್ತದೆ, ಶಿವಾಜಿ ಕೆಲಸನ ಕೊಡಂಗಿಲ್ಲ ಜೀವ. ಅದ್ರ ಜೊತೆಗೇನೆ ನನಗೆ ಒಂದಿಷ್ಟು ಸಂಶಯಗಳಿದಾವೆ. ಏನ್ ಸಂಶಯಗಳಂದ್ರೆ, ಸಂಭಾಜನೆ ಕೊಂದದ್ದು ಯಾರು 11 ಮಾರ್ಚ್ 1889 ಅಂತ ನನಗೆ ಸಂಶಯ ಇದೆಯಪ್ಪ. ನೀವೇನ್ ಹೇಳ್ತಾರೆ ಗೊತ್ತಿಲ್ಲ, ಯಾರು ಕೊಂದ್ರು ಅಂತ. ಔರಂಗಜೇಬ್ ಕೊಂದ್ರು ಅನ್ನೋದು ಸಾಕ್ಷಿ ಆಗಿದ್ರೆ, ಔರಂಗಜೇಬನ ಅವರು ಆಡಳಿತ 1707 ಇತ್ತು. ಹಾಗಾದ್ರೆ ಸಂಭಾಜಿನ ಅವರೇ ಕೊಂದಿದ್ದಾರೆ. ಆ ಮರಾಠ ಸಾಮ್ರಾಜ್ಯದ ಮೇಲೆ ಅವರ ಆಡಳಿತ ಶುರುವಾಗಬೇಕಾಗಿದ್ದಿಲ್ಲ, ಆಡಳಿತ ಶುರುವಾಗಿಲ್ಲ. ನನ್ನ ದಾಖಲೆ ಪ್ರಕಾರ, ನಾನು ನಿಮ್ ದಾಖಲೆ ಹುಡುಕಿ ನನಗೆ ತೊಂದರೆ. ನಾನು ಹೇಳ್ತೇನೆ ಸಬ್ಜೆಕ್ಟ್ ಕರೆಕ್ಷನ್, ನನ್ನ ಹೆಸರು ಸಬ್ಜೆಕ್ಟ್ ಕರೆಕ್ಷನ್. ಆದ್ರೆ ಆ ನನ್ನ ಘಟನೆ ಶಿವಾಜಿನ 50 ವರ್ಷ ಸತ್ತ, ಅದಕ್ಕೊಂದಷ್ಟು ಸಂಶಯಗಳಿದಾವೆ. ಯಾರು ಸಾಯಿಸಿದ್ರು ಅವನ? ಶಿವಾಜಿ ಗಾಯಕ್ವಾಡನ ಒಬ್ಬ ಮಹಾರಾಣ ಸೈನಿಕನ ಇವನ ಅಂಗರಕ್ಷಕನ ಮಾಡಿರ್ತಾರೆ. ಅಂಗರಕ್ಷಕ ಶಿವಾಜಿ ಅವ್ನ ಗಾಯಕ್ವಾಡನು ಕೊಲೆ ಆಗುತ್ತೆ, ಮತ್ತೆ ಸಂಭಾಜಿ ಕೊಲೆ ಆಗುತ್ತೆ. ಅವನ ಹೆಣ ತಂದು ಉದ್ರು ಬದ್ರಕ್ನಲ್ಲಿ ಶಿವಾಜಿ ಒಳಗೆ ಸಮಾಧಿಗೆ. ಇದು ಸಾಕ್ಷಿ ಏನು ನನ್ಗೆ ಗೊತ್ತಿಲ್ಲ, ನಾನು ಅಧ್ಯಯನಶೀಲನಲ್ಲ, ನಾನು ಪ್ರಾಧ್ಯಾಪಕನಲ್ಲ, ಇತಿಹಾಸಕಾರನಲ್ಲ.
ನಾನು ಓದಿದ್ದನ್ನ ನಿಮ್ಮ ಮುಂದೆ ಇರುತ್ತೇನೆ, ನೀವ್ ಹೇಗೆ ಅದನ್ನ ಇದು ಮಾಡ್ತೀನಿ ಅನ್ನೋಂಥದ್ದನ್ನ ಮಾಡ್ತಾ ಎಲ್ಲೋ ಒಂದ್ ಕಡೆ ಶಿವಾಜಿಯ ಆಲೋಚನೆಗಳನ್ನ, ಶಹಾಜಿಯ ಆಲೋಚನೆಗಳನ್ನ ಸಾಯಿಸುವಂತ ವ್ಯವಸ್ಥೆ ಈ ಸಮಾಜದಲ್ಲಿ ನಡೆದ ಏನೋ ಅನ್ನುವಂಥ ಮಾತುಗಳನ್ನ ನನಗೆ ನೋವಿನಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಬಂದಿದ್ದು ಇದಕ್ಕೋಸ್ಕರ. ಯಾಕಂದ್ರೆ ಎಲ್ಲೋ ಶಿವಾಜಿಯ ವಿಚಾರಗಳು ಅಥವಾ ಶಾಹು ಮಹಾರಾಜರ ಆಲೋಚನೆಗಳು ಅಂತಿಮ ರೂಪ ಅಂತ್ಯ ಕಾಣಬಾರದು. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಭಾರತದ ಸಂವಿಧಾನ ಉಳಿಬೇಕಾದ್ರೆ ಶಿವಾಜಿ ಮತ್ತು ಶಾಹು ಮಹಾರಾಜರ ಚಿಂತನೆಗಳು ಆ ಸಂವಿಧಾನದಲ್ಲಿ ಅಡಕಾಗಿದ್ದಾವೆ. ಅದನ್ನ ನೀವು ಬಳಸದೆ ಹೋದ್ರೆ ಸುಮ್ಮನೆ ಇರುವುದೇ ಶಿವಾಜಿ ಮಹಾರಾಜ ಹಿಂದೂ ಹೃದಯ ಸಾಮ್ರಾಟ್ ಇದು ಬಿಟ್ಬಿಟ್ಟಿರೋದು. ಹಿಂದೂ ಸಾಮ್ರಾಟ್ ಹಿಂದವಿ, ಅವು ಶಬ್ದ ಉಪಯೋಗ ಮಾಡೋದು ಹಿಂದವಿ ಅಂತೆ. ಆದ್ರಿಂದ ಎಲ್ಲೋ ಕಡೆ ನಾವು ಎಷ್ಟು ಶಾಹು ಮಹಾರಾಜ ಏನಂತಾರೆ, ಶ್ರೀಕಾಂತ್ ಹುಡುಕಿಯರ್ ಅವರಿಗೆ ಒಂದು ಉದಾಹರಣೆ ಹೇಳಿದ್ರೆ ಬಹಳ ಖುಷಿ ಪಡ್ತಾರೆ. ಅವರು ರಾಯಬಾಗನ್ನ ಕೇಂದ್ರ ಮಾಡ್ಕೊಂಡಿರ್ತಾರೆ, ಅಲ್ಲಿ ಭೇಟಿ ಆಡಕ್ ಬರ್ತಿರ್ತಾರೆ. ಭೇಟಿ ಆಡಕ್ ಬಂದಾಗ ಈ ವಸಂತರಾವ್ ಪಾಟೀಲ್ ಅವರ ಅಜ್ಜ ಲಕ್ಷ್ಮಣರಾವ್ ಅಂತ ಹೇಳಿ ಅವನ ಕಿತ್ಕೊಂಡಿರ್ತಾನೆ. ಹುಲಿ ಇವ್ ಮ್ಯಾಗ ಬಂದು ಅಟ್ಯಾಕ್ ಮಾಡೋದ್ರೆ ಅದನ್ನ ತಪ್ಪಿಸ್ತಾರೆ. ಕರ್ಕೊಂಡೋಗ್ತಾರೆ ಅರಮನೆಗೆ. ಕರ್ಕೊಂಡೋಗಿ ಅವರಿಗೆ ಪಾಟೀಲ್ ಸರ್ನೇಮ್ ಕೊಟ್ಟು 6 ಸಾವಿರ ಎಕರೆ ಜಮೀನು ಕೊಡ್ತಾರೆ. ಯಾರು ಶಾಹು ಮಹಾರಾಜ್. ಅಲ್ಲಿ ರಾಯಬಾಗದ ಇವತ್ತು ಅವ್ರ ಅರಮನೆ ಇದೆ. ಅದ್ರ ಜೊತೆಗೇನೆ ಒಂದು 100 ಎಕರೆ ಜಮೀನನ್ನ ಅಲ್ಲಿ ಸಹಕಾರ ಪದ್ಧತಿಯಲ್ಲಿ ಕೊಟ್ಟು ಅದು ಶಾಹು ಪಾರ್ಕ್ ಅಂತ ಇವತ್ತು ಕರಿತೇನೆ. ಅಲ್ಲಿ ಹೋಗಿದ್ದೆ, ನೀರು ಕುಡಿಯೋ ವ್ಯವಸ್ಥೆ ಇಲ್ಲ, ನೀರು ಕುಡಿಯೋ ವ್ಯವಸ್ಥೆ ಇಲ್ಲ, ನಾನು ಮಾಡಿಕೊಟ್ಟೆ. ಶಾಹು ಪಾರ್ಕ್ ಎಲ್ಲಾ ದಲಿತ ಸಮುದಾಯಗಳು ಒಂದಲ್ಲ, ಎಲ್ಲಾ ದಲಿತ ಸಮುದಾಯಗಳನ್ನ ಇಟ್ಟು ಅವ್ರನ್ನ ಓದಿಸಿ ಅವ್ರ ಸೈನ್ಯದಲ್ಲಿ ಸೇರಿಸುವಂತದ್ದು ಶಾಹು ಮಹಾರಾಜರು ಮಾಡ್ತಾರೆ. ಇದು ನಾನು ನೋಡಿದ್ದಂಥದ್ದು. ನಾನೇನು ಕಲ್ಪನೆ ಎಷ್ಟೋರಿಗೆ ಅಂತಂದ್ರೆ ಶಾಹು ಮಹಾರಾಜ ಎಷ್ಟು ಪ್ರಗತಿಪರ ಆಗಿದ್ರು ಅನ್ನೋಂಥದ್ದಕ್ಕೆ ಗಂಗಾಧರ ಜನೋಬ ಕಾಂಬ್ಳೆ ಅಂತ ಹೋಗಿದ್ರು. ಗಂಗಾಧರ ಜನೋಬ ಸ್ವಲ್ಪ ಕೆಂಪು ಇರ್ತಾನ. ನಾವು ದಲಿತರಂದ್ರೆ ಏನಾದ್ರು ಕಪ್ಪು ಇರುತ್ತೆ ಹೇಳೋದು ಕೇಳ್ಕೊಂಡ್ರೆ, ನಮ್ಮನೆ ಕೆಂಪು ಇರ್ತದೆ ಯಾರು ಕೇಳ್ಕೊಳ್ಳೋಂಗಿಲ್ಲ. ಸ್ಮಾರ್ಟ್ ಅಂತ ಹೆಂಗ್ ಕೇಳ್ಕೊಂಡ್ರೆ ಏನಂತಾನೆ ಗೊಲೆ ಮಂದಿ ಹಿಂಗಿರ್ತಾರೆ ಹಿಂಗಿರ್ತಾರಂತೆ. ನಮ್ಮ ಸುಂದರದ ಯಾರು ಇರಂಗಿಲ್ಲ. ಆದ್ರೆ ಏನ್ ಗೊತ್ತಾ ತಿಳ್ಕೊಂಡಿರ್ತಾನೆ. ಅವನೇನ್ ಮಾಡ್ತಾನೆ, ಶಾಹು ಮಹಾರಾಜ ಬಹಳ ಪೈಲ್ವಾನ. ಈ ಇಬ್ರಿ ಅವ್ರ ಕೈ ತಿನ್ಬಾರ್ದು, ಇವ್ರ ಕೈ ತಿನ್ಬಾರ್ದು ಅಂತ ಹೇಳ್ತಿರ್ತಾರ ಅಡ್ವೈಸರ್ಸ್. ಬರ ಇಲ್ಲ, ನೀನು ಬಾಂಬೆಗೆ ಹೋಗು, ನಾನೇನೇನ್ ತಿಂತೇನೆ ದೊಡ್ಡ ಏನ್ ತಿಂತಾರ ಅದ್ ಮಾಡೋದು ಕುತ್ಕೊಂಬ. ಅವ್ನ್ ಕಲ್ತ್ಕೊಂಡ್ಬಿಡ್ತಾನೆ. ಚಾ ಮಾಡೋದು, ಅದನ್ನ ಮಾಡೋದು, ಇದನ್ನ ಮಾಡೋದು ಎಲ್ಲ ಕಲ್ತ್ಕೊಂಡ್ಬಿಡ್ತಾನೆ. ಅವೊಂದು ಹೋಟೆಲ್ಲ ಕಟ್ಟಿ ಕೊಡ್ತಾನೆ. ಕಟ್ಟಿಕೊಟ್ಟು ಎಲ್ಲರೂ ಅವ್ರ ಒಟ್ಟಿಗೆ ಹೋಗ್ಬೇಕಂತಾರ, ಹೋಗಲ್ಲ ಯಾರು. ಇವ್ರೇನ್ ಮಾಡ್ತಾರೆ, ಇವರ ಹೋಗಿ ಅಲ್ಲಿ ರಾಜರ ದರ್ಬಾರ ಅಲ್ಲೇ ಕುತ್ಕೊಂಡು ಅವ್ರ ಚಾ ಕುಡಿಯೋಲ್ಲ. ಎಂತ ಕ್ರಾಂತಿಕಾರಿಕ ಆಲೋಚನೆಯನ್ನ ಶಾಹು ಮಹಾರಾಜರು ಮಾಡಿದ್ರು ಅಂತ ಹೇಳಿ ನೆನೆಸ್ಕೊಂಡಾಗ ಮಾನ್ಗಾಂವ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸನ್ಮಾನ ಮಾಡಿದಾಗ ಮರಾಠರೇ ಬಹಿಷ್ಕಾರ ಹಾಕ್ತಾರ. ಯಾರಿಗೆ? ಮಹಾರಾಜರಿಗೆ ಬಹಿಷ್ಕಾರ ಹಾಕಿದಾಗ ಶಾಹು ಮಹಾರಾಜ್ ಏನ್ ಮಾಡ್ತಾರೆ ಅಂದ್ರೆ, ಕೃಷ್ಣ ಅಂತ ಒಬ್ಬರು ಕರೆದು ಅವನಿಗೊಂದು ರೇಷೆ ಇದನ್ನ ಪ್ರಾವಿಷನಲ್ ಸ್ಟೋರ್ ಇರಾನ್ ಅಂಗಡಿ ಹಾಕಿಕೊಡ್ತಾರೆ. ಒಂದಿನ ಏನಾಗಿರ್ತದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಂಡು ಮೇಜಿನ ಪರಿಷತ್ನಲ್ಲಿ ವಾದ ಮಾಡಿ ಗೆದ್ದುಕೊಂಡು ಬಂದಿರ್ತಾರೆ. ಒಂದು 10-15 ಸಾವಿರ ಜನ ಸ್ವಾಗತ ಮಾಡಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಂಡಿಯಾ ಗೇಟ್ ಅಂತ ಸೇರ್ಕೊಂಡಿರ್ತಾರೆ. ಗಂಡನ ಮುಖ ಬಹಳ ಆಗಿರ್ತದೆ. ರಮಾತಾಯಿ ನೋಡಿರ್ಲಿಲ್ಲ. ಎತ್ತರ ಬೆಕ್ಕದ ಮೇಲೆ ನೋಡಿದ್ರೆ ನಾನು ಗಂಡನ ಮುಖ ಕಾಣೋದಲ್ಲ, ನಾನು ಗಂಡನ ಮುಖ ಕಾಣೋದಲ್ಲ ಅಂತ ಹೇಳಿ ಕಾಲಿರ್ತದೆ. ಕಾಲ ಕುತ್ಕೊಂಡು ಗಂಡನ ಮುಖ ನೋಡ್ಬೇಕು. ಗಂಡನ ಮುಖ ನೋಡ್ಬೇಕು, ಕಾಣಂಗಿಲ್ಲ. ಎಲ್ಲರನ್ನು ಮಾತಾಡ್ಸ್ಕೊಂಡು ಬಂದು ಕಾರಣ ಕೂರ್ತಾರೆ, ಇವ್ರು ಬಂದು ಕುಂದಿರ್ತಾರೆ. ಯಾರು? ರಮಾತಾಯಿ. ಹೇಳ್ತೀವಿ ತಪಾಸ್ ಮಾಡ್ತಿರ್ತಲ್ಲ ನೀವು, ಏನೇ ರೇಷ್ಮೆ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ ರೇಷ್ಮೆ ಸೀರೆ ಅಲ್ರಿ ಇದು. ಶಾಹು ಮಹಾರಾಜರು ನಿಮ್ಗೆ ಸನ್ಮಾನ ಮಾಡೋ ಮುಂದೆ 20 ಕೋಟಿನ ರೇಷ್ಮೆ ಮಸಾಲ ಹಾಕಿದ್ರಲ್ಲ, ಅದು ಮುಟ್ಕೊಂಡ್ ಬಂದೇನ ಅಂತ ಹೇಳ್ತಾರೆ. ಇವೆಲ್ಲ ಕಥೆಗಳನ್ನ ನೆನೆಸ್ಕೊಂಡಾಗ ಶಾಹು ಮಹಾರಾಜ್ ಅಂತ ದೊಡ್ಡ ಮನುಷ್ಯ ರೀ. ಇವತ್ತಿಗೂ ಶಾಹು ಮಹಾರಾಜರ ಕೋಟೆಗೆ ಹೋಗ್ತಿರ್ತೀವಿ, ಅರಮನೆಗೆ ಹೋಗ್ತಿರ್ತೀವಿ. ಅದನ್ನ ಬಾಗಿಲಿಗೆ ನಮಸ್ಕಾರ ಮಾಡಿ ಬರೋದು ನಮ್ದೊಂದು ಅಭ್ಯಾಸ. ಕೊಲ್ಲಾಪುರ ನಮ್ಗೆ ಬಹಳ ಅವ ಇಲ್ಲಂದ್ರೆ ಅಂಬೇಡ್ಕರ್ ಇಲ್ಲ ಅಲ್ರಿ. ಶಾಹು ಮಹಾರಾಜ್ ಇಲ್ಲ ಅಂದ್ರೆ ಅಂಬೇಡ್ಕರ್ ಇಲ್ಲ. ಮಹಾತ್ಮ ಗಾಂಧಿ SSR ತಕ್ಷಣ ಬ್ಯಾರಿಸ್ಟರ್ ಆದವರು ಅಷ್ಟು.
MA ಮಾಸ್ಟರ್ ಆಫ್ ಆರ್ಟ್ಸ್, ಮಾಸ್ಟರ್ ಆಫ್ ಸೈನ್ಸ್ ಆಗಿದ್ದ, ಬ್ಯಾರಿಸ್ಟರ್ ಆಗಿದ್ದ ಇಂಡಿಯಾದಲ್ಲಿ ಒಬ್ಬನೇ ಒಬ್ಬನ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಸ್ಕಾಲರ್ಶಿಪ್ ಕೊಟ್ಟವರು ಬಾಬಾ ಸಾಹೇಬ್. ಅವರು ಬ್ಯಾರಿಸ್ಟರ್ ಓದದೆ ಹೋಗಿದ್ರೆ, ಆ ಕಾನೂನು ಪರಿಜ್ಞಾನ ಅಧ್ಯಯನ ಮಾಡದೆ ಹೋಗಿದ್ರೆ ಸಂವಿಧಾನ ಬರಲಿಕ್ಕೆ ಸಾಧ್ಯತ. ಆದ್ರಿಂದ ಸಂವಿಧಾನದ ಕರ್ತೃ ನನಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಶಾಹು ಮಹಾರಾಜ್ ಕಾರಣ ಅಂತ ನಾನು ಹೇಳಿದ್ದೀನಿ. ಆ ಕಾರಣಕ್ಕೋಸ್ಕರ ಈ ಮರಾಠ ಸಮಾಜದಲ್ಲ, ನೀವು ಹೆಂಗೆ ಶಾಹು ಮಹಾರಾಜರು ಶಿವಾಜಿ ಮಹಾರಾಜರು ನಮ್ಮ ಜೊತೆ ಇದ್ರು, ಹಾಗೆ ನೀವು ನಮ್ಮ ಇವತ್ತಿನ ಹಾಗಾಗಿ ನಾವು ನಮ್ಮ ಮರೋಜಿರಾವ್ ಇಬ್ರು ನಾವು ಅಣ್ತಾರಕ್ಕಿಂತ ಹೆಚ್ಚಿದೆವು. ಅವ್ರ ಮನೆ ಮದುವೆ ನಾವು ಬಿಡಂಗಿಲ್ಲ, ನಮ್ಮ ಮನೆ ಮದುವೆ ಅವ್ರು ಬಿಡಂಗಿಲ್ಲ. ಇಲ್ಲ, ನಾನು ಕೂಡ ನಾನು ಇವತ್ತು ಬಿಟ್ಟಿಲ್ಲ ಅವ್ರನ್ನ. ನಾನು ಹರಿಯಾಣದಲ್ಲಿ ಕೆನರಾ ಬ್ಯಾಂಕ್ ಅಕಸ್ಮಾತ್ ಹೋಗಿದ್ದೆ. ನಾನು ಬಸವಲಿಂಗಪ್ಪನವರ ಜನ್ಮಸ್ಥಳ, ಅಲ್ಲಿ ಕಾನ್ವೆಂಟ್ ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಮಾಡಿ ಬಂದೆ. ನಾನು ಕಾನ್ವೆಂಟ್ ಡಿಗ್ರಿ ಕಾಲೇಜ್ ನಲ್ಲಿ 3-4 ವಿದ್ಯಾರ್ಥಿಗಳು ಓದ್ತಿದ್ದೆ. ನಾನು ಈ ವಿದ್ಯಾರ್ಥಿಗಳು ಬಹಳ ಕೂಡ ನಮ್ದು ಮಾಸ್ತರ್ ಅದಲ್ಲ, ಮಾಸ್ತರ್ ಕೂಡ ರಾಜಕಾರಣ ಮಾಡೋದು ಬರ ಕಷ್ಟ. ಮಾಸ್ತರ್ ಕೊಟ್ಟಿಲ್ಲ ನಾನು. ನೀವು ರಾಜಕಾರಣ ಕೂಡ ರಾಜಕಾರಣ ಮಾಡ್ಬೋದು, ಎದುರಿಸ್ಬೋದು. ಈ ಮಾಸ್ತರ್ ರಾಜಕಾರಣದಲ್ಲ ಬರೀ ಕಷ್ಟ. ನಾವು ಕೂಡ ಮಾತಾಡ್ಬೇಕಾದ್ರೆ ಹೆಚ್ಚಿಗೆ ಮಾತಾಡಂಗಿಲ್ಲ, ಯಾಕೆ ಗೊತ್ತಾ, ಎಲ್ಲೋ ಟ್ವಿಸ್ಟ್ ಮಾಡಿ ಎಲ್ಲೆಲ್ಲೂ ನೋಡ್ಬೇಕು. ಆದ್ರಿಂದ ನಾವು ಮಾಸ್ತರ್ ಕೊಡಿದ್ದಾಗ ಗುರುಗಳೇ ಆಗ್ಬಿಡೋದು, ನಾವಿಂದ ದೂರ ಇರೋದು ಒಳ್ಳೆಯದು. ಆದ್ರಿಂದ ಈ ಶಾಹು ಮಹಾರಾಜನಲ್ಲ, ಈ ಪ್ರೇಜರ್ನ ಪಾತ್ರ ಬಹಳ ದೊಡ್ಡದು. ಪ್ರೇಜರ್ ಹೋದ್ರೆ ಶಾಹು ಮಹಾರಾಜ್ ಇರ್ತಿದ್ದಿಲ್ಲ. 541 ರಾಜರು, 541 ಪ್ಲಸ್ ರಾಜರು ಅಲ್ವಾ. ಆದ್ರೆ ಗಾಯಕ್ವಾಡ್ ಮಹಾರಾಜ, ಕೊಲ್ಹಾಪುರ ಮಹಾರಾಜ ಮತ್ತು ಮೈಸೂರು ಮಹಾರಾಜ ಇವರು 3 ಮಂದಿ ಸಂಬಂಧಿಕರಲ್ವಾ. ಇವರಷ್ಟ ಸಾಮಾಜಿಕ ನ್ಯಾಯಕ್ಕೋಸ್ಕರ ಯಾಕೆ ಹೋರಾಟ ಮಾಡಿದ್ರು? ಮಿಕ್ಕ ಇದ್ರಲ್ಲ 540 ರಾಜರಿದ್ರು, ಅವ್ರ್ಯಾಕೆ ಮಾಡಿಲ್ಲ? ಇವ್ರು 3 ಜನ ಯಾಕೆ ಮಾಡಿದ್ರು? ಮೈಸೂರು ಮಹಾರಾಜ ಮಾಡಿದ್ರು. ಇವತ್ತು ಗಾಯಕ್ವಾಡ್ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಶಿಷ್ಯ ವೇತನ ಕೊಡದೆ ಹೋಗಿದ್ರೆ ಓದ್ತಿದ್ರ? ದಾಖಲೆ ಇದು ಲಂಡನ್ ನಲ್ಲಿ ದಾಖಲೆ ಏನು ಅಂತಂದ್ರೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ DSc ಡಿಗ್ರಿ ಓದ್ಬೇಕಾದ್ರೆ 6 ವರ್ಷ ಓದ್ಬೇಕು. ಓದಿರೋರು KR DSc 6 ವರ್ಷ ಓದಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ 2 ವರ್ಷ ಓದಿದ್ರು. ಅವರಿಬ್ರು DSc ತಗೊಂಡಿಂದ ಯಾರಾದ್ರೂ ಭಾರತೀಯರು DSc ತಗೊಂಡಿದಾರ? ಬಹಳ ಬುದ್ಧಿವಂತ ಅಂತ ಹೇಳ್ಕೊಂತೀರಲ್ಲ. I'm challenging it. I'm telling history, correct me. If I am telling wrong, you can correct me. DSc ಪದವಿ ಕೊಡಿದ್ರೆ ಇಬ್ಬರೇ ಅಲ್ವಾ ಶೆಡ್ಯೂಲ್ ರೈಟ್ ಯಾರಿದ್ದೀರಾ? ಆದ್ರಿಂದ ಶಿವಾಜಿ ಮಹಾರಾಜ್ ಕಟ್ಟಿದಂತ ಸ್ವರಾಜ್ಯ ಇದೆಯಲ್ಲ, ನನಗೆಷ್ಟು ಪ್ರಭಾತನಾಗಿದ್ದಂದ್ರೆ, ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ 1993 ಅದು ಅಮೆಂಡ್ಮೆಂಟ್ ಕಮಿಟಿಗೆ ಇದು ಹೆಸರು ಬದಲಾಯಿಸ್ಬೇಕು ಅಂತ ಏನಂತ ಬದಲಾಯಿಸ್ಬೇಕು ಅಂತಂದ್ರು, ಇದನ್ನ ಕರ್ನಾಟಕ ಪಂಚಾಯತ್ ಸ್ವರಾಜ್ ಆಕ್ಟ್ ಮಾಡಿ ಅಂತ ಹೇಳಿದ. ಸ್ವರಾಜ್ ಯಾಕೆ? ಈ ದೇಶಕ್ಕೆ ಸ್ವರಾಜ್ ಹೇಳಿದವನು ಇವನಲ್ರಿ, ನೀವು ಯಾರು ಹೇಳ್ತಾರಲ್ಲ, ಶಿವಾಜಿ ಹೇಳಿದ್ದು. ಶಿವಾಜಿ ಹೆಸರನ್ನ ನೀವು ಗೌರವಿಸ್ಬೇಕಾದ್ರೆ ಸ್ವರಾಜ್ ಅಂತ ಹಾಕಿ ನಾ ಮಾಡಿಸ್ಬಿಟ್ಟ. ಇತಿಹಾಸ ಪ್ರಜ್ಞೆ, ಅದಕ್ಕೆ ಬಾಬಾ ಸಾಹೇಬ್ ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು ಅಂತ ಹೇಳುವಂತ ಮಾತಿದ್ದಾರೆ. ನಾವು ಇತಿಹಾಸ ಸೃಷ್ಟಿ ಮಾಡೋಕ್ರೆ ನೀವು ಸುಮ್ಮನೆ ಸುಮ್ಕೋಬೇಡ. ನಿಮ್ ಜೊತೆ ನಾವು ಬರ್ತೇವೆ, ನೀವು ಖಡ್ಗ ಬೀಸ್ರಿ, ನಿಮ್ ಖಡ್ಗಕ್ಕೆ ನಾವು ಕೈ ಹಿಡ್ದೇವೆ ಅಷ್ಟೇ. ನಾವು ನೀವು ಖಡ್ಗ ಬೀಸ್ರಿ, ನಿಮ್ ಖಡ್ಗಕ್ಕೆ ಕೈ ಹಿಡಿದೇವೆ ನಾವು ಅಷ್ಟೇ. ಒಡೆಯಲ್ಲ ನಾ ಇರ್ತೇನೆ ಅಂತೇಳಿ ಅಲ್ವಾ, ಹೌದಿಲ್ಲ? ಆದ್ರೆ ನೀವ್ ಯಾಕೆ ಖಡ್ಗ ಕೆಳಗೆ ಬಿಟ್ಬಿಟ್ಟಿರಿ? ಹೊಡಿಬಾರ್ದ ಹತ್ರ ಹೊಡೆಯಕ್ ಹೋಗ್ತೀರಿ ಅಲ್ವಾ. ಶಾಹು ಮಹಾರಾಜರ ಪ್ರಾರಂಭ ಮಾಡಿದಂತ ಹಾಸ್ಟೆಲಲ್ಲಿ, ಕೊಲ್ಹಾಪುರದಲ್ಲಿ ಹಾಸ್ಟೆಲಲ್ಲಿ ಓದಿದಂತ ಬಿಡಿ ಜೊತೆನ ಮುಂದೆ ರಾಷ್ಟ್ರಪತಿ ಆಗಿಲ್ವಾ? ಲಿಂಗಾಯತ ನಮಗೆ ಬಹಳ ಕೊಡ್ಬೇಕಲ್ಲ. ಎಲ್ಲಾ ಜಾತಿಯವರು ನಾನು ಪಾಟೀಲ್ ಸ್ಕೂಲ್ ಅನ್ನು ಮಾಡ್ತಾರೆ. ಪಾಟೀಲ್ ಸ್ಕೂಲ್ ನಲ್ಲಿ ಓದಿ ಪಾಟೆ DC ಪಾಟೆ ಓದಿದ್ದಲ್ಲೇ. ಇದನ್ನೆಲ್ಲ ಹೇಳ್ಕೊಂಡು ಹೋದ್ರೆ ತುಂಬಾ ಅದ್ಭುತವಾದಂತ ಹಿನ್ನೆಲೆ ಧಾರವಾಡದಲ್ಲಿ ಇದೆ. ಭೀಮಕೋರೆ ನಾವು ಇದ್ದಾಗ್ಬಿಡ್ತದೆ. 500 ಜನ ನಮ್ಮ ಸೀಟ್ ಇದ್ದದ್ದು ಪೇಶ್ವರ್ ಮೇಲೆ. ನಮಗೆ ಬಹಳ ಗೌರವ ಪಟ್ಟಿದ್ದು ಶಿವಾಜಿ. ನಮ್ಮ ಸೈನ್ಯದಲ್ಲಿ ಸೇರಿಸಿಕೊಂಡು ಬಹಳ ಗೌರವ ಪಟ್ಟಿದ್ದು ಶಿವಾಜಿ ಸಂಭಾಜಿ ನಂತರ ನಮ್ಮ ಬದುಕು ಬಹಳ ಹೀನಾದ ಸಂದರ್ಭದಲ್ಲಿ ಮನುವಾದಿಗಳು ಪೇಶ್ವರ ಆದ ಕಾರಣಕ್ಕೋಸ್ಕರ, ನಮ್ಮ ಮೇಲೆ ಅಸ್ಪೃಶ್ಯತೆ ಹೇರಿದ ಕಾರಣಕ್ಕೋಸ್ಕರ, ನಮ್ಮ ಎಲ್ಲ ಮಾನವ ಹಕ್ಕುಗಳನ್ನ ಕಿತ್ತುಗಳಿದ ಕಾರಣ
ನಮ್ಮ ಸ್ವಾವಲಂಬನೆಗೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದುಕೊಡುತ್ತೆ. ಅವರಿಗೋಸ್ಕರ ನಾವು ನಮ್ಮ ಸಿದ್ದನಾಯಕನ ನೇತೃತ್ವದಲ್ಲಿ ಯುದ್ಧ ಮಾಡಿ ಗೆದ್ವಿ. ನಾವು ಪಡೆದದ್ದೇನು ಜಾಗಿರಲ್ಲ. ಯುದ್ಧ ಮಾಡಿದ ಗೆದ್ದಾಗ ಎಲ್ಲರೂ ಕೇಳ್ತಿರ್ತಾನೆ, ನಾನು 10 ಹಳ್ಳಿ ಕೊಡು 20 ಹಳ್ಳಿ ಕೇಳಿಲ್ಲ. ನಾವು ಕೇಳಿದ್ದೇನಂದ್ರೆ ನಮ್ಗೆ ಓದುವ ಹಕ್ಕು ಕೊಡು, ಗೌರವ ಬದುಕ ನಡೆಸ್ಲಿಕ್ಕೆ ಕೊಡಿರಿ, ನಮಗೆ ಸೈನ್ಯದಲ್ಲಿ ಸೇರಿಸಿಕೊಳ್ಳಿ ಅನ್ನುವಂತ ಕಂಡೀಷನ್ ಮೇಲೆ ನಾವು ಯುದ್ಧ ಗೆದ್ದಿಂದ ಆ 478 ಬದುಕಿರ್ತಾರಲ್ಲ, ಅವರಲ್ಲಿ ಒಬ್ಬ ಧಾರವಾಡದಲ್ಲಿ ಬದುಕಿರ್ತಾನ. ಅವನ ಹೆಸರು ಇವತ್ತಿನ ಗೊತ್ತಾಗಿಲ್ಲ. ಅವನ 1856 ಧಾರವಾಡದಲ್ಲಿ ಒಂದು ಶಾಲೆಯನ್ನ ಶ್ರೀಕಾಂತ್ ಹುಡುಕೇರಿಸಿದ ಬ್ರಿಟಿಷರು ಪ್ರಾರಂಭ ಮಾಡ್ತಾರೆ. ಇವ ಹೋಗ್ತಾನ, ನನ್ನ ಮೊಮ್ಮಗ ಸೀಟ್ ಕೊಡು ಅಂತೇಳಿ. ಇಲ್ಲ ಬ್ರಿಟಿಷರು ಬ್ರಾಹ್ಮಣರಿಗೆ ಅಷ್ಟೇ ಸೀಮಿತ, ಮಿಕ್ಕಿದ್ರು ಯಾರು ಬರಂಗಿಲ್ಲ. ಅವನಿಗೆ ಕೋಪ ಬರ್ತದಪ್ಪ, ಬ್ರಿಟಿಷರೇ ನಾವು ಯುದ್ಧ ಮಾಡಿ ನಿಮ್ಮನ್ನು ಗೆದ್ದಿಸಿ ಈ ಕಂಡೀಷನ್ಗಳಿಗೆ ಷರತ್ತುಗಳ ಒಳಪಟ್ಟು ನೀವು ಹೂ ಅಂದಿರಿ, ನಾವು ಯುದ್ಧ ಗೊತ್ತಿದ್ರೆ ನಾವ್ ಯಾಕೆ ಕೊಡುದಿಲ್ಲ ಅಂತ ಬ್ರಾಹ್ಮಣರಿಗೆ ಅಷ್ಟೇ ಬ್ರಾಹ್ಮಣರಿಗೆ ಯಾಕೆ ಬೇಡ ಅಂತ ಜಗಳ ಆಗುತ್ತೆ. LP ಸ್ಟೋರ್ ಇರ್ತಾನೆ, ಬಾಂಬೆ ಎಜುಕೇಶನ್ ಸೊಸೈಟಿ, ಸದಾಶಿವ ಚಿತ್ರ ಇರ್ತಾನೆ. ಇವ್ರು ಮೆಮೊರಾಂಡಮ್ ಕೊಡ್ತಾರೆ, ನಮ್ ಕೊಡಿ ಅಂತೇಳಿ. ಸದಾಶಿವ ಚಿತ್ರ ಕೊಡೋಕೆ ಒಪ್ಕೊಳ್ಳಲ್ಲ. ಚಿತ್ಪಾನ್ ಬರೋಣ ಎಡ್ವರ್ಡ್ LP ಸ್ಟೋರ್ ಹೇಳ್ತಾರೆ, ಕೊಟ್ಬಿಡಪ್ಪ, ನೀ ಯಾಕೆ ಸುಮ್ಮನೆ ಏನ್ ಮಾಡ್ತೀವಿ ಎಲ್ಲ ಭಾರತೀಯರಿಗೆ ಅಂತ. ಆಗಲ್ಲ, ಎಲ್ಲ ಭಾರತೀಯರಿಗೆ ನೀವು ಅಕಸ್ಮಾತ್ ವಿದ್ಯೆ ಕೊಟ್ರೆ ನಿಮ್ ಬ್ರಿಟಿಷ್ ಆಗಲತ್ತಿನ ಮುಕ್ತಾಯವಾಗುತ್ತೆ, ಸುಮ್ಮನೆ ಬಿಡಿ, ಬರೀ ಬ್ರಾಹ್ಮಣ ಕೊಟ್ಟಿರೋ ಅಂತ ಹೇಳ್ತಿರ್ತಾರೆ. ಇದು ದಾಖಲೆ. ಆ ಲೆಟರು ಈಸ್ಟ್ ಇಂಡಿಯಾ ಕಂಪನಿ ಹೋಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿಯಿಂದ ಇದು ಮಹಾರಾಣಿಗೆ ಹೋಗಿ ಅಲ್ಲಿಂದ 22 ಜುಲೈ 1857 ಆದೇಶ ಬರ್ತದೆ, ಎಲ್ಲ ಭಾರತೀಯರಿಗೆ ನಾವು ಪ್ರಾರಂಭ ಮಾಡಿದಂತ ಶಾಲಾ ಕಾಲೇಜಿನಲ್ಲಿ ಪ್ರವೇಶ ಕೊಡಿ ಅಂತೇಳಿ. ರೈಟ್ ಟು ಎಜುಕೇಶನ್ ಅಂತೇಳಿ ಶಿಕ್ಷಣ ಬಂದಿದ್ದು ಧಾರವಾಡದ ಒಬ್ಬ ಚಲವಾದಿಯ ಹೋರಾಟದಲ್ಲಿ ಅನ್ನುವಂಥದ್ದನ್ನ ದಾಖಲೆ ಇದ್ದು ಅಂತ ಹೇಳ್ತಾರಲ್ಲ. ಅದನ್ನ ನೋಡ್ಕೊಂಡು ಬಂದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇ 1928 ಏನು ಸೈಮನ್ ಕಮಿಷನ್ಗೆ ಮೆಮೊರಾಂಡಮ್ ಕೊಡ್ತಿರ್ತಾರೆ, ಅದ್ರಲ್ಲಿ ದಾಖಲೆ ಮಾಡ್ಕೊಂಡು ಏನಪ್ಪಾ ನನಗಿಂತ ಮೊದಲಿನ ಹೋರಾಟ ಮಾಡಿದನಲ್ಲ ಅಂತ ಹೇಳಿ ಅಲ್ಲಿ ಬಂದು ಧಾರವಾಡದಲ್ಲಿ ಅಲ್ಲೊಂದು 25 ಎಕರೆ ಜಮೀನು ತಗೊಂಡು ಶುರು ಮಾಡಿದ್ದಾರೆ. ಕರ್ನಾಟಕ ಕಾಲೇಜ್ ಪ್ರಾರಂಭ ಬಾಬಾ ಸಾಹೇಬ್ ಅಂಬೇಡ್ಕರ್ ದುಡ್ಡು ಕೊಟ್ಟಿದ್ದು. ಆಯ್ತಾ, ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಅದನ್ನ ದುಂಡು ಮೇಲಿನ ಪರಿಷತ್ ಹೋದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಕೆ ಪತ್ರ ಬರ್ತದೆ. ಏನಂತ, ನಾನು ಬಂದ್ಬಿಟ್ಟೆ, ಹಾಟ್ಲೆ ಪ್ರಾರಂಭ ಆಗಿಬಿಟ್ಟಿದೆ, ದಯವಿಟ್ಟು ನೀನು ಹೋಗಿ ನೋಡ್ಕೊಂಬ ಅಂತಾರೆ. ಆಕಿ ಕುಳು ಮಾರಿ ಜೀವನ ಮಾಡ್ತಿರ್ತಾಳೆ, ಮನೆ ಪಾತ್ರೆ ತೊಳೆದು. ಬಹುಶಃ ಎಲ್ಲ ತಂದೆ ತಾಯಿಗಳು ಮಕ್ಕಳು ಓದಿಸ್ತಾರೆ. ಗಂಡನ ಓದಿಸಿದ್ದು ಯಾರು ಅಂತಂದ್ರೆ ರಮಾತಾಯಿ ಮಾತ್ರ. ರಮಾತಾಯಿ ಗಂಡನ ಓದ್ತಾರೆ, ಬಹಳ ಹೇಳ್ತಾಳೆ. ಆದ್ರೂ ಬ್ಯಾರೆಟ್ ಹೇಳ್ತಿಲ್ವಾ, ಬ್ಯಾರೆಟ್ ಹೇಳ್ತಿದ್ದು ಬಳಿ ಒಂದರ ಇವನಿಲ್ಲ, ಬಳಿ ಸಾಲ ಹಾಕೊಂಡು ಹೋಗಿರ್ತಾಳೆ ಧಾರವಾಡಕ್ಕೆ. ಬ್ಯಾರೆಟ್ ಹೆಣ್ಣು ಕೂತಾಳ, ಹಾಗೆ ಹೆಂಗಿರ್ಬೇಕಂತ ಸ್ವಲ್ಪ ಚಂದ ಹೋಗಿರ್ತಾರೆ. ಹಾಟ್ಲ ಅಡಿಗೆ ಸಾಮಾನು ಇಲ್ಲ, ಆಕೆ ಹುಟ್ಟು ಸಾಮಾನು ತಗೊಂಡೋಗಿ ಮಾಡ್ತಾಳ, ಬಂಗಾರ ಸಾಮಾನು ಮಾಡಿ ತಾನು ಅಡಿಗೆ ಇದು ಮಾಡ್ಕೊಂಡು ತಾನೇ ಅಡಿಗೆ ಮಾಡಿ ಮಕ್ಕಳಿಗೆ ಮುಗಿಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾಠ ಮಾಡ್ತಾರೆ ಅಂತ ಒಂದು ದೊಡ್ಡ ಇತಿಹಾಸದ ಕ್ಷೇತ್ರದಲ್ಲಿ ನಾನು ಅದರ ಸೆಕ್ರೆಟರಿ ಕೆಲಸ ಮಾಡ್ತೇನೆ ಅಂದ್ರೆ ನನಗೊಂದು ಹೆಮ್ಮೆ. ಎಮೋಷನಲ್ ಅಬೌಟ್ ಶಾವು, ಅಂಡ್ ಎಮೋಷನಲ್ ಅಬೌಟ್ ಶಿವಾಜಿ, ಅಂಡ್ ಎಮೋಷನಲ್ ಅಬೌಟ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಫುಲೆ ಬಗ್ಗೆ ನಮ್ದು ಯಾರ್ಯಾರು, ಕನಕದಾಸರ ಬಗ್ಗೆ ನನಗೆ ಬಹಳ, ಸಂಗೊಳ್ಳ ರಾಯಣ್ಣ ಬಗ್ಗೆ ಬಹಳ ಹುಚ್ಚು ನನಗೆ. ಸಂಗೊಳ್ಳ ರಾಯಣ್ಣ ಬಗ್ಗೆ, ಸಂಗೊಳ್ಳ ರಾಯಣ್ಣ ಕಟ್ಟಿದಂಥದ್ದು ಸೈನ್ಯ ಯಾರು ದೊಡ್ಡ ಜನ ಇದರಲ್ಲಿ. ನೀವೆಲ್ಲ ಈಗ ಅಧ್ಯಯನ ಮಾಡಬೇಕು. ಈಗ ಇಂಥ ವಿಷಯವನ್ನ ನೀವು ಅಧ್ಯಯನ ಮಾಡಿ ಪುಸ್ತಕ ಪ್ರಕಟ ಮಾಡಬೇಕು. HD ಕೋಟೆ ಅವ್ರ ಹತ್ರ ನಾನು ವಿನಂತಿ ಅಲ್ವಾ. ಏನಂದ್ರೆ ಬರೆಯುವಂತದನ್ನ ಬಸಲಿಂಗಪ್ಪ ಹೇಳ್ದಂಗ ಬರೋದು, ಬರೆಯೋದು ಬಸಲಿಂಗಪ್ಪ ಹೇಳ್ದಂಗ ಬರೋದು ಅಂದ್ರೆ ಭೂಸಾಗ ಬರೋದು ಅಲ್ವಾ. ನಾನು ಪುಸ್ತಕ ಪ್ರಿಯ, ನನಗೆ ಮೊದಲಿಂದ ವಿದ್ಯೆ ಮಾಡಿ ಅಭ್ಯಾಸ ಇಲ್ಲ. ಅಂಬೇಡ್ಕರ್ 24 ಗಂಟೆಯಲ್ಲಿ 18 ಗಂಟೆ ಕೆಲಸ ಮಾಡೋರು, ಓದೋರು ಕೆಲಸ ಮಾಡೋರು. ನಾವೇನ್ ಮಾಡ್ತಾ ಇದ್ದೀವಿ, ಅಂಬೇಡ್ಕರ್ ಮೀಸಲಾತಿ ಕೊಟ್ಟಿಂದ 18 ಗಂಟೆ ನಿದ್ದೆ ಮಾಡೋಕೆ ಶುರು ಮಾಡ್ಬಿಟ್ಟಿದೆ ಅಲ್ವಾ. ಓದುವಂತ ಅಭ್ಯಾಸ ಇಟ್ಕೊಂಡು ಮಾತ್ರ ಈ ದೇಶಕ್ಕೆ ಏನಾದರೂ ಒಂದಿಷ್ಟು ಮಾರ್ಗದರ್ಶನ ಕೊಡೋಕ್ಕಾಗುತ್ತೆ. ಅದ್ರ ಜೊತೆಗೇನೆ ಕೊನೆಯದಾಗಿ ನಾನು ಶಾಸಕನಾಗಿ ನಿಮ್ಮ ಮುಂದೆ ನಿಂತ್ಕೊಂಡಿದ್ದೇನೆ. ನಮ್ಮ ಮಲ್ಲೇಪುರ ವೆಂಕಟೇಶ್ ಅವರು ನಮಗೆ ಯಾಕಂದ್ರೆ ಅವ್ರು ಸಂಸ್ಕೃತ ಪಂಡಿತರು. ಯಾವ ಭಾಷೆನ ಓದಬಾರ್ದು ಅಂತಿದ್ರು, ಅದೇ ಭಾಷೆಯಲ್ಲಿ ಓದಿ ಕುಲಪತಿಗಳಾಗಿ ಬಹಳ ದೊಡ್ಡ ಸಾಧನೆ ಅದು. ನಾನು ಕೆಲವೊಂದ್ಸಲ ಆಲೋಚನೆ ಮಾಡ್ತಿರ್ತೇನೆ, ತುಂಬಾ ಓದಿದ್ದಾರೆ ಅವರು. ಈಗ ನಾನು ಶಾಸಕನಾಗಿ ಏನ್ ಮಾಡ್ಬೇಕು ಅನ್ನೋದು ಶ್ರೀಕರ್ ಹುಡುಗರು ನೀವು ಹೇಳ್ಕೊಡ್ಬೇಕು ನನಗೆ.
ನಾನು ಪ್ರಮಾಣ ವಚನ ಸ್ವೀಕಾರ ಮಾಡೋ ಮುಂದೆ ದೊಡ್ಡ ಪ್ರಮಾಣ ವಚನ ಸ್ವೀಕಾರ ಮಾಡೋ ಮುಂದೆ ನಮ್ಮ ಬಸವರಾಜ್ ಅವರಿಗೆ ನಮ್ಮ ಆತ್ಮೀಯರು ಸಿದ್ದರಾಮಯ್ಯ ಅವರಿಗೆ ಬಹಳ ಸೀರಿಯಸ್ ಆಗಿದೆ. ಅವ್ರು ಗೊತ್ತಿರ್ತಾನೆ, ಜಕ್ಕಪ್ಪನವರ ಆಕ್ಟಿವ್ ಆಗಿದ್ರು ಅಂತಂದ್ರು. ಬಸವರಾಜ್ ಹೊರಟಿ ಇದ್ರಲ್ಲ, ನನಗೆ ಗೊತ್ತು ನನ್ನ ಕ್ಯಾರೆಕ್ಟರ್. ಸಿದ್ದರಾಮಯ್ಯ ಅಷ್ಟು ಹೇಳಕೋಬೇಡ, ಓವರ್ ಆಕ್ಟಿವ್ ಆಗ್ಬಿಡ್ತಾನೆ, ಅವ್ನು ಕಂಟ್ರೋಲ್ ಮಾಡೋದು. ನಾನೇನ್ ಮಾಡ್ತೀನಿ ಈಗ, ಸದನದ ಒಳಗೆ ಸದನದ ಹೊರಗೆ ನನ್ನ ಕಡೆಯಿಂದ ಒಳ್ಳೆ ಕೆಲಸ ಮಾಡಿಸಿ. ಶಾಸಕನಾಗ್ಬಿಟ್ಟಾಗ ಕೇವಲ ಮನೆಯಾಗ ಕುತ್ಕೊಂಡು ಮಾತಾಡಕ್ಕಾಗಲ್ಲ. ಆ ಪ್ರಪಂಚದ ಜೊತೆ ಸಂವಾದ ಮಾಡೋದು, ಈ ಮುಚ್ಚಿಟ್ಟ ಇತಿಹಾಸನ ಬಿಚ್ಚಿ ತೋರಿಸ್ಬಿಟ್ಟಲ್ಲ ಜಗತ್ತಿಗೆ. ಯಾವ್ದನ್ನ ಈ ಯುವ ಜನಾಂಗ ಪಾಲನೆ ಮಾಡ್ಬೇಕು, ಯಾವುದು ನಿಜವಾದ ಇತಿಹಾಸ ಅಂತ ವಿಚಾರವನ್ನ ನಾವು ತಿಳ್ಕೊಳ್ಳದೆ ಹೋದ್ರೆ ಯುವ ಜನಾಂಗಕ್ಕೆ ಗೊತ್ತಾಗ್ತಲ್ಲ ಏನು ಅನ್ನುವಂಥದ್ದು, ಯುವ ಜನಾಂಗಕ್ಕೆ ಸರಿಯಾದಂತ ಮಾಹಿತಿನೇ ಸಿಗ್ತಾ ಇಲ್ಲ ಅನ್ನುವಂಥದ್ದು. ನಮ್ಮ ಪೂರ್ವಜರು ಯಾವ ಸಿದ್ಧಾಂತಕ್ಕೋಸ್ಕರ ಹೋರಾಟ ಮಾಡ್ಯಾರ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಕರ್ನಾಟಕ ಬಸವಣ್ಣನ ಸಾಂಸ್ಕೃತಿಕ ನಾಯಕರಾಗಿ ಘೋಷಣೆ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ. ನನ್ನ ಒಂದು ಬೇಡಿಕೆ ಏನಂದ್ರೆ, ಮೋದಿಯವರಲ್ಲಿ ನನ್ನ ವಿನಮ್ರ ಪ್ರಾರ್ಥನೆ, ನಾನು ಏನ್ ಮೋದಿ ಅಂತ ಕೇಳಂಗಿಲ್ಲ, ಮೋದಿಯವರು ನಮ್ಮ ಪ್ರಧಾನಿಯವರು ಕೈ ಮುಗಿದು ಕೇಳ್ತೇನೆ, ಶಾವ ಮಹಾರಾಜರನ್ನ ಈ ರಾಷ್ಟ್ರದ ಸಾಂಸ್ಕೃತಿಕ ನಾಯಕನಾಗಿ ಘೋಷಣೆ ಮಾಡಬೇಕು. ಆದ್ರಿಂದ ಶಾವ ಮಹಾರಾಜರನ್ನ ಚರ್ಚೆ ಮಾಡಿ, ಇಡೀ ದಿನ ಚರ್ಚೆ ಮಾಡಿ, ಬಹುಶಃ ಕರ್ನಾಟಕ ವಿಶ್ವವಿದ್ಯಾಲಯದ ನಂತರ ಗುಲ್ಬರ್ಗ ಯೂನಿವರ್ಸಿಟಿ ತುಂಬಾ ಮಹತ್ವದ ಕೆಲಸ ಮಾಡ್ತಿದೆ ಅಂತ ನಾನು ಭಾವಿಸಿದ್ದೀನಿ. ಏನು ಚರ್ಚೆ ಆಗ್ತದೆ ಅದು ಪುಸ್ತಕ ರೂಪದಲ್ಲಿ ಕೊಡ್ಬೇಕಂತ ನೀವು ಹೇಳಿದ್ರಿ. ಆ ಪುಸ್ತಕದ ಖರ್ಚು ನಾನು ಕೊಡ್ತೀನಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾರಂಭ ಮಾಡಿದ್ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರು ಪ್ರಾರಂಭ ಮಾಡಿದ್ರು? 1/4/1935 ಪ್ರಾರಂಭವಾದಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಬ್ರಿಟಿಷ್ ಕಾಲದಲ್ಲಿ ಯಂಗ್ ಕಮಿಟಿಗೆ ವಾದ ಮಾಡಿ ತನ್ನ ಪ್ರಾಬ್ಲಮ್ ಆಫ್ ರುಪಿಯನ್ನ ಸಲ್ಲಿಸಿ ಇದಕ್ಕೊಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತಕ್ಕೆ ಬೇಕಂತ ಹೇಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಯಾರಿಗೂ ಬಗೆಯಿರುವಂತವ್ರನ್ನ ಬ್ರಿಟಿಷರನ್ನ ಬಗ್ಗಿಸಿ ಒಪ್ಪಿಸಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾರಂಭ ಮಾಡಿದ್ರೆ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಮತ್ತೆ ನಾವೇ ರಿಸರ್ವ್ ಬ್ಯಾಂಕ್ ಬಗ್ಗೆ ನಮ್ಗೆ ತಿಳಿನೇ ಕೆಟ್ಟಲ್ಲ, ಅದಕ್ಕಿಂತ ದೂರ ಇದ್ಬಿಟ್ಟೆ ನಾವು. ಇವತ್ತಿನ ಎಕನಾಮಿಸ್ಟ್ ಅಲ್ವಾ, ಆದ್ರಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾವು ಇಟ್ಕೋಬೇಕು. ಈಗ ನನ್ನ ಇಟ್ಕೋಬೇಕು. ನನಗೆ ಈ ಸಲ ಏನಾದ್ರು 2025 ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ನಾನು ಬಂತು. ನಾವೇನ್ ಏನೇನು ಕೊಡ್ತಾರೆ, 2 ತೊಲೆ ಚಿನ್ನ ಕೊಡ್ತಾರಂತೆ ಅಂತ ಹೇಳಿ ನಾವು ಬಹಳ ಖುಷಿ ಆಗ್ಬಿಟ್ಟು, 2 ಚಿನ್ನ ನನಗೆ ಬರ್ತದೆ ಅಂತ ಹೇಳಿ. ಇನ್ನೇನು ಕೊಡ್ತಾರೆ, 5 ಲಕ್ಷ ರೂಪಾಯಿ ಕೊಡ್ತಾರಂತೆ. ನನ್ನ ಸೊಸಿ ನನ್ನ ಮಗಳು ನಮ್ಮ ಹಂಚ್ಕೋಬಹುದು. ನಾನು ಖುಷಿಯಾಗಿದ್ದೆ, ನಾನು ಹೌದು ಹೌದು ನಾನು ತಂದೆ ಅದು ಚಿನ್ನ ಬದುಕ. ಅದ್ರ ಮೇಲೆ ಬಂದಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ, FI ಜಕ್ಕಪ್ಪು ಅಂತ ಆಯ್ತು. ತಗೋ, ನಾನು ಹೆಂಡತಿ ಕೊಟ್ಟೆ. ನಾನು ಹೆಂಡತಿ ಕತ್ತರಿಸ್ಬೇಕಲ್ಲ ನನ್ನ ಹೆಸರನ್ನ, ಕತ್ತರಿಸಕ್ಕಾಗಲ್ಲ. 5 ಲಕ್ಷ ಬಂತು. ನೋಡುವ, ನಿನಗೂ ಕೊಡಂಗಿಲ್ಲ. ನಾನು ವಿದ್ಯಾರ್ಥಿಗಳಿಗೆ ಪ್ರೀತಿ, ಆದ್ರಿಂದ 5 ಲಕ್ಷ ಬೆಲೆಯ ನೋಟ್ಬುಕ್ ಗಳನ್ನ ಹುಬ್ಬಳ್ಳಿಯಲ್ಲಿ ಫಾರ್ಮರ್ ಇಂಡಸ್ಟ್ರಿ ಪ್ರಿಂಟ್ ಮಾಡಿಸಿ ಬಡವರ ಮಕ್ಕಳಿಗೆ ಹಂಚಿಬಿಟ್ಟೆ. ಈಗ ಸುಮ್ಮನೆ ತಮಾಷೆ ಹೇಳ್ತೇನೆ, ನಾನು ಬೆಡ್ರೂಮ್ಗೆ ಯಾರು ಬರೋಕಿಲ್ಲ, ಓದ್ತಿರ್ತೇನೆ. ನಾನು ಅಲ್ಲೇ ಒಂದು ನಿಮ್ಮ ಪ್ರೊಫೆಸರ್ ಬಿಟ್ಟರೆ ನಾವು ಒಂದು ಗ್ರಂಥಾಲಯನ ನಮ್ಮ ರೂಮ್ ನಲ್ಲಿ ಇಟ್ಕೊಂಡಿದ್ದೀನಿ, ಓದ್ತಿರ್ತೇನೆ. ಯಾವಾಗ ಓದ್ತಿರ್ತೇನೆ, ತಮಾಷೆಯಾಗಿ ನನ್ನ ಮೊಮ್ಮಕ್ಕಳು ಬರ್ತಾರೆ. ನನ್ನ ಮೊಮ್ಮಗ ಈಗ 3 ವರ್ಷ, ಬಹಳ ಕಿಲಾಡಿ ಅಂದ್ರೆ ಬಹಳ ಕಿಲಾಡಿ. ಎದ್ದ ತಕ್ಷಣ JBM ಅಂತ ಹೇಳ್ತಾನೆ. JBM ಇಲ್ಲ ಹೇಳಿಕೆ ನಾ ಚಾಕ್ಲೇಟ್ ಕೊಡೋದು ಅವನಿಗೆ. JBM ಅಂತ ನಾನು ಹೇಳ್ತಿರ್ತೀನಿ, ಹೇಳಿದ್ನಪ್ಪ ಅಜ್ಜ ಓದ್ತಿರ್ತಾರೆ, ತಾತ ಓದ್ತಿರ್ತಾರೆ, ನೀವು ಒಳಗೊಟ್ಟು ಡಿಸ್ಟರ್ಬ್ ಮಾಡ್ಬೇಡ ಅಂತ. ಹೌದಜ್ಜಿ, ನಾನು ಡಿಸ್ಟರ್ಬ್ ಮಾಡಂಗಿಲ್ಲ ಅಂತ. ನಾನು ಹೇಳ್ತೀನಿ, ಒಂದಿನ ಜಾತ್ರೆ ಒಳಗ್ಬಿಡ್ತಿದ್ದ, ಅಜ್ಜಿ ತಾತ ಓದ್ತಿದ್ರೆ ಒಳಗೋಗ್ಬಿಡ್ತೀನಿ. ಅಂದ್ರೆ ಮಕ್ಕಳು ಅವ್ನು 3 ವರ್ಷ IQ ಎಷ್ಟು ಫಾಸ್ಟ್ ಆಗಿ ಬೆಳೀತಿದೆ ಅಂತ ಹೇಳಿ. ನಾವು 6 ವರ್ಷ ಆದ್ರೂ ನಮ್ಗೆ ಏನು ಗೊತ್ತಿರ್ತಿದ್ದಿಲ್ಲ. ಆ 3 ವರ್ಷದ ಮೊಮ್ಮಗ IQ ಮಾಡಿದ, ಒಂದಿನ ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ತಿಲ್ಲ ನೀನು ಅಂತ ಹೇಳಿ. ಅವನ ಹೆಸರು ಸಾಮ್ರಾಟ ಆದವನು. ನಾವು ಮನೆಯಾಗ ಅವನ್ನ ಭೀಮರಾವ್ ಅಂತ ಕರೀತಾರೆ. ಯಾಕೆ ಹೇಳ್ತೇನೆಂದ್ರೆ, ಶಿವಾಜಿ ಹೆಸರನ್ನ ಶಿವಾಜಿ ಅಂತ ಇಟ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಶಿವಾಜಿ ಆಗಲಿ ಅಂತ ಹೇಳಿ.
ರಾಜಾರಾಮನ ಹೆಸರನ್ನ ಬಹಳಷ್ಟು ಆ ಶಾಹು ಮಹಾರಾಜರ ಮಂತ್ರದಲ್ಲಿ ರಾಜಾರಾಮ್ ಅನ್ನೋದು ಖಾಯಂ, ಶಿವಾಜಿ ಅನ್ನೋದು ಖಾಯಂ. ಹಂಗೆ ನಾವು ಅಂಬೇಡ್ಕರ್ ಬಗ್ಗೆ ಮಕ್ಕಳ ಹತ್ರ ಪ್ರಾರಂಭದಿಂದಲೇ ಆ ಒಂದು ವಿಚಾರ ಶಕ್ತಿಯನ್ನು ಹರಡದ ಹೋದ್ರೆ ಬಹಳ ಕಷ್ಟ ಆಗಿದೆ ಅಲ್ವಾ ಅಂಥೇಳಿ ಶಿವಾಜಿ ಮತ್ತು ಶಾಹು ಮಹಾರಾಜ್ ಮತ್ತು ಅಂಬೇಡ್ಕರ್ ಸಿದ್ಧಾಂತವನ್ನ ನಮ್ಮ ಮನೆಯಲ್ಲಿ ಬೆಳೆಸ್ಬೇಕು. ಮೊದಲು ನಮ್ಮ ಜಗಲಿಗಳು ಬದಲಾವಣೆ ಆಗ್ಬೇಕು. ಜಗಲಿ ಮ್ಯಾಗ ಏನನ್ನ ಇಟ್ಟ ಶಿವಾಜಿ ಶಾಹು ಮಹಾರಾಜ ಅಂಬೇಡ್ಕರ್ ಯಾರು ಕೇಳ್ತಾರೆ ಅಲ್ವಾ? ಮಾನ್ಯ ಅಂಬೇಡ್ಕರ್ ಬಗ್ಗೆ ಬಹಳ ಒಂದು ಗಂಟೆ ಯೂನಿವರ್ಸಿಟಿ ಪ್ರೊಫೆಸರ್ ಎಂತ ಭಾಷಣ ಮಾಡಿದ, ಅದ್ಭುತ ಭಾಷಣ ಮಾಡಿದ ಬಂದು ನನ್ನ ಅರ್ಜೆಂಟ್ ಚಾ ಕುಡಿಯೋಣ ಅಂತ ಹೇಳಿದಾನೆ. ಇಲ್ಲ ಅರ್ಜೆಂಟ್ ಹೋಗ್ಬೇಕು. ಯಾಕೆ? ಎಲ್ಲ ಕುಡ್ಕೋಬೇಕು. ಅಲ್ಲ ಮತ್ತೆ ಅಂಬೇಡ್ಕರ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡೋದು. ಅದಕ್ಕೆ ನಾನು ಈ ಪ್ರೊಫೆಸರ್ ಭಾಷಣ ಮಾಡಿದ್ರೆ ನನ್ನ ಪಕ್ಕ ಆದ್ರಿಂದ ಬಹುಶಃ ನಾನು ಯಾಕೆ ಅದನ್ನ ಈ ಸಬ್ಜೆಕ್ಟ್ ಅನ್ನ ನಾನು ಯಾಕೆ ನಗನಗತ ಮಾತಾಡ್ತೇನೆ ಅಂದ್ರೆ, ಈ ಶಿವಾಜಿನ, ಶಾಹು ಮಹಾರಾಜನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವಣ್ಣನ ನಮ್ಮ ಬದುಕನ್ನ ಸ್ವಾಭಿಮಾನದ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಟ್ಟಂತ ಮಹಾಪುರುಷರು. ಇವ್ರನ್ನ ಖುಷಿಯಾಗಿ ಮಾತಾಡ್ಬೇಕು ಹೊರತಾಗಿ ಕಣ್ಣೀರ್ ಹಾಕೊಂಡು ಮಾತಾಡ್ಬೇಕಾದ ಅವಶ್ಯಕತೆ. ಆದ್ರಿಂದ ನಾನು ಶಾಹು ಮಹಾರಾಜರನ್ನ ಈ ದೇಶದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು. ಶಾಹು ಮಹಾರಾಜ ಇಟ್ಟಂತ ಹೆಜ್ಜೆಯಲ್ಲಿ ನಾವಿಟ್ಟು ಹೆಜ್ಜೆಗಳಿಗೆ ಇಟ್ಟು ನಮ್ಮ ಪ್ರಯಾಣ ಮಾಡೋದ್ರ ಮುಖಾಂತರ, ಒಂದು ಸಂಕಲ್ಪ ಮಾಡೋದ್ರ ಮುಖಾಂತರ ಶಾಹು ಮಹಾರಾಜರಿಗೆ ಸಕಲ ಗೌರವಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಕೃಷ್ಣ. ಸೊ ನಾನು ಡಾಕ್ಟರ್ ಸುರೇಶ್ ಜಾಧವ್ ಅಂತ. ಈಗ ನಮ್ಮ ಸಮಾಜದ ಕಡೆಯಿಂದ, ಮರಾಠ ಸಮಾಜದ ಕಡೆಯಿಂದ ಎಲ್ರಿಗೂ ಅಭಿನಂದಿಸಬೇಕು ಅಂತ ಹೇಳಿ ನನ್ನ ಆಲೋಚನೆ ಇದೆ. ಹೀಗಾಗಿ ಮೊದಲನೇದಾಗಿ ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗ್ತಿದ್ದಂತಹ ಸನ್ಮಾನ್ಯ FH ಜಕ್ಕಪ್ಪನವರು, ವಿಧಾನ ಪರಿಷತ್ ಸದಸ್ಯರು, ಇವರಿಗೆ ನಮ್ಮ ಸಮಾಜದ ಡಾಕ್ಟರ್ ದಿನಕರ್ ಮೋರೆ ಅಂದ್ರೆ ನಮ್ಮ ಗುಲ್ಬರ್ಗದ ಖ್ಯಾತ ಮಕ್ಕಳ ತಜ್ಞರಿದ್ದಾರೆ, ಛತ್ರಪತಿ ಶಿವಾಜಿ ಮಹಾರಾಜ್ ಬ್ಯಾಂಕಿನ ಅಧ್ಯಕ್ಷರು ಇದ್ದಾರೆ, ಅವರಿಂದ ಜಕ್ಕಪ್ಪ ಅವರಿಗೆ ಸನ್ಮಾನ ಮಾಡ್ತಾರೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ, ಅದೇ ರೀತಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶಶಿಕಾಂತ್ ಹುಡಿಕೇರಿ ಸರ್ ಅವರಿಗೆ ಮಾಣಿಕ್ ಪವಾರ್ ಅವರು ಸನ್ಮಾನ ಮಾಡಬೇಕು. VC ಅವರಿಗೆ, KKF ಅಧ್ಯಕ್ಷರು ಬಂದು ಸನ್ಮಾನ ಮಾಡಬೇಕು. ಮರಿಯೋಜರ ಅವರಿಗೆ, ಗೋವಿಂದರಾವ್ ಜಾಧವ್ ಇವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಜೊತೆಗೆ ಇವರು ನೌಕರ ಸಂಘದ ಈ ನಿಗಮದ ಅಧ್ಯಕ್ಷರು. ಮರಿಯೋಜರವರು ಗುಲ್ಬರ್ಗ ವಿಶ್ವವಿದ್ಯಾಲಯದ 3-4 ವಿಭಾಗಗಳಿದ್ದಾವೆ, ಅಲ್ಲಿ ತಮ್ಮ ವತಿಯಿಂದ ಒಂದು ಕಾರ್ಯಕ್ರಮ ಸ್ವಲ್ಪ ವಿಳಂಬ ಆಗ್ತಾ ಎಂಪ್ಲಾಯ್ಸ್ ವತಿಯಿಂದ ವಿಧಾನಸಭಾ ಶಾಸಕರ ಕನ್ನಡ ಅಧ್ಯಯನ ಸಂಸ್ಥೆ, ಗುಲ್ಬರ್ಗ ವಿಶ್ವವಿದ್ಯಾಲಯ, ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಈ ಸಹಯೋಗದಲ್ಲಿ ನಡೆಯುತ್ತಿರುವ ಸಮಾಜ ರಾಜಕೀಯ ಚಿಂತನೆಗಳು, ಮರಾಠರ ರಾಜಮನೆತನಗಳು ಹಾಗೂ ರಾಜಕೀಯ ಛತ್ರಪತಿ ಶಾಹು ಮಹಾರಾಜರ ಇದರ ಉದ್ಘಾಟನೆ ಮಾಡಿದ ಜಕ್ಕಪ್ಪನವರಂಥವರು ಒಂದು 10 ಜನ ಇದ್ರೆ ಇಡೀ ಸಮಾಜವೇ ಪರಿವರ್ತನೆ ಹೊಂದುತ್ತೆ. ಐದನೇ ಸಂಪುಟಕ್ಕೆ ನಿಮ್ಮನ್ನೇ ರಾಹುಲ್ ಗಾಂಧಿ ಈಗಾಗಲೇ ಹೇಳಿದ್ದಾರೆ. ಬಹಳ ಸೊಗಸಾಗಿ ಇತಿಹಾಸವನ್ನ ಪುನರಾವಲೋಕನ ಮಾಡಿ ಮುಂದೆ ತುಂಬಾ ಐತಿಹಾಸಿಕವಾದ ಅನೇಕ ಸಂಗತಿಗಳನ್ನು ಬಿಡಿಸಿ ನಿಮಗೆ ತೋರಿಸಿಕೊಟ್ಟಿದ್ದಾರೆ. ಯಾವ ಪ್ರಾಧ್ಯಾಪಕರಿಗೂ ನಮ್ಮ ಜಕ್ಕಪ್ಪನವ್ರು ಕಡಿಮೆ ಇಲ್ಲ. ಅವ್ರು ನಿಜವಾದ ಅರ್ಥದಲ್ಲಿ ಪ್ರಾಧ್ಯಾಪಕ, ವಿಧಾನ ಪರಿಷತ್ತಿನ ಶಾಸಕರಾದ ಮತ್ತು ನನ್ನ ಅತ್ಯಂತ ಆತ್ಮೀಯರಾದಂತ ಜಕ್ಕಪ್ಪನವರೇ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮೊಡನೆ ಇರುವಂತ ಕರ್ನಾಟಕ ಮರಾಠ ಸಮುದಾಯ ಸಂಘಗಳ ಅಧ್ಯಕ್ಷರಾದಂತ ಮಾನ್ಯ ಶ್ರೀ ಮರಿಯೋಜರ ಅವರವರೇ, ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಡಿಕೇರಿ ಅವರೇ, ಸ್ವಾಗತ ಭಾಷಣ ಮಾಡಿದಂತಹ ಪ್ರೊಫೆಸರ್ ತ್ರಿಪೋತಿ ಅವರೇ ಮತ್ತು ಎಲ್ಲ ಬಂಧುಗಳೇ,
ಇಷ್ಟ ಬಂಧುಗಳೇ ಅಂತ ಹೇಳೋದಕ್ಕೆ ಎಲ್ಲ ಸಮಸ್ತ ಬಂಧುಗಳೇ, ಒಂದು ಅತ್ಯುತ್ತಮವಾದಂತ ಒಂದು ಸಂದರ್ಭ ಇದು. ಒಂದು ಸಮಾಜದಲ್ಲಿ ಯಾವುದೋ ಒಂದು ಎಚ್ಚರಿಕೆ ಅನ್ನೋದು ಎಲ್ಲರೂ ಮೂಡುತ್ತೆ. ಆ ಎಚ್ಚರ ಅನ್ನೋದು ನಮ್ಮ ರಾಷ್ಟ್ರವನ್ನ, ನಮ್ಮ ರಾಜ್ಯವನ್ನ, ನಮ್ಮ ಸಮುದಾಯಗಳನ್ನ ಅದು ಎಚ್ಚರಿಸಿ ಅದನ್ನು ಒಂದು ಹೊಸ ಪ್ರಗತಿಪರದ ಕಡೆ ಕರ್ಕೊಂಡು ಹೋಗೋದಕ್ಕೆ ಬೇಕಾಗುತ್ತೆ. ಅಂತ ಪ್ರಗತಿಪರವಾದಂತ ವಿಚಾರಧಾರೆಗಳನ್ನ ನಿಮ್ಮೊಡನೆ ಸಮಾಲೋಚನೆ ಮಾಡೋದಕ್ಕೆ ಈ ತರದ ವಿಚಾರ ಸಂಕಿರಣಗಳು ಬಹಳ ಅಗತ್ಯ. ಅಂತ ಒಂದು ವಿಚಾರ ಸಂಕಿರಣ ಇವತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ತೇಲ್ ಸಂಸ್ಥೆ ಅಡಿಯಲ್ಲಿ ನಡೀತಾ ಇದೆ. ಈ ಸಮಾಜ ರಾಜಕೀಯ ಚಿಂತನೆಗಳು ಅಂತ ಈ ಮಾತನ್ನ ಸೋಶಿಯೋ ಪೊಲಿಟಿಕಲ್ ಥಿಂಗ್ಸ್ ಅನ್ನ ಕುರಿತು ಮಾತಾಡುವಾಗ ಈ ಸೋಶಿಯೋ ಪೊಲಿಟಿಕಲ್ ಆದಂತ ಈ ಚಿಂತನಾ ಕ್ರಮ ಆರಂಭ ಆಗೋದು ಮೊದಲು ಅಶೋಕ್ನಲ್ಲಿ. ಅಶೋಕ್ ಮಹಾರಾಜನಲ್ಲಿ ಈ ಸಮಾಜ ರಾಜಕೀಯ ಚಿಂತನೆ ಅನ್ನೋದು ಅದರ ಬೀಜ ಇರೋದು, ಅದರ ಬಿತ್ತನೆ ಇರೋದು ರಾಜರ ಹಂತದಲ್ಲಿ ಯೋಚನೆ ಮಾಡ್ಕೊಂಡು ಬಂದ್ರೆ ಇಡೀ ಭಾರತದ ಅನೇಕ ರಾಜರಾಗೋದ್ರು. ಅದಕ್ಕೆ ಕ್ರಿಸ್ತಪೂರ್ವ 1-2ನೇ ಶತಮಾನದ ಹಿಂದೂ ಮುಂದಿನಲ್ಲಿದ್ದಂತ ಅಶೋಕ ಸಮ್ರಾಟ್ ಅಶೋಕರಲ್ಲಿ ಅದಾದ್ಮೇಲೆ ದೀರ್ಘ ಕಾಲಾವಧಿಯಲ್ಲಿ ಅದು ಮಸ್ಕಾಗಿ ಅಲ್ಲಲ್ಲಿ ಒಂದು ಸ್ವಲ್ಪ ಕಾಣುತ್ತೆ. ಆದ್ರೆ ಅದರ ನಿಜವಾದ ಇನ್ನೊಂದು ಹಂತ ಬರೋದು ಶಿವಾಜಿ ಮಹಾರಾಜರು, ಆ ನಂತರದಲ್ಲಿ ಬರೋದು ಶಾಹು ಮಹಾರಾಜರಲ್ಲಿ, ನಂತರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು. ಈ ತರದ ಭಾರತದಲ್ಲಿ ಸಮಾಜ ರಾಜಕೀಯ ಚಿಂತನೆ ಈ ಧಾರೆ ಬಂದಿದ್ದರಿಂದ ಏನಾಯ್ತು, ಈ ಸಮಾಜ ರಾಜಕೀಯ ಚಿಂತನೆ ಧಾರೆ ಪ್ರಮುಖ ಉದ್ದೇಶ ಯಾವುದು ಅಂದ್ರೆ ಒಂದು ಸರ್ವಸಮಾನತೆ, ಪ್ರಗತಿಪರತೆ, ಯಾವುದೇ ವರ್ಗ ವರ್ಣ ಜಾತಿ ಇತ್ಯಾದಿಗಳು ಇಲ್ಲದಿರುವಂತ ಸರ್ವಸಮಾನತ ಸೌಹಾರ್ದ ಭಾವನೆ, ಇವುಗಳನ್ನ ಮೊದಲು ಸಮಾಜದಲ್ಲಿ ತುಂಬಬೇಕು ಅನ್ನೋ ಹಿನ್ನೆಲೆಯಲ್ಲೇ ಅಶೋಕ್ ಸಮ್ರಾಟ್ನಿಂದ ಹಿಡಿದು ಶಾಹು ಮಹಾರಾಜರ ತನಕ, ಅದೇ ರೀತಿಯಲ್ಲಿ ಶಿವಾಜಿ ಮಹಾರಾಜರು ಮತ್ತು ನಾಲ್ವಡಿಯವರಲ್ಲಿ ಈ ಚಿಂತನಾ ಕ್ರಮ ಬೆಳೆಯಿತು. ಇದು ಒಂದು ಬಗೆಯ ಚಿಂತನಾ ಕ್ರಮ. ಆದ್ರೆ ಇದು ಈ ಚಿಂತನೆ ಏನ್ ಮಾಡುತ್ತೆ ಅಂದ್ರೆ ಅಧಿಕಾರ ಅನ್ನೋದು ಯಾರ ಹತ್ರ ಇರುತ್ತೆ ಅಂದ್ರೆ ಆ ಕಾಲದಲ್ಲಿ ಅದು ಸಮ್ರಾಟ್ ಕೈಲಿ ಇರುತ್ತೆ ಅಧಿಕಾರ ಅನ್ನೋದು. ಯಾವುದಾದ್ರೂ ಒಂದು ಹೊಸ ಸಮಾಜದ ಪರಿವರ್ತನೆಗೆ ಬೇಕಾಗುವ ಹತಾರಗಳನ್ನ, ಆದೇಶಗಳನ್ನ, ಆಜ್ಞೆಗಳನ್ನ ಬೇರೆ ಬೇರೆ ರೀತಿಗಳ ರೂಪಿಸಬೇಕಾದ್ರೆ ಅದಕ್ಕೆ ಸಾಧ್ಯ ಇರೋದು ಕೇವಲ ರಾಜ್ಯಾಧಿಕಾರವನ್ನು ಹೊಂದಿರೋದು. ರಾಜ್ಯಾಧಿಕಾರಕ್ಕೂ ಸ್ವರಾಜ್ಯಕ್ಕೂ ವ್ಯತ್ಯಾಸ ಇದೆ. ರಾಜ್ಯಾಧಿಕಾರದಲ್ಲಿ ಅಹಂ ಅನ್ನೋದು ಕೆಲಸ ಮಾಡುತ್ತೆ, ಸ್ವರಾಜ್ಯದಲ್ಲಿ ನಿರಹಂ ಅನ್ನೋದು ಕೆಲಸ ಮಾಡುತ್ತೆ. ತಾನು ಬೆಳಗಬೇಕು, ತನ್ನ ಜೊತೆಗಿರೋ ಬೆಳಗಬೇಕು ಅನ್ನೋದು ಈ ಸ್ವರಾಜ್ಯದ ಕ್ರಮ. ಅದನ್ನೇ ಮುಂದೆ ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ ತತ್ವವನ್ನು ಅವರು ಗಟ್ಟಿಯಾಗಿ ಹಿಡಿದಿರೋದು. ಈ ಸ್ವರಾಜ್ ತತ್ವ ಇದೆಯಲ್ಲ, ಇದು ಸಮಾಜ ರಾಜಕೀಯ ಚಿಂತನೆಯ ಬೀಜ ಮಂತ್ರ. ಸ್ವರಾಜ್ಯ, ಸ್ವದೇಶಿ ಭಾವನೆ, ಸ್ವದೇಶಿ ವ್ರತ, ಸ್ವರಾಜ್ಯ, ಇದು ಈ ಸ್ವರಾಜ್ಯ ಅನ್ನುವ ಮಂತ್ರ ದೀಕ್ಷೆ ಇದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ಇಂಥ ಮಂತ್ರ ದೀಕ್ಷೆಯನ್ನು ಮೊದಲು ಭಾರತದಲ್ಲಿ ನಮ್ಮ ಆಧುನಿಕ ಪೂರ್ವದಲ್ಲಿ ಕೊಟ್ಟಂಥವ್ರು ಶಿವಾಜಿ ಮಹಾರಾಜರು. ಬಹುಶಃ ಶಿವಾಜಿ ಮಹಾರಾಜರು ಏನಾದ್ರು ಒಂದು ವಿಶೇಷ ಅಂದ್ರೆ ಇಡೀ ಭಾರತದಲ್ಲಿ 3 ಕಡೆ ಅದಕ್ಕೊಂದು ಮಹತ್ವ ಇದೆ. ಒಂದು ಬಂಗಾಳದಲ್ಲಿ, ಎರಡನೇದು ಮಹಾರಾಷ್ಟ್ರದಲ್ಲಿ, ಮೂರನೇದು ಮೈಸೂರು. ಬಂಗಾಳ, ಮಹಾರಾಷ್ಟ್ರ ಮತ್ತು ಮೈಸೂರು ಈ 3 ರಾಜ್ಯಗಳಲ್ಲಿ ಯಾರ್ಯಾರು ಕೇಂದ್ರ ಭೂಮಿಗೆ ಬಂದ್ರು. ನೋಡಿ, ಅಂಬೇಡ್ಕರ್ ಬಂದಿದ್ದು ಮಹಾರಾಷ್ಟ್ರದಿಂದ, ಶಾಹು ಮಹಾರಾಜ್ ಇದ್ದಿದ್ದು ಅಲ್ಲೇ, ಶಿವಾಜಿ ಮಹಾರಾಜ್ ಇದ್ದಿದ್ದು ಅಲ್ಲೇ, ಫುಲೆ ಅವರು ಇದ್ದಿದ್ದು ಅಲ್ಲಿಯೇ. ನೀವು ಯಾವುದು ಪ್ರಗತಿಪರವಾದಂತಹ ವೈಚಾರಿಕ ಧಾರೆಗಳನ್ನ, ಸಮಾಜ ರಾಜಕೀಯ ಚಿಂತನೆ ಧಾರೆಗಳನ್ನ ನೋಡ್ಬೇಕು ಅಂದ್ರೆ ನಿಮ್ ಕೈ ಸಿಗೋದು ನಿಮ್ಗೆ ಮಹಾರಾಷ್ಟ್ರವೇ. ಅದಾದ್ಮೇಲೆ ಬಂಗಾಳ ಬರುತ್ತೆ, ಅಲ್ಲಿ ರಾಜ ಮಹಾರಾಜ್ ಅವ್ರು ಮಾಡಿದ ರೀತಿಯ ಸಮಾಜ ರಾಜಕೀಯ ಚಿಂತನೆಗಳಿಗೂ ಮಹಾರಾಷ್ಟ್ರದಲ್ಲಾದ ಸಾಮಾಜಿಕ ಚಿಂತನೆಗಳಿಗೂ ಮತ್ತು ಅದರ ಇನ್ನೊಂದು ಪ್ರತಿಫಲನ ಕಾಣಿಸೋದು ಮೈಸೂರು ಒಡೆಯರ, ಅದು ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ. ಆ 2 ಚಿಂತನೆಗಳಲ್ಲಿ ಇದ್ದಿದ್ದು, ಬಂಗಾಳದಲ್ಲಿದ್ದ ಚಿಂತನೆ ಮುಖ್ಯವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ರಾಜ್ಯವನ್ನ ತಮ್ಮದಾಗಿ ಮಾಡ್ಕೋಬೇಕು ಅಂತ, ಭಾರತ ಸ್ವಾತಂತ್ರ್ಯತೆ ಪಡಿಬೇಕು ಅನ್ನೋದು ಬಂಗಾಳದ ಮುಖ್ಯ ಉದ್ದೇಶ ಇತ್ತು. ಯಾಕೆಂದ್ರೆ ಬಂಗಾಳದಲ್ಲಿ ಇದ್ದಂತ ಮುಂದೆ ಅವರು ಯಾರ್ಯಾರು ಈಗ ಬಂಗಾಳದಲ್ಲಿ ಇದ್ರು, ರಾಮಕೃಷ್ಣ ಪರಮಹಂಸರು ಅನ್ನೋರು, ರವೀಂದ್ರನಾಥ್ ಠಾಕೂರ್ ಅವ್ರನ್ನೋರು, ಅವರಿಗೆಲ್ಲ ಇದ್ದಿದ್ದೇನು ಅಂತಂದ್ರೆ ಸಮಾಜ ರಾಜಕೀಯ ಚಿಂತನೆಗಳಿಗಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ಪಡೆಯೋದ ಕಡೆ ಅವರ ಗಮನ ಇತ್ತು. ಆದ್ರೆ ಮಹಾರಾಷ್ಟ್ರದಲ್ಲಿ ಇದ್ದದ್ದು ವಿಶೇಷ ಎಂತಂದ್ರೆ, ನಮಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ
ನಾನು ಸ್ವರಾಜ್ಯ ಆಗ್ಬೇಕು, ನನ್ನ ಸಮುದಾಯಗಳು ಒಂದು ಬೆಳವಣಿಗೆ ಆಗ್ಬೇಕು. ಈ ಬಗೆಯ ಚಿಂತನಾ ಕ್ರಮ ಮೊದಲು ನಮ್ಮ ಸುತ್ತಮುತ್ತ ಇರೋದನ್ನ ನಾವು ಬೆಳವಣಿಗೆ ಮಾಡೋಣ, ನಮ್ಮ ಸ್ವದೇಶಿ ವೃತ್ತ ಭಾವನೆ ಬೆಳೆಸ್ಕೊಳ್ಳೋಣ. ಈ ದಿಕ್ಕಿನಲ್ಲಿ ಸಮುದಾಯಗಳ ಅಭಿವೃದ್ಧಿ ಕಡೆ ಮತ್ತು ದಲಿತ ಸಮುದಾಯಗಳೆಲ್ಲವೂ ತನ್ನ ಮತ್ತೆ ಮೇಲಕ್ಕೆ ನಿಂತ್ಕೋಬೇಕು ಅನ್ನೋ ಆಕಾಂಕ್ಷೆ ಪರಸ್ಪರ ಈ ಎರಡೂ ಕೂಡ, ಅಂದ್ರೆ ಮೇಲಿನವರು ಮತ್ತೆ ಕೆಳಗಡೆ ಇಳಿಯೋದು, ಕೆಳಗಡೆ ಇಳಿದವ್ರನ್ನ ಮೇಲಕ್ಕೆ ಕರ್ಕೊಂಡು ಹೋಗೋದು, ಇದು ಬಹಳ ವಿಶೇಷವಾದದ್ದು. ಇವ್ರು ಮೇಲಕ್ಕೆ ಹೋಗ್ಬೇಕಾದ್ರೆ ಮೇಲಿನವ್ರು ಕೆಳಗಡೆ ಬಂದು ಕರ್ಕೊಂಡು ಹೋಗ್ಬೇಕು. ಆ ಕರ್ಕೊಂಡು ಹೋಗುವ ಈ ಬಗೆಯ ಒಂದು ಕ್ರಮ ಬಂದಿದ್ದು ಮಹಾರಾಷ್ಟ್ರದಲ್ಲಿ ಮಾತ್ರ, ಅದು ಬಂಗಾಳದಲ್ಲೂ ಆಗ್ಲಿಲ್ಲ. ಆದ್ರೆ ಈ ಕ್ರಮವನ್ನ ಸ್ವಲ್ಪ ಮಟ್ಟಿಗೆ ಆದ್ರೆ ಸಾಧ್ಯವಾದಷ್ಟು ಬೇರೆ ಬೇರೆ ರೀತಿಗಳಲ್ಲಿ ಆ ಕೆಲಸ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಆದ್ರೆ ನಾಲ್ವಡಿಯವರಿಗಿಂತ ಅತಿ ಹೆಚ್ಚು ಕೆಲಸ ಮಾಡಿದ್ದು ಶಾಹು ಮಹಾರಾಜ ಇಡೀ ಭಾರತದಲ್ಲಿ. ಅದಕ್ಕಾಗಿ ಜಕ್ಕಪ್ಪನವರು ಹೇಳ್ತಾ ಇರೋದು, ಭಾರತದ ನಾಯಕ, ರಾಷ್ಟ್ರ ನಾಯಕ ಅಂತಂದ್ರೆ ಶಾಹು ಮಹಾರಾಜ್ ಅಂತ ಆಗ್ಬೇಕು ಅಂತ ಹೇಳ್ತಿರೋ ಹಿನ್ನೆಲೆ ಈ ದಿಕ್ಕಿನಲ್ಲಿ ಶಾಹು ಮಹಾರಾಜರಿಗೆ ನಾವೆಲ್ಲ ಋಣಿಗಳಾಗ್ಬೇಕು. ಇವತ್ತು ನಮ್ಗೆ ಮಾತಿದೆ ಅಂದ್ರೆ, ನಮಗೇನಾದ್ರೂ ಒಂದು ಅಧಿಕಾರ ಇದೆ ಅಂದ್ರೆ ಇವೆಲ್ಲಕ್ಕೂ ಕೂಡ ಶಾಹು ಮಹಾರಾಜರಂತವ್ರು ವಿಚಿತ್ರ ಅಂದ್ರೆ, 541 ಜನ್ಮ ರಾಜರಿದ್ರು ಆ ಕಾಲದಲ್ಲಿ. ಕೇವಲ ಅದನ್ನು ಜಕ್ಕಪ್ಪನ ಕೇಳಿದ ಅದನ್ನೇ ಗಾಯಕ್ವಾಡ್ ಮಹಾರಾಜರು, ಈ ಕಡೆ ನಮ್ಮ ಶಾಹು ಮಹಾರಾಜರು, ಈ ಕಡೆ ನಾಲ್ವಡಿ, ಈ 3 ಜನ ಬಿಟ್ಟರೆ ಭಾರತದಲ್ಲಿ ದಲಿತರನ್ನ ಮೇಲಕ್ಕೆ ಎತ್ಕೊಳ್ಬೇಕು, ಸಾಮಾನ್ಯವಾಗಿ ಯಾರ್ಯಾರು ಹಿಂದೂಗಳಿದ್ದಾರೆ ಅವ್ರನ್ನೆಲ್ಲ ಮೇಲಕ್ಕೆ ತಗೋಬೇಕು ಅಂತ ಕಲ್ಪನೆ ಬಂದಿದ್ದು, ಬೆಳವಣಿಗೆ ಬಂದಿದ್ದು ಬಹಳ ವಿಶೇಷವಾದದ್ದು. ಉಳಿದ ಯಾವುದೇ ನಿಮಗೆ ಸಂಸ್ಥಾನಗಳಲ್ಲಿ, ಭಾರತದಲ್ಲೆಲ್ಲ ಸಂಸ್ಥಾನಗಳು ಕೇವಲ ತಮ್ಮ ರಾಜ್ಯಾಧಿಕಾರ ಇಟ್ಕೊಂಡಿದ್ವಿ ಹೊರತು ಸ್ವರಾಜ್ಯದ ಕಡೆ ಇಲ್ಲ ಅವರಿಗೆ. ಹೀಗಾಗಿ ರಾಜ್ಯಾಧಿಕಾರ ಮತ್ತು ಸ್ವರಾಜ್ಯ ಈ ಎರಡರ ಅಂತರ್ಭೇದಗಳನ್ನು ಮೊದಲು ತಿಳಿಬೇಕಾದ್ರೆ ಈ ಸಮಾಜ ರಾಜಕೀಯ ಚಿಂತನೆಯ ಮೂಲಕವೇ. ಈ ಸೋಶಿಯೋ ಪೊಲಿಟಿಕಲ್ ಥಿಂಕರ್ಗಳು ಯಾರಿದ್ರೆ ಈ 3 ಜನ, ಇವ್ರ ಮೂಲಕ ಭಾರತ ಮತ್ತೆ ಬೆಳಗಬೇಕು. ಆಮೇಲೆ ಅವರು ನಿಜವಾಗ್ಲೂ ಹೇಳ್ತೀನಿ, ಜಕ್ಕಪ್ಪನವ್ರಿಗೆ ಇರೋಷ್ಟು ಐತಿಹಾಸಿಕವಾದ ತಿಳುವಳಿಕೆ, ಸಾಮಾಜಿಕವಾದ ತಿಳುವಳಿಕೆ, ರಾಜಕೀಯ ತಿಳುವಳಿಕೆ ಅವರನ್ನ ಇವತ್ತು ವಿಧಾನಸಭಾ ಪರಿಷತ್ತಿನ ಸದಸ್ಯರನ್ನ ಮಾಡಿ ನಿಮ್ಮೆಲ್ಲರ ಪರವಾಗಿ ವಿನಂತಿಸ್ತೀನಿ. ಅಷ್ಟು ಮಾತ್ರ ಅಲ್ಲ, ನಮ್ಮಂತ ಲೇಖಕರ, ವಿದ್ವಾಂಸರ ಜೊತೆಗೆ, ಕಷ್ಟ ನಷ್ಟಗಳ ಜೊತೆಗೆ ನೀವು ಭಾಗಿಯಾಗಬೇಕು. ಮತ್ತು ಈಗ ವಿಶ್ವವಿದ್ಯಾಲಯದಲ್ಲಿ, ಈ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ನನಗೊಂದು ತವರು ಮನೆ ಇದ್ದಾಗ ನನಗೆ ಬಹಳ ಇನ್ನೊಂದು 4 ವರ್ಷ ಹೋದ್ರೆ, ಇನ್ನೊಂದು 2-3 ವರ್ಷ ಹೋದ್ರೆ ಕೇವಲ 4 ರಿಂದ 5 ಜನ ಪ್ರಾಧ್ಯಾಪಕರು ಉಳಿತಾರೆ. ಉಳಿದವರೆಲ್ಲರೂ ಇಲ್ಲಿ ಅತಿಥಿ ಉಪನ್ಯಾಸಕರಾಗಿರ್ತಾರೆ. ಅಂತ ದುರ್ದೇಶ ಬರದೇ ಇರೋ ಹಾಕೋಬೇಕಂತದ್ದು ಕೂಡ ನಮ್ಮ ಜಕ್ಕಪ್ಪನವ್ರಿಗೂ ಒಂದ್ ಸ್ವಲ್ಪ ಇದೆ. ಈಗ ನೀವು ಸ್ವಲ್ಪ ಸಮಾಜ ರಾಜಕೀಯ ಚಿಂತನೆ ಮಾಡಿದ ಜೊತೆಗೆ ಶೈಕ್ಷಣಿಕ ಚಿಂತನೆ ಜೊತೆ ಸೇರಿರ್ತದೆ. ರಾಜಕೀಯ ಚಿಂತನೆ ಅಂತಂದ್ರೆ ಅದ್ರ ಜೊತೆಗೆ ಶೈಕ್ಷಣಿಕವಾದ, ಧಾರ್ಮಿಕವಾದ, ಆರ್ಥಿಕವಾದಂತ, ಸಾಂಸ್ಕೃತಿಕವಾದ, ಸಾಹಿತ್ಯಿಕವಾದ ಎಲ್ಲವೂ ಸೇರ್ಕೊಂಡಿರೋದು ಇವತ್ತಿನ ರಾಜಕೀಯ ಚಿಂತನೆಯ ದೊಡ್ಡ ಕೋಶದಲ್ಲಿ ಇವೆಲ್ಲ ಸೇರ್ಕೊಂಡಿವೆ. ಅಷ್ಟೋ ಕೋಶಗಳು ನಿರ್ವಹಣೆ ಮಾಡಬೇಕಾದದ್ದು ಜಕ್ಕಪ್ಪನವರಂತವರ ಸಾಮರ್ಥ್ಯ. ಮತ್ತು ಅವ್ರು ಮಾತ್ರ ಮಾಡಬಾರ್ದು. ಅವ್ರು ಏನ್ ಗೊತ್ತೇ, ಅವರು ಕೈಗೆ ಖಡ್ಗ ಇಟ್ಕೊಂಡು ಹಿಂದೆ ನಿಂತಿರ್ತಿದ್ದ ಬಡಿತೀನಿ ಅಂತ, ಅಷ್ಟು ಸಾಮರ್ಥ್ಯ ಜಕ್ಕಪ್ಪನವ್ರಿಗಿದೆ. ಬಹಳ ಚೆನ್ನಾಗಿ ಮಾತಾಡು. ಬಹುಶಃ ನಾನು ಹೇಳ್ಬೇಕಾದ ಅನೇಕ ಮಾತುಗಳನ್ನು ಅವ್ರು ಹೇಳಿರೋದ್ರಿಂದ ನನ್ನ ಮಾತು ಸ್ವಲ್ಪ ಅರ್ಧ ಕಡಿಮೆ ಮಾಡಿ ಈ ಸಮಯವನ್ನು ಉಳಿತಾಯ ಮಾಡ್ಕೊಂಡಿದ್ದೀನಿ. ಏನಾದ್ರೂ ಆಗಲಿ, ನಮ್ಮ ಮಾನ್ಯ ಶ್ರೀ ಮರಿಯೋಜರಾವ್ ಹತ್ರ ಮಾತಾಡ್ತಿರುವಾಗ ಅವ್ರು ಹೇಳಿದ್ರು, ನನಗೆ ಜಕ್ಕಪ್ಪನವ್ರು ಏನಿದಾರೋ ಅವ್ರು ಏನ್ ಹೇಳ್ತಾರೆ ಅದೇ ನಮ್ಗೆ, ಅವರು ಆದೇಶ ಕೊಟ್ಟರು ನಾವು ಮಾಡ್ತೀವಿ. ಮತ್ತು ಅವ್ರ ಬಗ್ಗೆ ಅಷ್ಟು ಪ್ರೀತಿ ತೋರಿಸಿದ್ರು ನಾವು ಜೊತೆ ಕುತ್ಕೊಂಡು ಮಾತಾಡ್ತಿರುವಾಗ. ಮತ್ತು ಅಷ್ಟೇ ವಿನಯ. ಒಂದು ಮರಾಠ ಅಭಿವೃದ್ಧಿ ನಿಗಮಕ್ಕೆ ಒಬ್ಬ ಎಂಥ ಬರ್ಬೇಕು ಅಂದ್ರೆ ನೋಡಿ, ಇಂಥವ್ರು ಬರ್ಬೇಕು. ಇಂಥವ್ರು ಬಂದ್ರೆ ನೋಡಿ, ಇವರಿಗೆ ಸಾಹಿತ್ಯಿಕ ಪ್ರತಿಭೆ ಇದೆ, ಸಾಮಾಜಿಕ ಪ್ರತಿಭೆ ಇದೆ, ಪ್ರತಿಭೆ ಅಂತ ಕರಿತಾ ಇದ್ರು ಸೊಮ್ಮೆ ಮರಿಯೋಜರಾವ್ ಅವರೇ. ರಾಜಕೀಯ ಪ್ರತಿಭೆ ಇದೆ, ಸೇವಾ ಪ್ರತಿಭೆ ಇದೆ, ಕಣ್ಣನ್ನು ತುಂಬಿಕೊಂಡು ನೋಡ್ತಕ್ಕಂಥ ಒಂದು ಆ ಪ್ರತಿಭೆ ಉಳ್ಳವರು ಬಂದಿರೋದ್ರಿಂದ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಅಭಿನಂದಿಸೋದಕ್ಕೆ ಇಂಥದ್ದೊಂದು ಒಳ್ಳೆಯ ಕಾರ್ಯಕ್ರಮವನ್ನ ಮುಂದೆ 3 ಬೇರೆ ಬೇರೆ ಗೋಷ್ಠಿಗಳಿವೆ. ಆ 3 ಗೋಷ್ಠಿಗಳಲ್ಲಿ ವಿಷಯ ಮಂಡನೆ ಮಾಡ್ತಕ್ಕಂಥ ವಿದ್ವಾಂಸರು ಬಂದಿದ್ದಾರೆ. ದೂರದಿಂದ ಹಂಪಿಯಿಂದ ಡಾಕ್ಟರ್ ವಿಠ್ಠಲರಾವ್ ಗಾಯಕ್ವಾಡ್ ಬಂದಿದ್ದಾರೆ. ಹಾಗೇನೆ ಅಮೃತ ಕಟ್ಕೆ, ಶಂಭುಲಿಂಗವಾಣಿ, ಸೂರ್ಯಕಾಂತ್ ಸುಜಾತಿ ಇವರೆಲ್ಲ ಮೊದಲನೇ ಗೋಷ್ಠಿಯಲ್ಲಿ ಮರಾಠ ಸ್ವರಾಜ್ಯೋದಯ ಶಿವಾಜಿ ಮಹಾರಾಜ್ ಅಂತ ಹಾಕಿ, ರಾಜ್ಯೋದಯ ಬೇಡ, ಅದು ಕರೆಕ್ಟ್ ಆದ ಶಿವಾಜಿ ಮಹಾರಾಜ ಸ್ವರಾಜ್ಯೋದಯ ಅವ್ರು ಮಾಡಿದ್ರು. ಯಾಕೆಂದ್ರೆ
ಅವರ ಸ್ವರಾಜ್ಯದ ಕಲ್ಪನೆ ಬಹಳ ದೊಡ್ಡದು. ಅದೇ ಮುಂದೆ ಮಹಾತ್ಮ ಗಾಂಧಿ ಅವರಿಗೆ ಒಂದು ರೀತಿ ಪ್ರೇರಣೆ ಕೂಡ ಆಗಿದ್ದು ಅಲ್ಲಿಂದ. ಹಾಗೆ ಸತ್ಯಶೋಧಕ ಸಮಾಜ ಪಳ್ಳಿ ದಂಪತಿಗಳು ಅದೇ ರೀತಿಯ ಮುಂದೆ ಸಂವಾದ ನಡೆಯಲಿದೆ. ಇವರೆಲ್ಲ ನಿಮ್ಮೆಲ್ಲರಿಗೂ ಕೂಡ ಶುಭಗಳನ್ನು ಹಾರೈಸಿ ಇಂಥದ್ದೊಂದು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರು ಇಲ್ಲಿ ಇಂಥದ್ದೊಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದಿಸ್ತಿ ನನ್ನ ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಮರಾಠರಿಗಿಂತ ಹೆಚ್ಚಿಗೆ ಹೇಳದಂತವ್ರಂತ ಯಾರಾದ್ರೂ ಇದ್ರೆ ಅವರು ಮಣ್ಣನಾದ ಕೆ ಜಗಪ್ಪನವರು. ನನಗನ್ಸುತ್ತೆ ಅವ್ರು ತಿಳಿದಷ್ಟು ಮರಾಠ ಕೂಡ ಇನ್ನೂ ತಿಳ್ಕೊಂಡಿಲ್ಲ. ಅಷ್ಟೊಂದು ವಿಷಯಗಳನ್ನ ಮರಾಠರ ಬಗ್ಗೆ ಅವ್ರು ಇವತ್ತು ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಸಂಸದ ಶಶಿಕಾಂತ್ ಎಸ್ ಹುಡುಕೇರಿ ಸಾಹೇಬ್ರೆ ಹಾಗೂ ಮಲ್ಲೇಪುರಂ ಜಿ ವೆಂಕಟೇಶ್ ಅವರೇ ಹಾಗೂ ಎಸ್ ಟಿ ಪೋತೆ ಸಾಹೇಬ್ರ ಅವರೇ ಹಾಗೂ ರಮೇಶ್ ಹಾಗೂ ನಮ್ಮ ಸಮಾಜದ ಬಂಧುಗಳೇ, ಇಲ್ಲಿ ವೇದಿಕೆ ಇರ್ತಕ್ಕಂಥ ಎಲ್ಲ ಹಾಗೂ ಸಭೆಯಲ್ಲಿ ಆಗಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜ ಬಂಧುಗಳು, ಅವ್ರ ಹಿರಿಯರು ಮತ್ತು ಅಕ್ಕ ತಂಗಿಯರೇ, ಇಲ್ಲಿ ಏನಾಗಿದೆ ಅಂತಂದ್ರೆ ನಾನು ಅದನ್ನ ಪ್ರಾಪರ್ ಹರಿಹರ. ನನ್ನ ತಂದೆ ಹೆಸರು ಮಿಲಿಟರಿ ಹನುಮಂತರಾವ್ ಅಂತೇಳಿ. ಮಿಲಿಟರಿ ಹನುಮಂತರಾವ್ ಸುಭದ್ರಾಬಾಯಿ ಅವರ 3ನೇ ಮಗನಾಗಿ ನಾವು ಹುಟ್ಟಿರೋದು. ಬಂಧುಗಳೇ, ನಮ್ದು ಮಿಲಿಟರಿ ಓಟ್. ಮಿಲಿಟರಿ ಓಟ್ ಅಂದ್ರೆ ಗೊತ್ತು ನಿಮಗೆ, 3 ಪಟ ತಿನ್ನೋದು. 3 ಪಟ ತಿಂದು ಎಣ್ಣೆ ಹೊಡೆದು ಮಲಗತಕ್ಕಂತ ಒಂದು ನಮ್ದು ಮರಾಠದ ಒಂದು ಸಂದೇಶನ ಹುಟ್ಟಿರ್ತಕ್ಕಂಥದ್ದು. ಇಲ್ಲಿ ಅತಿರಥ ಮಾರದ್ರೆಲ್ಲ ಇದಾರೆ, ಪ್ರೊಫೆಸರ್ಗಳು, ತಿಳ್ಕೊಂಡಿರೋರು, ವೈಸ್ ಚಾನ್ಸಲರ್ ಸಾಹೇಬ್ರಂತರು, ನಮ್ ಡಾಕ್ಟರ್ ದಿನಕರ್ ಸಾಹೇಬ್ರಂತರು, ಮಲ್ಲೇಪುರಮಂತರ ಹತ್ರ ಮುಂದೆ ನಾನು ಏನಾದ್ರು ಭಾಷಣ ಮಾಡಕ್ ಹೋದ್ರೆ ಏನಾದ್ರು ನನ್ನ ಭಾಷಣ ಮಾಡಿ ಎಲ್ಲ ತಪ್ಪ ಸಿಗಾಕೊಂಡ್ರೆ ಮುಗಿದ ನನ್ನ ಕತೆ ಇಲ್ಲೇ ಮುಗಿಸ್ಬಿಡ್ತಾರೆ ನನಗೆ. ಅಂತ ಒಂದು ಅತಿರಥ ಮಾರದಿರ್ತಕ್ಕಂಥ ಈ ಒಂದು ಸಭೆಗೆ ನನ್ನಂತ ಒಬ್ಬ ಹರಿಹರದಲ್ಲಿ ಮಿಲಿಟರಿ ಹೋಟ್ಲರ್ ನಡೆಸ್ತಕ್ಕಂಥ ಹನುಮಂತರಾವ್ ಮಗ ಇವತ್ತು ಬಂದಿಲ್ಲಿ ಕೂತಿದೆ ನನಗೆ ಕಾರಣ, ನನಗೆ ನಮ್ಮ ರಾಜಕೀಯ ಜೀವನವನ್ನ, ರಾಜಕೀಯ ಚರಿತ್ರೆಯನ್ನ ಈಗಾಗಲೇ ನಮ್ಮ ವಿಚಾರಗಳನ್ನು ತಿಳಿಸಿದ್ದಾರೆ ನಮ್ಮ ಅಣ್ಣವರು. ಅದಕ್ಕೆ ನಮ್ಮ ವಾಪಸ್ ಹೋಗಲ್ಲ. ನನಗೆ ಈ ಒಂದು ಅಧಿಕಾರ ಕೊಡ್ಲಿಕ್ಕೆ ಮೇನ್ ಕಾರಣ ಈ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ನಾಯಕರಾದಂತಹ ನೇತರಾದಂತಹ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳವರು ಡಿ ಕೆ ಶಿವಕುಮಾರ್ ಸಾಹೇಬ್ರವರು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮುಖ್ಯವಾಗಿ ನಮ್ಮ ಸಮಾಜದ ಸಚಿವರಾದಂತಹ ಸಂತೋಷ್ ಲಾಡ್ ಸಾಹೇಬ್ರವರು ಹಾಗೂ ಮಾನ್ಯ ಸಾಹೇಬ್ರವರು, ಮತ್ತೆ ಇನ್ನೊಬ್ರು ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ 2 ಬಾರಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂತಹ GC ಚಂದ್ರಶೇಖರ್ ಸಾಹೇಬ್ರವರು, ನನಗಂತೂ ಇವತ್ತಿನ ದಿವಸ 650 ಕಿಲೋಮೀಟರ್ ಬೆಂಗಳೂರಿರ್ತಕ್ಕಂಥ ಗುಲ್ಬರ್ಗಾದಲ್ಲಿ ಇಂಥ ಒಬ್ಬ ಮಿಲಿಟರಿ ಓಟ ಹುಡುಗನ್ನ ನಿಮ್ಮೆಲ್ಲರ ಮಧ್ಯದಲ್ಲಿ ಏನಾದ್ರೂ ನನಗೆ ಮಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತ ಕಾರಣ ಇವರು ಹಾಗೂ ನನ್ನ ಸಮಾಜದ ಬಂಧುಗಳು ಹಾಗೂ ನನ್ನ ಕಾಂಗ್ರೆಸ್ ಪಕ್ಷ. ಇವತ್ತು ನಾನು ಸಮಾಜದ ವಿಚಾರ ಹೇಳಕ್ಕಿಂತ ಎಲ್ಲ ಅವರೆಲ್ಲ ಮಾತಾಡ್ತಾರಲ್ಲ, ಹೇಳಕ್ಕಿಂತ ಮುಂಚೆ ನಾನು ನನ್ನ ವಿಚಾರ ಅಷ್ಟೇ ಹೇಳ್ತೀನಿ. ಉಳಿದಂತೆ ಎಲ್ಲಾ ವಿಚಾರಗಳನ್ನು ಸಮಾಜಕ್ಕೆ ಸಂಬಂಧಪಟ್ಟಿದ್ದಂತೆ ಅವರೆಲ್ಲ ಮಾತಾಡ್ತಾರೆ. ನಾನು ನಿಮಗೆ ಹೇಳೋದು ಇಷ್ಟೇನೆ, ಏನಿವತ್ತು ಅಣ್ಣವ್ರು ಹೇಳಿದಾಗೆ ನಾವು ಖಡ್ಗದ ಜೊತೆಗೆ ಲೇಖನಿಯನ್ನು ಕೂಡ ನಾವು ಹಿಡಿಬೇಕಾಗಿದೆ. ಬಂಧುಗಳೇ, ಪ್ರಸ್ತುತ ರಾಜಕಾರಣದಲ್ಲಿ, ಪ್ರಸ್ತುತ ದೇಶದಲ್ಲಿ ಇವತ್ತು ಹಿಂದೆ ಯಾರು ಖಡ್ಗ ಹಿಡಿತಾರೋ ಅವರು ಕೋಟೆಗಳನ್ನು ಗೆಲ್ತಾ ಇದ್ರು, ರಾಜ್ಯಗಳನ್ನು ಗೆಲ್ತಾ ಇದ್ರು, ರಾಜರಾಗ್ತಾ ಇದ್ರು. ಆದ್ರೆ ಇವತ್ತು ಯಾರು ಲೇಖನ ಹಿಡಿತಾರೋ ಅವರು ರಾಜ್ಯ ಆಡ್ತಾರೆ, ದೇಶ ಆಡ್ತಾರೆ, ರಾಜ್ಯ ಕಟ್ತಾರೆ, ಎಲ್ಲ ಮಾಡ್ತಾರೆ. ಆದ್ದರಿಂದ ನಾವು ಖಡ್ಗದ ಜೊತೆಗೆ ಲೇಖನಿಯನ್ನು ಹಿಡಿದಾಗ ಮಾತ್ರನೇ ನಾವೇನಾದ್ರೂ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ಲಿಕ್ಕೆ ಸಾಧ್ಯನೇ ವಿನಃ ಖಾಲಿ ಖಡ್ಗದಿಂದ ನಾವೇನು ಸಾಧನೆ ಮಾಡ್ಲಿಕ್ಕಾಗಲ್ಲ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಜೈ ಭವಾನಿ, ಜೈ ಶಿವಾಜಿ ಅಂತ ತಕ್ಷಣನೇ ಯಾವುದನ್ನು ಕೂಡ ನಾವು ಸಾಧನೆ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕವಾದಂತಹ ಒಂದು ಅಭಿಪ್ರಾಯ. ಹಾಗಾಗಿ ನಾವುಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆರ್ಥಿಕ
ನೆಕ್ಸ್ಟ್ ಶೈಕ್ಷಣಿಕವಾಗಿ ಮೊಟ್ಟ ಮೊದಲನೇದಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಏನಾದ್ರೂ ಬಲಾಢ್ಯರಾದ್ರೆ ನಮ್ಮ ಸಮಾಜ, ನಮ್ಮ ಅಣ್ಣ ಹೇಳ್ದಂಗೆ ನಾವು ರಾಜಕೀಯವಾಗಿ ಅತ್ಯಂತವಾಗಿ ಬಲಾಢ್ಯರಾಗೇ ಆಗ್ತೀವಿ. ಎಲ್ಲಿ ತನಕ ನಾವು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕವಾಗಿ ನಮ್ಮ ಸಮಾಜ ಬಲಾಢ್ಯತೆಯಲ್ಲಿ ಬರಲ್ವೋ ಅಲ್ಲಿ ತನಕ ನಾವು ರಾಜಕೀಯವಾಗಿ ಉಳಿದಿರ್ತೀವಿ. ಹಾಗಾಗಿ ನಾವು ನಮ್ಮ ಸಮಾಜಕ್ಕೆ ಈ ಒಂದು ವೇದಿಕೆಯ ಮುಖಾಂತರ ನಾನು ಹೇಳೋದಿಷ್ಟೇನೆ, ಫಸ್ಟ್ ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ, ಆರ್ಥಿಕವಾಗಿ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಇವತ್ತು ಕರ್ನಾಟಕ ರಾಜ್ಯದ ನಿಗಮ ಏನು ತಮಗೆಲ್ಲ ಗೊತ್ತಿರಲಿ, ಹಿಂದೆ ಇದ್ದಂತ ಸರ್ಕಾರಗಳು ನಮ್ಮ ಸಮಾಜಕ್ಕೆ ಕೊಡ್ತಿದ್ದು ಬರೀ 50 ಕೋಟಿ ರೂಪಾಯಿ, ಬರೀ 50 ಕೋಟಿ. ಒಂದ್ಸತಿ ಒಂದು 50 ಕೋಟಿ, ಒಂದ್ಸತಿ 1 ಕೋಟಿ ಕೊಟ್ಟರು. ನೋಡಿ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರದವರು ನಮಗೆ ಕೊಟ್ಟಿರ್ತಕ್ಕಂಥ, ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟ್ 187 ಕೋಟಿ ರೂಪಾಯಿ. 187 ಕೋಟಿ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ 187 ಕೋಟಿ ಕೊಟ್ಟಿದ್ರೆ ಆಯ್ತು, ನಾನು ಆರಾಮ್ ನನ್ನ ಪಾಡಿಗೆ ಸರ್ಕಾರ ಇನೋವಾ ಗಾಡಿ ಕೊಟ್ಟಿದೆ, ಡ್ರೈವರ್ ಕೊಟ್ಟಿದೆ, ಪೆಟ್ರೋಲ್ ಹಾಕ್ತಿದ್ದಾರೆ, ಸಂಬಳ ಕೊಡ್ತಾ ಮನೆಗೆ ಕೊಡ್ತಾ ಆರಾಮ್ ಮಜಾ ಮಾಡ್ತಿದ್ದಾರೆ. ನನಗೇನು ತೊಂದರೆ ಇಲ್ಲ. ಎಲ್ಲರೂ ಅಧ್ಯಕ್ಷರು ಎಲ್ಲ ನೀವು 11-12 ಜನ ನಿಗಮದಾಗಿದ್ರೆ ನಾವು ಆರಾಮ ಇರ್ಬೋದು. ಆದ್ರೆ ಕೊಟ್ಟಿರ್ತಕ್ಕಂಥ 120 ಈ ನೇರ ಸಾಲ ಕೊಟ್ಟಿರಲ್ಲ, ಆ ನೇರ ಸಾಲ ಕೊಡ್ಬೇಡಿ ಸರ್. ಅದ್ರಿಂದ ಏನು ಉಪಯೋಗ ಆಗಲ್ಲ, ಅದು ರಿಕವರಿ ಏನಾಗಲ್ಲ. ಒಂದು ನೀವು ಮಾಡ್ಬೋದು, ಏನ್ ಇವತ್ತಿನ ಜೀಜಾವು ಜಲಭಾಗ್ಯ ಇದೆಯಲ್ಲ, ಜೀಜಾವು ಜಲಭಾಗ್ಯ ನೀವು ಕೊಡಿ. 2 ಎಕರೆ ಇರ್ತಕ್ಕಂಥ ನೀವು ಅದೇನೋ ಜೀಜಾವು ಜಲಭಾಗ್ಯ ಏನಾದ್ರು ನೀರು ಬಿತ್ತು ಅಂದ್ರೆ ಇಡೀ ಅವ್ರ ಫ್ಯಾಮಿಲಿನೇ ಸುಖವಾಗಿ ಜೀವನ ಮಾಡುತ್ತೆ. ಅರಿವು ಶಿಕ್ಷಣ ಸಾಲ ಕೊಡಿ, ಇಂಥವ್ರು ಮಾಡಿ ಸರ್. ಈ ನೇರ ಸಾಲ ಕೊಟ್ಟರೆ ಏನು ಉಪಯೋಗ ಬೀಳಲ್ಲ ಅಂತಕ್ಕಂಥ ವಿಚಾರವನ್ನು ನಾನು ಗಮನ ತಗೊಂಡು ಬಂದು ನಿಜವಾಗ್ಲೂ ಖುಷಿ ಆಗಿದೆ. ಇದಕ್ಕೂ ಯಾಕೆ ಖುಷಿ ಆಯ್ತು ಅಂದ್ರೆ, ನಾನು ನಂದು TP ಬೆಂಗಳೂರಿಂದ ಗುಲ್ಬರ್ಗ, ಬೆಂಗಳೂರಿಂದ ಗುಲ್ಬರ್ಗ ಬಂದು ನಾನು ಸ್ಟಾಪ್ ಮಾಡಬೇಕು. ನಮ್ಮ ಸಮಾಜದ ಅಧ್ಯಕ್ಷಗಳಿಗೆಲ್ಲ ನಾನು ಹೇಳಿದ್ದೆ 6-6:30 ನಾನು ಬಂದ್ಬಿಡ್ತೀನಿ ಅಂತ ಹೇಳಿದೆ. ಪಾಪ ಅವರು 6-10 ಕಟ್ಕೊಂಡು ಹಿಡ್ಕೊಂಡು ಸೀದಾ ಹೈವೇ ನಿಂತ್ಕೊಂಡಿದ್ರು. ನಾನು ನೇರವಾಗಿ ಅಲ್ಲಿಗೆ ಬರಲಿಲ್ಲ. ಆಂದಿವೆ ಯಾವ್ದು ಬರ್ತದಪ್ಪ ಅಂತ ನಾನು PA ಕೇಳಿದೆ. ಸರ್ ವಿಜಯನಗರ ಬರ್ತದೆ ಜಿಲ್ಲೆ, ವಿಜಯನಗರ ಆಫೀಸಿಗೆ ಹೋದೆ. ಆ ಆಫೀಸಲ್ಲಿ ಯಾರು ಇಲ್ಲೇ ಇಲ್ಲ. ಹೋದ್ ಯಾರು ಕೇಳ್ಬೇಕು, ಅವ್ರಿಗೆ ಹೇಳೋದಿಲ್ಲ, ಕೇಳೋದಿಲ್ಲ. ಅಲ್ಲಿಂದ ಕೊಪ್ಪಳಕ್ಕೆ ಬಂದೆ, ಕೊಪ್ಪಳದ ಆಫೀಸಿಗೆ ಹೋದೆ. ಅಲ್ಲಿ DM ಅವ್ರು ಇರಲಿಲ್ಲ, ADOಗಳಿದ್ರು. ADO ಕೊಡಪ್ಪ ಇಲ್ಲ ಪದಾಧಿಕಾರಿಗಳು ಬೆನಿಫಿಷಿಯರ್ಸ್ ಯಾರು ಕೊಡಪ್ಪ ಇಲ್ಲ ಲೀಸ್ಟ್ ಅಂತ ಇಸ್ಕೊಂಡಿಲ್ಲ. ಇದು ಆಫ್ ದಿ ರೆಕಾರ್ಡ್ ನಾನು ಹೇಳ್ತೀನಿ ಅಣ್ಣ. ನಾನು ಇಸ್ಕೊಂಡು ಬೆನಿಫಿಷಿಯರ್ಸ್ ನಾನು ಫೋನ್ ಮಾಡಿದ್ರೆ 1 ಲಕ್ಷ ರೂಪಾಯಿ ನೇರ ಸಾಲ ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ 20,000 ರೂಪಾಯಿ ಸಬ್ಸಿಡಿ ಇದೆ. ಉಳಿದಂತೆ 80,000 ರೂಪಾಯಿ ಹಣ ಅವ್ರಿಗೆ ಪೇಮೆಂಟ್ ಮಾಡಬೇಕು, ಒಂದು ವ್ಯವಹಾರ ಮಾಡ್ಬಿಟ್ಟು. ಈ ಮಧ್ಯವರ್ತಿಗಳು ಇರ್ತಾರೆ, ಈ ಮಧ್ಯವರ್ತಿಗಳು ಏನ್ ಮಾಡ್ತಾರೆ ಅವ್ರಿಗೆ, ಇದು ಸರ್ಕಾರದ ಸಾಲ, ನೀವು ಕಟ್ಟಂಗಿರಲ್ಲ, ನೀವೇ ತಿಂತೀರಿ, ಇಬ್ರು 50-50 ಮಾಡ್ಕೊಳ್ಳೋಣ ಅಂತೇಳಿ 45,000 ರೂಪಾಯಿ 50,000 ರೂಪಾಯಿ ತನಕ ತಗೊಂಡಿದ್ದಾರೆ. ಬೆನಿಫಿಷಿಯರಿ ಸಿಕ್ಕಿರೋದು ಬರೇ 35,000 ರೂಪಾಯಿ. ಕಾರಣ ಏನು? ಕಾರಣ ಇಷ್ಟೇ, ನಾವು ಶೈಕ್ಷಣಿಕವಾಗಿ ಹಿಂದುಳಿದಿದ್ದೇವೆ. ನಾವು ಯಾವುದೇ ರೀತಿಯಾದಂತ ಆಫೀಸ್ಗಳಿಗೆದ್ದು ನಾವು ಹೋಗೋದೇ ಇಲ್ಲ, ನಾವು ಕೇಳೋದೇ ಇಲ್ಲ. ಕಾರಣ ಏನಪ್ಪ, ನಾವು ಕ್ಷತ್ರಿಯರು, ನಾವು ಕತ್ತಿಡ್ಕೊಂಡು ಹೋರಾಟ ಮಾಡಿರೋರು, ಜೈ ಶಿವಾಜಿ ಜೈ ಭವಾನಿ, ಹಿಂದೂ ರಾಷ್ಟ್ರ ಉಳಿಸಿರೋರು ನಾವೇ ಅನ್ಕೊಂತ ಮನೆಗೆ ಇರ್ತೇವೆ. ಅವಾಗ ಬುದ್ಧಿವಂತ ಲೇಖನಿ ಮಾಡಿರೋನು ಆಫೀಸಿಗೆಲ್ಲ ಓಡಾಡಿ ನಿಮಗೆ ಸಿಗ್ಬೇಕಾದಂತ 80,000 45,000 ಅವನು ತಗೊಂಡು ನೀವು 35,000 ಕೊಡ್ತಾನೆ. ನೀವು ಕಸಿಯಿಂದ ಹೆಂಗೂರು ಸರ್ಕಾರ ಕಟ್ಟೋದಲ್ಲ ಏನಲ್ಲ ಬಿಡು ಅಂತೇಳಿ ತಾವು ಉದ್ಯೋಗ 30,000 ಇಟ್ಕೊಂಡು ಆರಾಮ ಬಂದಿರ್ತೀವಿ. ನಾನೇನ್ ಮಾಡಿದೆ, ಒಬ್ಬ ಬೆನಿಫಿಷಿಯರ್ಸ್ಗೆ ಕೇಳಿದೆ, ಯಾಕೆ ಹಣ ತಗೊಂಡು ಯಾಕೆ ಕಟ್ಟಿಲ್ಲ ಅಂತ ಕೇಳಿದೆ. ಅದು ಫ್ರೀ ಅಲ್ಲ ಕೊಟ್ಟಿರೋದು ಸರ್ಕಾರದ್ದು, ಕಾಯೋ ತುಮಿ ಹಂಚ ಪೈಸಾ ವಿಚಾರ್ತಾರ ತುಮಿ ಅಂತಂದ್ರು ನನಗೆ. ನಾನು ಅವ್ರಿಗೆ ಹೇಳಿದೆ, ಇದು ಫ್ರೀ ಅಲ್ಲ, ಸರ್ಕಾರದಿಂದ ಕೊಟ್ಟಿರೋದು, ವಾಪಸ್ ನೀವು ಕಟ್ಟಬೇಕು ಅಂದೆ. ನಿಮ್ಗಿಂತ ಯಾರು ನೀವು ಬಂದ ಫೋನೇ ಮಾಡಿಲ್ಲ, ನೀವೇನು ಫೋನ್ ಮಾಡ್ತೀರಾ ಅಂತ ಕೇಳಿದ್ರು. ಆಯ್ತು ಬಿಡು, ನೋಟಿಸ್ ಕಳಿಸಿಲ್ಲ, ಯಾರು ಕಳಿಸ್ತೀನಿ ಮನೆಗೆ, ಪೊಲೀಸ್ ಕಳಿಸ್ತೀನಿ ಆಟ ಕೊಟ್ರು. ನಾನು ಯಾವಾಗ ನಿಮ್ಗೆ ನೋಟಿಸ್ ಕೊಟ್ಟು ಪೊಲೀಸ್ ಕಳಿಸ್ತೀನಿ ಮನೆಗೆ ಅಂತ ಕೇಳಿದ್ರೆ
ಅಳಕ್ ಶುರು ಮಾಡಿದ್ರು. ಅವ್ರು ಹೇಳ್ತಾ ಅಮ್ಮ ಪಾಪ ಆ ಕಡೆಯಿಂದ ನಿಮಗೆ ನಿಜವಾಗ್ಲೂ ಗೊತ್ತಿಲ್ಲ, ನನಗೆ ಏನ್ ಕೊಡ್ಸಿರ್ತಕ್ಕಂಥ ಈ ಸಾಲದ ವ್ಯಕ್ತಿ ಏನಲ್ಲ ಅವ್ರು ನನಗೆ ಸರ್ಕಾರದಿಂದ ಫ್ರೀ ಕೊಟ್ಟಿರೋದು ದುಡ್ಡು ಕಟ್ಟಾಗಿಲ್ಲ, ನೀನಂತ ನಾನಂತ ಅಂತ ಹೇಳಿ ತಗೊಂಡಿದ್ದಾರಂತೆ. ಆ ವ್ಯಕ್ತಿ ಹೆಸರು ಹೇಳಿದ್ರು, ಆ ವ್ಯಕ್ತಿ ಫೋನ್ ನಂಬರ್ ಕೊಟ್ರು. ನಾನು ನೇರವಾಗಿ ಗುರುವಾರ ಬಂದಿದ್ರೆ ಆ ಜಿಲ್ಲೆಯಲ್ಲಿ ಏನಾಗ್ತದೆ ನನಗೆ ಗೊತ್ತಾಗಿಲ್ಲ. ಅಫ್ಕೋರ್ಸ್ ಕಂಪ್ಲೀಟ್ ಆಗ್ಬೋದು, ನಾನು ಪ್ರಯಾಣ 15 ತಾಸು ಆಗಿದೆ, ಅದೆಲ್ಲ ಮುಖ್ಯ ಅಲ್ಲ. ಆದ್ರೆ ನಾನು ಆ ಕೆಲಸ ಮಾಡದೇ ಇದ್ರೆ ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯ ನಮಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಅವೆಲ್ಲ ಹಿರಿಯರಿದ್ದೀರಿ, ತಿಳಿದಂತರಿದ್ದೀರಿ, ಸಮಾಜ ಅಧ್ಯಕ್ಷರುಗಳಿದ್ದೀರಿ, ಪ್ರೊಫೆಸರ್ ರಿಟೈರ್ಡ್ ಪ್ರಿನ್ಸಿಪಲ್ ಸಾಹೇಬ್ರು ಇದಾರೆ, ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದಾರೆ. ನೀವೆಲ್ಲ ಫ್ರೀ ಇದೀರಿ, ಇಲ್ಲ ರಿಟೈರ್ಡ್ ಇದೀರಿ. ಇವಾಗ ತಾಲೂಕು ಟೂರ್ ಮಾಡಿ ಸಮಾಜದವ್ರಿಗೆ ಹೇಳಿ, ನಮ್ಮ DM ಆಫೀಸರ್ ಏನಾದ್ರು ಅವ್ರು ಕೇಳಿಲ್ಲ ಮಾತು ಕೇಳಿದ್ರೆ ನನಗೆ ಹೇಳಿ. ನಮ್ಗೆ ಯಾವ್ದು 24/7 ಫೋನ್ ಆಗಿರುತ್ತೆ, ನಾನು ಅದ್ರ ಬಗ್ಗೆ ಇದು ಮಾಡ್ತೀನಿ. ಹಾಗಾಗಿ ಬಂಧುಗಳೇ, ಇಲ್ಲಿ ಮಾತಾಡ್ತಾ ಹೋದ್ರೆ ನಮ್ಮ ಅಣ್ಣ ಹೇಳಿದ್ರೆ ನಮ್ ಸಾಯಂಕಾಲ ತಗೊಂಡು, ಯಾಕಂದ್ರೆ ನಾವು ರಾಜಕಾರಣಿಗಳು ಹಿಂಗೆ ನಿಮ್ ಮಾತು ಸಿಕ್ಕರು ಸಾಕು, ಮೈ ಸಿಕ್ಕರು ಸಾಕು ನೋಡ್ತಾ ಇದ್ದು ಭಾಷಣ. ಆ ಭಾಷಣ ಮುಟ್ಟುಗೊಳಿಸ್ತೀನಿ. ಬಳಸಿ ಇವತ್ತೇನು ಈ ಶಾಹು ಮಹಾರಾಜರ ಬಗ್ಗೆ ಚಿನ್ನದ ಪದಕ ಏನು ಸಾಹೇಬ್ರು ಹೇಳಿದ್ದಾರೆ ಅದು ಒಂದು, ಮತ್ತೆ ಅಣ್ಣ ಆಗಲೇ ಆಲ್ರೆಡಿ ಅನೌನ್ಸ್ ಮಾಡಿದೆ. ತಮ್ಗೆಲ್ಲ ಗೊತ್ತಿರಲಿ, ಈ ಮಹಾರ್ ಸಮಾಜ ಮತ್ತು ಮರಾಠ ಸಮಾಜ ಬೇರೆ ಅಲ್ಲ. ಮರಾಠ ನಾವೆಲ್ಲ ಒಂದೇ. ರ ಎರಡೇ ಚೇಂಜ್. ಇವೆರಡು ಅಕ್ಷರ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ. ನಾವು ಮತ್ತೆ ನಮ್ಮ ಅಣ್ಣರಾದಂತ ಜಕ್ಕಪ್ಪಣ್ಣವ್ರು ಇಬ್ಬರು ಸೇರಿ ಏನ್ ಇವತ್ತಿನ ದಿವಸ ಗುಲ್ಬರ್ಗ ಯೂನಿವರ್ಸಿಟಿ ತಾವೇನು ಇವತ್ತಿನ ದಿವಸ ಮಾಡಿದ್ರು, ಇದನ್ನ ನಾನು ಮತ್ತು ಮಣ್ಣ ಸೇರಿ ಇಬ್ರು ಪ್ರತಿ ಗ್ರಾಮಗಳು ತಗೊಂಡು ಹೋಗಿ ತಲುಪಿಸಿ, ಯಾರು ಇಡೀ ಗುಲ್ಬರ್ಗ ಭಾಗದಲ್ಲಿ ಮಾತ್ರ ಅಲ್ಲ, ಭಾರತ ದೇಶದಲ್ಲಿ ಎಲ್ಲೇ ಕೂಡ ನಮ್ಮ ಸಮಾಜದವ್ರು ಏನೇ ಇದ್ರು ಕೂಡ ನಮ್ಮ ಹಿಂದುಳಿದ ವರ್ಗಗಳಲ್ಲಿ ಯಾರೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಸೇರಿ ಜಂಟಿಯಾಗಿ ನಾವು ಶಾಹು ಮಹಾರಾಜರ ಒಂದು ಇದನ್ನ ಮರಾಠ ಸಮಾಜ ಮತ್ತು ಮಹಾರ ಸಮಾಜ ಎರಡೂ ಸೇರಿ ಜಂಟಿಯಾಗಿ ಕಾರ್ಯಕ್ರಮಗಳನ್ನು ಮಾಡಿ, ಯಾರು ಅದಕ್ಕೆ ಅರ್ಹರಾದರು ಚಿನ್ನದ ಪದಕ ಕೊಡೋದು, ಅವ್ರಿಗೆ ಓದಿಸೋದು, ಏನ್ ಮಾಡೋದು ಪ್ರತಿಯೊಂದನ್ನು ಕೂಡ ನಾವು ಖಂಡಿತವಾಗಿ ಮಾಡೇ ಮಾಡ್ತೀವಿ ಅಂತೇಳಿ ನಾನು ನಮ್ಮ ಅಣ್ಣನವ್ರ ಪರ್ಮಿಷನ್ ತಗೊಂಡು ತಮಗೆಲ್ಲ ತಿಳಿಸಿ, ವೇದಿಕೆ ಇರ್ತಕ್ಕಂಥ ಎಲ್ಲರಿಗೂ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಯಾಕಂದ್ರೆ 10:00 ಶುರುವಾಗಬೇಕಾಗಿತ್ತು, 11:00 ಶುರುವಾಗಿದೆ, ಸಮಯ ಕೂಡ ಬಹಳ ಆಗಿದೆ ಅಂತ ಹೇಳಿ ಇಷ್ಟ ತನಕ ನನ್ನ ಮಾತನ್ನ ಈ ಅತ್ಯಂತ ಜಕ್ಕಪ್ಪನವರು ಸರ್ ಅವರಿಗೆ ಗೌರವಿಸಲಿದ್ದಾರೆ. ದಯವಿಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳಿ. ಮುಖ್ಯ ಘಟ್ಟ ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆ ಹಾಗೂ ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಒಂದು ದಿನದ ವಿಚಾರ ಸಂಕಿರಣ ಸಮಾಜೋ ರಾಜಕೀಯ ಚಿಂತನೆಗಳು, ಮರಾಠ ರಾಜಮನೆತನಗಳು ಹಾಗೂ ರಾಜರ್ಷಿ ಛತ್ರಪತಿ ಶಾಹು ಮಹಾರಾಜ ಇವರ ಕುರಿತು ಹಮ್ಮಿಕೊಂಡು ಇಲ್ಲಿ ಸಾಕಷ್ಟು ಹಿರಿಯರನ್ನು ಗೌರವಾನ್ವಿತರನ್ನು ಕರೆದು ಈ ಒಂದು ದಿನದ ನಿರಂತರ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಆಹ್ವಾನಿಸಿದ್ದೀರಿ. ಈಗಾಗಲೇ ಸಮಯ ಸಾಕಷ್ಟು ಆಗಿದೆ. ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಹಾಗೂ ಒಂದು ವಿಚಾರ, ನಾವು ಜೈ ಅಂಬೇಡ್ಕರ್, ಜೈ ಶಾಹು ಮಹಾರಾಜ್, ಜೈ ಶಿವಾಜಿ ಮಹಾರಾಜ್ ಅವೆಲ್ಲ ತಗೊಂಡ್ರಿ, ನಾನು ತಗೊಳ್ತೇನೆ. ಇವತ್ತಿಗೆ ಯಾರಾದ್ರೂ ತುಳಿತಕ್ಕೊಳಗಾದವರು, ಓದೇ ಇರೋರು ಅಥವಾ ಓದಿನೂ ಸಾಕಷ್ಟು ನೋವುಗಳನ್ನ ಅನುಭವಿಸಿದವ್ರಿಗೆ ಒಂದು ಚಿಂತನೆ ಅಥವಾ ಒಂದು ಭದ್ರತೆ ಅಥವಾ ಶಿಕ್ಷಣ, ಕೆಲವು ಶಿಕ್ಷಣ ಸಿಕ್ಕಿರ್ಬೋದು, ನೌಕರಿ ಸಿಕ್ಕಿರ್ಲಿಕ್ಕಿಲ್ಲ, ಅಥವಾ ಒಳ್ಳೆಯವ್ರು ಅಥವಾ ಫೈನಾನ್ಷಿಯಲಿ ಸೌಂಡ್ ಆಗಿರ್ಲಿಕ್ಕಿಲ್ಲ, ಅಂಥವ್ರೆಲ್ಲರಿಗೂ ಕೂಡ ಒಂದು ನೆಲೆ ಸಿಕ್ಕಿದೆ ಇವತ್ತೇನಾದ್ರು ಅಂತಂದ್ರೆ ಅದು ಇಂಥವ್ರ ಪುಣ್ಯ ಕಾರ್ಯ. ಸೊ ನಾವು ಸಾಕಷ್ಟು ಸರಿ ಚಿಕ್ಕ ಮಕ್ಕಳಿಗೆ ಹೇಳೋದ್ಮೇಲೆ ಚಂದಮಾಮ ಮ್ಯಾಲಿದಾನೆ ಅಂತೇಳಿ ತೋರಿಸ್ತಿರ್ತೇವೆ. ಸ್ವರ್ಗ ಎಲ್ಲಿದೆ ಅಂದ್ರೆ ಮ್ಯಾಲೆ ಅಲ್ಲೇನೆ ಇದೆ ಅಂತಾನೆ ಹೇಳ್ತೇವೆ. ಸೊ ಸ್ವರ್ಗ ಎಲ್ಲಿದೆ? ಸಾಕಷ್ಟು ಜನ ಪುಣ್ಯಾತ್ಮರು ಇದ್ದಾರೆ. ಈ ಮೂವರು ಪುಣ್ಯಾತ್ಮರು ಎಲ್ಲಿದಾರೋ ಅಥವಾ ಎಲ್ಲಿದ್ರು ಅದೇ ಸ್ವರ್ಗ, ಏನ್ ಮಾಡಿದ್ರು ಅದೇ ಸ್ವರ್ಗ. ಅದು ಒಂದು ಸ್ವರ್ಗಕ್ಕೆ
100ಕ್ಕೂ ಹೆಚ್ಚು ಕಾಲ ಇನ್ನೂ ಬದುಕಬೇಕಾಗಿತ್ತು. ನಿನ್ನೆ ಸೇರಿಕೊಂಡಂತ ಸಾಲುಮರದ ತಿಮ್ಮಕ್ಕನ್ನು ಕೂಡ ನಾವು ಮತ್ತೊಮ್ಮೆ ನೆನೆಸ್ತೇವೆ. ಒಂದು ಗೀತೆ ಆಡ್ತಿರ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ. ನಾಡ ನಡುವಿನಿಂದ ಬಂದ ನೋವಿನ ಕೂಗೆ, ಆಕಾಶದ ಅಗಲಕ್ಕೂ ನಿಂತ ಆಲ. ಇವರ ಜೊತೆ ಇವತ್ತು ಹೋಗಿ ಸಾವಿರಾರು ಆಲದ ಮರಗಳು ನಿಂತ್ಕೊಂಡ್ಬಿಟ್ಟು, ಇನ್ನು ಮೇಲೆ ಅಲ್ಲಿಂದ ಅವರೆಲ್ಲರೂ ನಮ್ಮನ್ನ ಆಶೀರ್ವದಿಸಲಿ ಅಂತ ಹೇಳಿ ನಾನು ಬಯಸ್ತೇನೆ. ನಾನು ಇಲ್ಲಿ ಹೆಚ್ಚಿಗೆ ಮಾತಾಡೋ ಇಚ್ಛೆ ಇದೆ, ಆದ್ರೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನಮ್ಮ ವಿಶ್ವವಿದ್ಯಾಲಯ ಮತ್ತು ಮರಾಠ ಅಭಿವೃದ್ಧಿ ನಿಗಮ ಇವನ್ನ ಕೂಡ್ಕೊಂಡು ನಮ್ಮ ವಿಶ್ವವಿದ್ಯಾಲಯನ ಹಾಕೊಂಡು ಈ ಕಾರ್ಯಕ್ರಮವನ್ನು ಏನ್ ಮಾಡಿದ್ದೀವಿ, ಇದಕ್ಕೆ ನಾನು ಅತ್ಯಂತ ವಿಶ್ವವಿದ್ಯಾಲಯ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂತಂದ್ರೆ ನಾನು ಬೆಳಗಾವಿಲ್ಲ, ಯಾಕಂದ್ರೆ ಸರಿಗೆ ಗೊತ್ತು ಅಲ್ಲಿ ರಿಪೀಟೆಡ್ಲಿ ಭಾಷಾ ಗದ್ದಲ ನಡೀತಿದೆ. ಭಾಷೆಗಳ ಮಧ್ಯೆ ಒಂದು ಬಾಂಧವ್ಯ ಬೆಳೆದು, ಒಂದು ಸಂವಹನ ಬೆಳೆದು ಅಥವಾ ಒಂದು ಸಾಮರಸ್ಯ ಬೆಳಿಲಿಕ್ಕೆ ಸಾಧ್ಯ. ಒಂದು ಕನ್ನಡ ಅಧ್ಯಯನ ಪೀಠದಂತ ಒಂದು ಭಾಷೆಗೆ ಸಂಬಂಧಪಟ್ಟಂತ ಒಂದು ನಿಕಾಯದಿಂದ ಇಂಥ ಬೇರೆ ಭಾಷೆ ಪೋಷಣೆ ನಡೀತಾ ಇದೆ ಅಥವಾ ಬೇರೆ ಭಾಷೆ ಪ್ರೋತ್ಸಾಹ ನಡೀತಾ ಇದೆ ಅನ್ನುವಂಥದ್ದು ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಮೊದಲು ಈ ಮೆಸೇಜ್ ಹೋಗಿ. ನೀವು ಕೋತೆಯವರು ನಾನು ಇದನ್ನ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ಇದಕ್ಕೆ ಬೇರೆಯವರು ಮಾಡಿರೋ ನನಗೆ ಗೊತ್ತಿಲ್ಲ ಸರ್, ಮಾಡಿದ್ರೆ ಕ್ಷಮೆ ಇರಲಿ. ಬಟ್ ನಾನ್ ನೋಡ್ತಾ ಇರೋದು ಪ್ರಥಮವಾಗಿ ಇಂಥ ಒಂದು ಮೆಸೇಜ್ ಎಲ್ಲ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಹೋಗ್ಬೇಕು, ಮಹಾರಾಷ್ಟ್ರ ರಾಜ್ಯಕ್ಕೂ ಹೋಗ್ಬೇಕು, ಎಸ್ಪೆಷಲಿ ರಾಜಕಾರಣಿಗಳಿಗೆ ಹೋಗ್ಬೇಕು, ಬೌಂಡ್ರಿನಲ್ಲಿ ಇರುವಂತ ರಾಜಕಾರಣಿಗಳಿಗೆ ಹೋಗ್ಬೇಕು. ಸೊ ಮತ್ ವಿಶ್ವವಿದ್ಯಾಲಯಗಳಿಗೆ ಹೋಗ್ಬೇಕು ಅಂತ ನಾನು ಯಾಕೆ ಅನಿಸ್ತೇನೆ ಅಂತಂದ್ರೆ, ಇಂದಿಗೂ ಕೂಡ ಕೆಲವೊಂದು ವಿಚಾರಧಾರೆಗಳಲ್ಲಿ ಯಾವತ್ತೂ ನೀವು ಇತಿಹಾಸ ತಗೊಂಡಾಗ ವಿಶ್ವವಿದ್ಯಾಲಯದಲ್ಲಿನೇ ಎಲ್ಲ ಕ್ರಾಂತಿ ಸ್ಟಾರ್ಟ್ ಆಗ್ತದೆ. ಮೊಳಕೆ ಹೊಡೆದು ಅಲ್ಲೇ, ಬ್ರೇನ್ ಇರುವುದು ಅಲ್ಲೇ. ಹಿಂಗಾಗಿ ವಿಶ್ವವಿದ್ಯಾಲಯಗಳಲ್ಲಿ ಈ ಚಿಂತನೆ ಪ್ರಾರಂಭ ಆಗಲಿ. ಯಾವುದೇ ಭಾಷೆಯನ್ನು ಹತ್ಕೋದು ಅಥವಾ ಯಾವುದೇ ಭಾಷೆಯನ್ನು ಜಗ್ಗುದು ಅಂತ ಬೇಕಾಗಿಲ್ಲ. ಪ್ರೋತ್ಸಾಹ ಆಗಲಿ, ಪೋಷಣೆ ಆಗಲಿ ಆದಾಗ ಎಲ್ಲಾ ಭಾಷೆಗಳು ಬೆಳೀತವೆ. ಅದರಲ್ಲಿ ಮರಾಠಿ ಭಾಷೆನೂ ಕೂಡ ಮುಖ್ಯವಾದಂತಹ ಭಾಷೆ, ಆಮೇಲೆ ಲಿಪಿ ಇರುವಂತ ಭಾಷೆ. ಆಮೇಲೆ ಒಂದು ಭಾಷೆಗೆ ಸಾಕಷ್ಟು ಸ್ವರೂಪ ಇರ್ತದೆ. ಚಿಂತಕರಿರ್ತಾರೆ, ಬರೀತಾರೆ, ಪಠ್ಯ ಬರೀತಾರೆ, ಪುಸ್ತಕ ಬರೀತಾರೆ, ಕವನ ಬರೀತಾರೆ, ಮತ್ತೊಂದು ಬರೀತಾರೆ. ಮತ್ತೊಂದು ಪರ್ಫಾರ್ಮೆನ್ಸ್ ಆರ್ಟ್ಸ್ ಮುಖಾಂತರ ಹೋಗ್ತದೆ. ಕಲಾ ಪ್ರದರ್ಶನಗಳಾಗ್ತವೆ, ನಾಟಕ ಮಾಡ್ತವೆ. ಲಾವಣಿ ಅಂತೂ ಅತ್ಯಂತ ಫೇಮಸ್, ಜನಪದ ಅಂತೇಳಿ ಅದನ್ನ ಕನ್ಸಿಡರ್ ಮಾಡ್ತಾರೆ. ಲಾವಣಿಗಳಾಗ್ತವೆ, ನಾಟಕಗಳಾಗ್ತವೆ, ಜನಪದ ಆಗ್ತವೆ, ಸಿನಿಮಾ ಆಗ್ತವೆ, ಕಲಾವಿದರಾಗ್ತಾರೆ. ಎಲ್ಲರಿಂದ ಪೋಷಣೆ ನಡೀತದೆ, ಭಾಷಾ ಪೋಷಣೆ ಎಲ್ಲ ನಡೀತದೆ. ಈ ಎಲ್ಲವೂ ಕೂಡ ವಿಶ್ವವಿದ್ಯಾಲಯ ಆಗ್ತದೆ. ಈ ಎಲ್ಲಲ್ಲಿ ಕೂಡ ಸಿನಿಮಾನ ಬೇರೆ, ಟಿವಿ ಬೇರೆ, ಮತ್ತೊಂದೇನ ಬೇರೆ. ಇವೆಲ್ಲಕ್ಕೂ ಮೂಲ ವಿಶ್ವವಿದ್ಯಾಲಯದಲ್ಲಿ ಬೋಧನೆ ಸಾಧನೆ ಆಗ್ಲಿಕ್ಕೆ ಸಾಧ್ಯ ಇರ್ತದೆ. ಹೀಗಾಗಿ ಇದನ್ನ ಎತ್ಕೊಂಡು ಮಾಡಿದಂಥದ್ದು ಬಹಳ ಒಳ್ಳೆಯ ಕೆಲಸ. ನಮ್ಮ ವಿಶ್ವವಿದ್ಯಾಲಯದಿಂದ ಕೂಡ ಸಾಕಷ್ಟು ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಅಧ್ಯಯನ ನಡೀಲಿ. ಮರಾಠಿ ಸಾಹಿತ್ಯದ ಬಗ್ಗೆ ನನಗೆ ಜಾಸ್ತಿ ನಾಲೆಜ್ ಇಲ್ಲ, ಅಥವಾ ಅಲ್ಪ ಅನ್ಬೋದು, ನೆಗ್ಲಿಜಿಬಲ್ ಅನ್ಬೋದು. ಒಪ್ಕೊಳ್ಳೋದ್ರಲ್ಲಿ ಏನು ನನಗೇನಂತ ಇದು ಇಲ್ಲ. ಆದ್ರೆ ಅಲ್ಲಿ ಬಹಳ ಇದೆ. ಪ್ರತಿಯೊಬ್ಬರಿಗೂ ತಮ್ಮ ಕುಂತವ್ರಿಗೆ ಗೊತ್ತಿರ್ತದೆ ಮರಾಠಿ ಸಾಹಿತ್ಯದಲ್ಲಿ, ಮರಾಠಿ ವಿವಿಧ ರೂಪದಲ್ಲಿ, ಮರಾಠಿ ಚಲನಚಿತ್ರಗಳಲ್ಲಿ, ಮರಾಠಿ ಟಿವಿಗಳಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ವಿಚಾರಧಾರೆಗಳು ಇರುವಂತವು. ಬಹುಶಃ ಲಾಸ್ಟ್ ಇಯರ್ ಮರಾಠಿ ಚಿತ್ರ, ಅದರ ಟೈಟಲ್ ನೆನಪಾಗ್ತಾರೆ. ಒಂದು ಕೋರ್ಟ್ ಸೀನ್ ಬಗ್ಗೆ ನಾಟಕ ಕನ್ವರ್ಟ್ ಆಗಿ ಮೂವಿ ಆಗಿದ್ದು, ಆಸ್ಕರ್ ಹೋಗಿದ್ದು. ನನಗೆ ಲಗಾನ್ ಹೋದಾಗ ಹೋಪ್ಸ್ ಇರ್ಲಿಲ್ಲ, ಬಂದಿನಿಲ್ಲ, ದಟ್ ಈಸ್ ಸೆಕೆಂಡ್. ಬಟ್ ಇದ್ರ ಮೇಲೆ ನನಗೆ ಮರಾಠಿ ಪಿಕ್ಚರ್ಗೆ ಬರ್ತದೆ ಅನ್ನುವಂಥದ್ದು. ಯಾಕೆ ಅಂತಂದ್ರೆ ನಾನು ಇದಕ್ಕೆ ಸಪೋರ್ಟ್ ಮಲಪುರ್ ಸರ್ ಹೇಳಿ ತಗೋತೇನೆ. ತಾವು ಹೇಳಿದ್ರಿ ಸರ್, ಬಂಗಾಳಿ ಭಾಷೆನಲ್ಲಿ, ಮರಾಠಿ ಭಾಷೆನಲ್ಲಿ ಯಾವತ್ತೂ ಒಂದು ಸೋಷಿಯಲ್ ಟಚ್, ಈ ಮರಾಠಿ ಭಾಷೆನಲ್ಲಿ ಇರುವಂತ ಸೋಷಿಯಲ್ ಟಚ್ ಬೇಸ್ ಬೇರೆ ಇರ್ಬೋದು, ಬಂಗಾಳಿ ಬೇಸ್ ಬೇರೆ ಇರ್ಬೋದು. ಸೋಷಿಯಲ್ ಟಚ್ ಬಹಳ ಸ್ಟ್ರಾಂಗ್ ಇತ್ತು, ಸೋಷಿಯಲ್ ಬೇಸ್ ಬಹಳ ಸ್ಟ್ರಾಂಗ್ ಇದೆ. ಸೊ ಹೀಗಾಗಿ ಅದು ಬರ್ತದೆ ಅಂತ ಹೇಳಿ ಅನ್ಸಿತ್ತು, ನನಗೆ ಬಂದಿಲ್ಲ. ಬಟ್ ಸಾಕಷ್ಟು ಒಳ್ಳೆ ಭಾಷೆ ಇದೆ, ಬೆಳಿಬೇಕು. ಇದುವರೆಗೆ ಯಾಕೆ ಜ್ಞಾನಪೀಠ ಪ್ರಶಸ್ತಿಗಳು ಆಗಿದಾವ ಅಥವಾ ಇಲ್ಲ ಅನ್ನೋದು ನಂಗೆ ಸ್ವಲ್ಪ ಇನ್ನೂ ಹೆಚ್ಚಿಗೆ ಆಗಿದ್ರೆ ಇನ್ನೂ ಹೆಚ್ಚಿಗೆ ಅಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳು ಬರಲಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಒಟ್ಟಾಗಿ ಇದನ್ನೊಂದು ಪ್ರೋತ್ಸಾಹ ವಾತಾವರಣ ಏನಿದೆ ಇದು ಬೆಳೀಲಿ. ತಾವೇನು ಹೇಳಿದ್ರಿ ಅಧ್ಯಕ್ಷರು, ನಾನು ಗುಡಿ ಕೊಡೋದಿಲ್ಲ, ಇದು ಕೊಡೋದಿಲ್ಲ, ನಾನು ನಿಮ್ ಜೊತೆ ನಿಲ್ತೀನಿ, ವಿಶ್ವವಿದ್ಯಾಲಯನೂ ನಿಲ್ತದೆ. ನೈಜವಾಗಿ ನೀವು ತಾವು ನೋಡ್ತಾ ಇದ್ರಿ. ಆಮೇಲೆ ಏನ್ ಹೇಳಿದ್ರಿ, ಅದು ಕಟ್ಟು ಸತ್ಯ, ಕಟ್ಟು ವಾಸ್ತವ, ದುಡ್ಡು ಹೆಂಗ್ ಬಳಕೆ ಆಗ್ತಾ ಇದೆ, ಎಲ್ಲಿ ಸರ್ಕಾರದ ಯೋಜನೆಗಳು ಹೆಂಗ್ ಯಾರು ಡಿಗ್ರಿಯಲ್ಲಿ ಮಾಡ್ತಾ ಇದ್ದಾರೆ, ಅದನ್ನ ಮಾಡಕ್ ಅವಕಾಶ ಕೊಡ್ತಾ ಇರೋರು ನಾವೇ.
ಸೊ ಹಿಂಗಾಗಿ ನಿಮ್ಮ ಸಮಾಜದ ಬಂಧುಗಳ ಮೇಲೆ ಸ್ವಲ್ಪ ಲಗಾಮ್ ಹಿಡಿದ್ಬಿಟ್ರಿ, ಮಧ್ಯವರ್ತಿಗಳನ್ನ ಅವರೇ ಕಟ್ ಮಾಡಿ. ಮಧ್ಯವರ್ತಿ ಕಟ್ ಆಗೋದಿಲ್ಲ. ತಮ್ಮ ಮರಾಠಿ ಸಮುದಾಯ ಬಂಧುಗಳು ತಿಳ್ಕೊಂಡು ನೇರವಾಗಿ ಹೋಗಿ ಅಧ್ಯಕ್ಷರ ಜೊತೆ ಏನ್ ಬೇಕಾದ ಅದನ್ನ ಪಡ್ಕೊಳ್ಳಿ. ನೈಜ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಆ ಕನಸು ಅಧ್ಯಕ್ಷರಲ್ಲಿ ಇದೆ. ಹೀಗಾಗಿ ಸಮಾಜ ಸಂಪೂರ್ಣವಾಗಿ ಅವ್ರ ಜೊತೆ ನಿಂತ್ಕೋಬೇಕು ಅಂತ ಬಯಸ್ತೇನೆ ನಾನು. ಆಮೇಲೆ ವಿಶ್ವವಿದ್ಯಾಲಯದಿಂದ ಪೋತಿ ಅವರಿಂದ ಗೋಲ್ಡ್ ಮೆಡಲ್ ನಿವೇದನೆ ಆಗಿದೆ. ಗೋಲ್ಡ್ ಮೆಡಲ್ ಕೂಡ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಸಹೋದ್ಯೋಗಿ ಕುಲಸಚಿವರ ಮುಖಾಂತರ ತಮಗೆ ಮನವಿ ಸಲ್ಲಿಕೆ ಆಗ್ತಾ ಇದೆ. ಅದಕ್ಕೆ ಕರೆಕ್ಟ್ ಆಗಿ ರೆಸಿಪ್ರೋಕೇಟ್ ಮಾಡಿದ್ರೆ ಅಂದ್ರೆ ನೆಕ್ಸ್ಟ್ ಒಂದು ಕಾನ್ವೊಕೇಶನ್ ಶೆಡ್ಯೂಲ್ ಆಗಿ ಎಲ್ಲ ಆಗಿದೆ. ನೆಕ್ಸ್ಟ್ ಕಾನ್ವೊಕೇಶನ್ ಆಗಿಬಿಡದ ಅದು ಬರ್ತದೆ. ಆ ಗೋಲ್ಡ್ ಮೆಡಲ್ಗಳನ್ನ ಜನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇವತ್ತು ಬಹಳ ತುಂಬಾ ಒಳ್ಳೆ ವಿಚಾರಧಾರೆ ಆಗಿದೆ. ಶಾಹು ಮಹಾರಾಜರದ್ದು ನಾವು ಕೂಡ ಕೊಲ್ಲಾಪುರಕ್ಕೆ ಹೋದ್ವಿ ಅಂತಂದ್ರೆ ಅಂಬಾಭವಾನಿ ಗುಡಿ ಹತ್ರ ಇರುವಂತ ಅರಮನೆ ಆವರಣದಲ್ಲಿ ಶಾಹು ಮಹಾರಾಜರ ಮೂರ್ತಿ ಇರ್ತದೆ. ಜನ ನೋಡೋರು ಹಿಂಗ್ ಮಾಡೇನ ಯಾರಿಗಾದ್ರೂ ಕಲಿಸ್ಕೊಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಜನಮನದಲ್ಲಿ ತಾವೇ ನಿಂತ ಮಹಾರಾಜರು ಯಾಕೆ ಅನ್ನೋದಂತ ಇವತ್ತಿಗೆ ಜಕ್ಕಪ್ಪನವ್ರ ಸರ್ ಮುಖಾಂತರ ಮತ್ತೊಬ್ಬರ ಮುಖಾಂತರ ಸಂಪೂರ್ಣವಾಗಿ ಬಂತು. ಆಮೇಲೆ ಜಕ್ಕಪ್ಪನವ್ರ ಸರ್ಗೆ ನನಗೂ ಅನ್ಸುತ್ತೆ ಸರ್, ತಮಗೆ ಯಾರು ಗೈಡ್ ಮಾಡೋ ಅವಶ್ಯಕತೆ ಇಲ್ಲ, ಮತ್ತೊಂದು ಬೋಧನೆ ಮಾಡೋ ಅವಶ್ಯಕತೆ ಇಲ್ಲ. ಸಾಕಷ್ಟು ವಿಚಾರಧಾರೆಗಳನ್ನು ನಾವು ಓದ್ಕೊಂಡಿದ್ವಿ ಸರ್. ನಿಜವಾಗ್ಲೂ ಬಹಳ ನನಗಂತೂ ಇವತ್ತು ಸಾಹು ಮಹಾರಾಜರ ಬಗ್ಗೆ, ನನ್ನ ಸಾಮಾಜಿಕ ಚಿಂತನೆ ಬಗ್ಗೆ, ಮರಾಠಿ ಭಾಷೆ, ಮರಾಠಿ ಇದ್ರ ಬಗ್ಗೆ ತಾವು ಸಾಕಷ್ಟು ಜ್ಞಾನವನ್ನು ತಮ್ಮ ಅನುಭವವನ್ನು ತಾವು ಏನು ಓದ್ಕೊಂಡಿದ್ದಾರೆ ನಮ್ಗೆಲ್ಲ ಉಣಬಡಿಸಿದ್ರಿ. ಬಹಳ ಧನ್ಯವಾದಗಳು ತಮಗೆ. ಆಮೇಲೆ ಹೇಳಿದ್ರಿ ಶಿಕ್ಷಕರ ಜೊತೆ ರಾಜಕೀಯ ಮಾಡಬಾರ್ದು ಅಂತ. ದಟ್ ಇಸ್ ವೆರಿ ಬ್ಯಾಡ್ ಫೇಸ್. ಇದನ್ನ ಬಹಳ ಜನ ರಾಜಕೀಯ ವ್ಯಕ್ತಿಗಳು ಕುಲಪತಿಗಳಿಗೆ ಇವ್ರಿಗೆ ಅಂತಿರ್ತಾರೆ, ನೀನೇ ರಾಜಕೀಯ ನನಗಿಂತ ಜಾಸ್ತಿ ಮಾತಾಡುತ್ತೆ. ಬಹಳ ಜನ ಕುಲಪತಿಗಳು ಮಾತಾಡ್ಸ್ಕೊಂಡಿದ್ದು ನಾನು ಕೇಳಿದ್ದೆ ಅವರ ಜೊತೆ ಇದ್ದಾಗ. ಆಮೇಲೆ ಕುಲಪತಿಗಳು ಅಂತ ಹೆಚ್ಚಿಗೆ ಒಡನಾಟ ಬರೋದು ಹೊರಟ್ಟಿ ಸಾಯ್ಬೋದು, ಆ ಕಡೆ ನಂಬಾರ್ದು. ಅವ್ರಂತ ರಾಜಕೀಯ ನನಗೆ ಬಿಡೋ, ಅವ್ರ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತು, ರಾಜಕೀಯ ನನಗೆ ಬಿಡೋ ಮರಾಯ ಅಂತ ಹೇಳಿ ಹಿಂಗ ಅಂತಿರ್ತಾರೆ. ಬಟ್ ಶಿಕ್ಷಕರವ್ರು ಆಗಿದ್ದಕ್ಕೇ ಅಂತ ಸಕ್ಸಸ್ಫುಲ್ ಲೀಡರ್ ಆಗಿ ಆ ಚಾಪು ನಾನು ನೆಕ್ಸ್ಟ್ ಯಾವ್ದಾರ ರಾಜಕೀಯ ಕಂಡಿದ್ರೆ ತಮ್ಮಲ್ಲಿ ಸರ್. ಹೊರಟ್ಟಿ ಅವ್ರಿಗೆ ಸಿಕ್ಕಂತ ಯಶಸ್ಸು ತಮಗೂ ಸಿಗ್ಲಿ ಅಂತೇಳಿ ನಾನು ವಿನಮ್ರವಾಗಿ ದೇವರಿಗೆ ನಮ್ಮ ಜೊತೆ ನಮ್ಮ ವಿಶ್ವವಿದ್ಯಾಲಯ ಇದೆ, ಮರಾಠ ಸಮಾಜ ಇದೆ, ಬೇರೆ ಸಮಾಜನೂ ಇದಾವೆ. ಬಟ್ ಇಲ್ಲಿ ನಾವು ಸೇರೋದಕ್ಕೆ ನಾನು ತಗೋತೇನೆ ಸರ್. ನಾನು ಆಗ್ಲೇ ಹೇಳಿದೆ ಮಾತಾಡ್ಲಿಕ್ಕೆ ಸಾಕಷ್ಟು ಇದೆ. ಆದ್ರೆ ತಮಗೆ ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಬಂದಿರೋದಕ್ಕೆ ಕೂಡ ತಾವು ಧನ್ಯವಾದ ವ್ಯಕ್ತಿಸ್ತೇವೆ. ಮತ್ತೆ ಸಾಹು ಮಹಾರಾಜರು ರಾಷ್ಟ್ರದ ಸಾಂಸ್ಕೃತಿಕ ಹರಿಕಾರ ಅಥವಾ ನಾಯಕ ಆಗ್ಬೇಕನ್ನುವಂಥದ್ದು ತಮ್ಮೆಲ್ಲ ಇದರಿಂದ ಬೇರೆ ಬೇರೆ ಇದರಿಂದ ಹೋಗಿ ಅದನ್ನ ರಾಷ್ಟ್ರ ಹೊತ್ಕೊಂಡು ಅದ್ರ ಕನಸು ಸಾಕಾರ ಆಗ್ಲಿ. ಆಮೇಲೆ ತಾವು ಇದನ್ನ ಬೇರೆ ಬೇರೆ ವೇದಿಕೆಯಲ್ಲಿ ಮಾತಾಡಿರ್ಬೋದು. ಇದು ಎಂದ ಆಕತ್ತೆ ಅಂದ್ರೆ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ವೇದಿಕೆ ಕೂಡ ಅದಕ್ಕೆ ಪಾತ್ರ ಆಗ್ತದೆ. ಹೀಗಾಗಿ ನನಗೆ ಅದು ಬಹಳ ಸಂತೋಷ ಇದೆ. ಅದು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಚಿಂತನೆ ಸ್ಟಾರ್ಟ್ ಆಗಿ ಅದನ್ನ ಯಾರು ಅಲ್ಲುಗಳೆಯೋದಿಲ್ಲ. ಸಾಹು ಮಹಾರಾಜರ ಚಿಂತನೆಗಳನ್ನ ಅವ್ರು ಇವ್ರು ಓದ್ಕೊಂಡ್ರೆ ಯಾರಾದ್ರೂ ನೋಬಡಿ ಕ್ಯಾನ್ ಸೇ ನೋ ಟು ಇಟ್. ಸೊ ಹೀಗಾಗಿ ಅದು ಕಾಲ ದೂರ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ. ಬಟ್ ನಾವು ಜಾಸ್ತಿ ಎತ್ತಿತ್ಕೊಂಡು ಅದನ್ನ ಇನ್ನೂ ಕೇಳಿಲ್ಲ. ಕೇಳಬೇಕು, ಕೇಳೋ ಪ್ರವೃತ್ತಿ ಅಥವಾ ಕೇಳೋ ಪ್ರಕ್ರಿಯೆ ಪ್ರಾರಂಭ ಆಗ್ಲಿ ಅಂತ ಹೇಳಿ. ಆಮೇಲೆ ದಿನವಿಡೀ ಸಾಕಷ್ಟು ಕಾರ್ಯಕ್ರಮಗಳು ಆಗುವಂತವು ಇದಾವೆ. ಎಲ್ಲ ಬೇರೆ ಬೇರೆ ಇದ್ರಲ್ಲಿ ಬಂದಂತ ಎಲ್ಲ ತಜ್ಞರುಗಳಿಗೆ ಕೂಡ ನಾನು ವಂದಿಸಿ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಆಗ್ಲಿ. ಆಮೇಲೆ ಪೋತಿಯವ್ರು ಹೇಳ್ತಿದ್ರು, ನೀವು ಡಿಪಾರ್ಟ್ಮೆಂಟ್ ಸ್ವಲ್ಪ ಬರ್ರಿ, ಡಿಪಾರ್ಟ್ಮೆಂಟ್ ಅವ್ರು ಬರ್ರಿ ಅಂತೇಳಿ. ಮತ್ತೊಂದ್ಸರಿ ಬರ್ತೀನಿ ಅಂತ ಹೇಳಿದೆ. ಲೈಬ್ರರಿ ಕೂಡ ಬಹಳ ಚೆನ್ನಾಗಿದೆ. ಆಮೇಲೆ ಮತ್ತೆ ಅಲ್ಲೆಲ್ಲ ನೋಡುವಂತ ಅವಶ್ಯಕತೆ ಇಲ್ಲ. ಅದೇನಿದೆ ನೀವು ಎಲ್ಲ ತೋರಿಸಿದಿರಿ. ಒಳ್ಳೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಥವಾ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಇರುವಂತ ಒಂದು ಲೈಬ್ರರಿ ಮಾಡಿ, ಡಿಪಾರ್ಟ್ಮೆಂಟ್ ಮಾಡಿ ತಾವು ವಿಶ್ವವಿದ್ಯಾಲಯಕ್ಕೆ ಹೆಸರು ತಂದಿದ್ದೀರಿ. ಮತ್ತು ಅದ್ರ ಮೇಲೆಗನ್ನ ಇಂದಿನ ಕಾರ್ಯಕ್ರಮ ಜಾಸ್ತಿ ಹೆಚ್ಚಿಸಿದೆ. ಅದರ ನಾನು ಆ ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಂಯಮದಿಂದ ಕೂತು ಎಲ್ಲರಿಗೂ ಇವತ್ತಿನ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ, ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಇದ್ದಾರೆ, ಮರಾಠ ಸಮುದಾಯದ ಎಲ್ಲ ಬಂಧುಗಳಿದ್ದೀರಿ, ಮತ್ತೆ ಯಾರಿದ್ರಿ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳು.